ಮಕ್ಕಳು ಇವತ್ತು ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಒಂದು ಮುಖ್ಯವಾದ ಒಂದು ಪಾಠವನ್ನು ನೋಡ್ತಾ ಇದ್ವಿ. ಅಂದ್ರೆ ನಮ್ಮ ಈ ಪಾಠಕ್ಕೆ ಇರುವಂತ ಸಬ್ ಟೈಟಲ್ ಏನಪ್ಪಾ ಅಂದ್ರೆ ಫಾಸ್ಟಿಂಗ್ ಅಂಡ್ ಗ್ಲೆಟನಿ. ಏನಿದು ಫಾಸ್ಟಿಂಗ್ ಅಂದ್ರೆ ಉಪವಾಸ, ಗ್ಲೆಟನಿ ಅಂದ್ರೆ ಕನ್ನಡದಲ್ಲಿ ಹೊಟ್ಟೆ ಬಾಕ, ಅತಿ ಭೋಜನ ಅಲ್ವಾ. ಸೊ ಈ ಒಂದು ವಿಷಯದ ಕುರಿತಾಗಿ ಇವತ್ತು ಏನ್ ಮಾಡೋಣ, ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡೋಣ. ಸೊ ಖಂಡಿತ ಕೂಡ ಇದು ತುಂಬಾ ನೀವು ಹೆಚ್ಚಾಗಿ ಕೇಳಿರ್ತೀರಾ. ಆದ್ರೂ ಕೂಡ ನೋಡೋಣ ಸತ್ಯವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಯಾವ ರೀತಿ ಇದೆ ಅನ್ನೋಂಥ ವಿಷಯವನ್ನ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಈ ಉಪವಾಸ ಅನ್ನೋಂಥ ವಿಷಯವನ್ನ ಮೊದಲನೇದಾಗಿ ನಾವು ತಗೊಂಡು ಈ ಉಪವಾಸದ ಬಗ್ಗೆ ನಾವೇನ್ ಮಾಡೋಣ ಸ್ಟಡಿ ಮಾಡಕ್ಕೆ ಶುರು ಮಾಡೋಣ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಇವತ್ತಿನ ಪ್ರಪಂಚದಲ್ಲಿ ನನಗೆ ಬೇರೆ ವಿಷಯಗಳನ್ನ ಮಾತಾಡಕ್ಕೆ ಜಾಸ್ತಿ ಸಮಯ ಕಡಿಮೆ ಇರೋದ್ರಿಂದ ಇಷ್ಟಾಗಿ ಮಾತಾಡಕ್ ಹೋಗಲ್ಲ. ಮುಖ್ಯವಾದ ವಿಷಯಗಳನ್ನ ಮಾತ್ರ ನಾವು ಏನ್ ಮಾಡೋಣ ಇವತ್ತು ನಾವು ನೋಡೋಣ. ಸೊ ಲೋಕದಲ್ಲಿ ತಗೊಳ್ಬೇಕಾದ್ರೆ ಈ ಉಪವಾಸ ಏನಿದೆ ಅದಕ್ಕೆ ಆದಂತ ಒಂದು ಸ್ಪೆಷಲ್ ಒಂದು ಪ್ರಾಮುಖ್ಯತೆ ಇದೆಯಾ? ಏನಂತ ಕರೀತಾರೆ ಉಪವಾಸಕ್ಕೆ ಅವರು? ಫಾಸ್ಟಿಂಗ್. ಓಕೆ. ಇನ್ನೊಂದು ಕರೀತಾರೆ ಅವರು ಕೆಲವೊಂದು ಆಹಾರವನ್ನ ಬಿಡೋದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಪಥ್ಯ. ಇಂಗ್ಲಿಷ್ ಅಲ್ಲಿ ಗುಡ್ ಡಯಟ್ ಅಲ್ವಾ. ಸೊ ಡಯಟ್ ಡಯಟ್ ಅಂದ್ರೆ ಏನು ಅವರ ಪ್ರಕಾರವಾಗಿ? ಡಯಟ್ ಅಂದ್ರೆ ನಮ್ಮ ದೇಹವನ್ನ ಸುಸ್ಥಿತಿಲಿ ಇಡೋದು, ಫಿಟ್ನೆಸ್ ಆಗಿ ಇಟ್ಕೊಳ್ಳೋದು ಅಲ್ವಾ, ಎನರ್ಜೆಟಿಕ್ ಆಗಿರೋದು, ಒಳ್ಳೆ ಆಹಾರ ಪದ್ಧತಿನ ಬೆಳೆಸ್ಕೊಳ್ಳೋದು. ಕನ್ನಡದಲ್ಲಿ ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಆ ರೀತಿಯಾದಂತ ಒಂದು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು, ಕೆಲವೊಂದು ಆಹಾರ ಪದಾರ್ಥ ನಿಷೇಧ ಮಾಡೋದು, ಅವರೇ ನಿಷೇಧ ಮಾಡೋದು, ಬೇಡವೇ ಬೇಡ, ಮುಟ್ಟೋದಿಲ್ಲ, ನಾನು ತಿನ್ನೋದಿಲ್ಲ, ಯಾಕಂದ್ರೆ ನನಗೆ ದೇಹಕ್ಕೆ ಆಗಲ್ಲ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಶರೀರದ ಒಂದು ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ತುಂಬಾ ಜನ ಏನ್ ಮಾಡ್ತಾರೆ, ಫಾಸ್ಟಿಂಗ್ ಅನ್ನೋ ಹೆಸರಲ್ಲಿ, ಡಯಟ್ ಅನ್ನೋ ಹೆಸರಲ್ಲಿ ಕೆಲವೊಂದು ವಿಷಯಗಳನ್ನ ಬಿಡೋದುಂಟು, ಕೆಲವೊಂದು ಸಮಯದಲ್ಲಿ ಆಹಾರವನ್ನ ಬಿಡೋದುಂಟು. ಇದೆಲ್ಲ ನೋಡ್ತಾ ಇದೀವಿ. ಇದೆಲ್ಲ ಏನಕ್ಕೋಸ್ಕರ? ಬೇಕಾ ಬೇಡವ ನಮ್ಗೆ? ಬೇಕು ತಾನೆ, ಬೇಕು ಅಲ್ವಾ. ಆದ್ರೆ ಅದು ಒಂದು ಭಾಗ ಅಷ್ಟೇ ದೇವ್ರ ಮಕ್ಳಿಗೆ. ನಾವು ಮುಖ್ಯವಾದ ವಿಷಯನ ನಾವು ಅರ್ಥ ಮಾಡ್ಕೊಳಕ್ ಹೋಗ್ಬೇಕು. ಬಟ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಲೋಕದಲ್ಲಿರುವಂತಹ ವಿಷಯ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸಾಮಾನ್ಯವಾಗಿ. ಅದು ನಮ್ ಕಲ್ತಿದ್ರೆ, ಅದನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಅದು ಆರೋಗ್ಯಕರವಾಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಸತ್ಯವೇದದಲ್ಲಿ ಹೇಳುವಂತ ಈ ಉಪವಾಸಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಏನ್ ಮಾಡೋಣ ಇವತ್ತು ನಾವು ಸ್ಟಡಿ ಮಾಡೋಣ. ಸತ್ಯವೇದದಲ್ಲಿ ಉಪವಾಸಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅಲ್ವಾ. ದೇವರ ಮಕ್ಕಳು ಹಿಂದಿನ ಕಾಲದಲ್ಲಿ ದೇವರ ಸನ್ನಿಧಿಲಿ ಹೋಗ್ಬೇಕಾದ್ರೆ, ದೇವರ ಕೃಪೆಯನ್ನ ಪಡ್ಕೊಳ್ಬೇಕಾದ್ರೆ ಅವ್ರೇನ್ ಮಾಡ್ತಾ ಇದ್ರು? ಉಪವಾಸವನ್ನ ಮಾಡ್ತಾ ಇದ್ರು. ನಮ್ ತರ ನಿಮ್ ತರ ಉಪವಾಸ ಅಲ್ಲ. ಸ್ವಲ್ಪ ಸರಸರಿರೆ ಯಾವ ತರ ಉಪವಾಸ ಮಾಡಿದಾರೆ ನೋಡ್ರಿ. ಹೋದ್ರಿ ನೀವು ಎಜ್ರಾ 8ನೇ ಅಧ್ಯಾಯ 1ನೇ ವಾಕ್ಯ. ಎಜ್ರಾ 8ನೇ ಅಧ್ಯಾಯ 1ನೇ ವಾಕ್ಯ ಸತ್ಯವೇದದಲ್ಲಿ ಓದ್ಬಿಟ್ರೆ. ಅರ್ತಷಸ್ತನ ಆಳಿಕೆಯಲ್ಲಿ ನನ್ನೊಂದಿಗೆ ಬಾಬೇಲಿನಿಂದ ಹೊರಟ ಗೋತ್ರ ಪ್ರಧಾನರ ಮತ್ತು ಅವರ ಸಂತಾನದವರ ವಿವರಣೆ. ಎಜ್ರಾ 8:1 ಓದ್ತೀರಾ? ಹಾ, ಓಕೆ, ಕಂಟಿನ್ಯೂ ಮಾಡಿ. ಫಿನೆಹಾಸನ ಸಂತಾನದವರ ಅಲ್ಲಿ ಬರ್ಲಿ. ಓಕೆ, ನೆಹೆಮೀಯ 1ನೇ ಅಧ್ಯಾಯ 4ನೇ ವಾಕ್ಯ ಓದ್ಬಿಡ್ರಿ. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನೆ. ಏನ್ ಮಾಡ್ತಿದ್ರೆ? ಉಪವಾಸವಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾರೆ. ಅದೇ ರೀತಿ ನೋಡ್ಬೇಕಾದ್ರೆ ಈ ಎಸ್ತರಾಣಿ ಬಗ್ಗೆ ಕೂಡ ನೋಡ್ಬೋದು. ಎಸ್ತರಾಣಿ ಏನ್ ಮಾಡ್ತಾರೆ, ಕೆಲವೊಂದು ವಿಷಯವನ್ನ ರಾಜನ ಮುಂದೆ ಹೋಗೋದಿಕ್ಕೆ, ತನ್ನ ಜನನ ಬಿಡಿಸೋದಿಕ್ಕೆ ಉಪವಾಸವನ್ನ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಅದು ಕೂಡ ನೋಡ್ಬೋದು. ಎಸ್ತರ್ 4ನೇ ಅಧ್ಯಾಯ 16ನೇ ವಾಕ್ಯ. ಆಗ ಎಸ್ತೇರಳು, ನೀನು ಹೋಗಿ ಶೋಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಿಕೆಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಅಲ್ವರ, ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯನ. ಯಾಕಂದ್ರೆ ಅರಸನ ಮುಂದೆ ಹೋಗ್ಬೇಕಾದ್ರೆ ದೇವರ ಕೃಪೆ ಇರಬೇಕು. ಇಲ್ಲಾಂದ್ರೆ ಅರಸನ ಏನಾದ್ರು ಆ ಒಂದು ರಾಜಧಾನವನ್ನ ನೀಡದೇ ಇದ್ರೆ ಅಲ್ಲಿ ಯಾರಿಗೆ ಸಾವು ಬರ್ತಾ ಇತ್ತು? ಎಸ್ತರಲ್ಲಿ. ಅದರಿಂದ ಉಪವಾಸನ ಮಾಡ್ರಿ, ಇದು ನಿಮ್ಗೋಸ್ಕರ, ನಮ್ಮ ಜನರ ರಕ್ಷಣೆಗೋಸ್ಕರ ಅಂತ ಹೇಳ್ತಾರೆ. ಇಲ್ಲ ನೋಡ್ತಾರಂತ ವಿಷಯ ಏನಂದ್ರೆ ಉಪವಾಸ. ಈ ಉಪವಾಸ ಅಂತ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸರಸರೇ, ಅನೇಕ ಸಮಯದಲ್ಲಿ ಆಹಾರವನ್ನ ಬಿಡೋದಾಗ್ಲಿ, ಹಲವಾರು ವಿಷಯಗಳನ್ನ ಬಿಟ್ಟು ಇರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನರ ಮಟ್ಟಿಗೆ ದೇವರಿಂದ ಈ ಕೃಪೆನ ಪಡ್ಕೊಬೇಕು. ದೇವ್ರ ನಮ್ಮ ಕಡೆ ಕರುಣೆ ತೋರಿಸ್ಬೇಕಂದ್ರೆ ಖಂಡಿತವಾಗ್ಲೂ ನಾವು ಪ್ರಾರ್ಥನೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ಬೇಕು? ಉಪವಾಸವನ್ನ ಮಾಡ್ಬೇಕು. ಆಗ ದೇವ್ರ ಏನ್ ಮಾಡ್ತಾರೆ? ತಕ್ಷಣ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರಂತ ಭಾವನೆಯನ್ನ ಇಸ್ರೇಲ್ ಜನರು ಬೆಳೆಸ್ಕೊಂಡ್ಬಿಟ್ಟಿದ್ರು. ಕರೆಕ್ಟ್ ಅಲ್ವಾ? ಇದು ಹಲವಾರು ಸಮಯಗಳಲ್ಲಿ ಇಸ್ರೇಲ್ ಜನರು ಮಾಡುವಂತ ಉಪವಾಸದಲ್ಲಿ ನಾವು ನೋಡಬಹುದು. ಮುಖ್ಯವಾಗಿ ಸತ್ಯವೇದದಲ್ಲಿ ಹಲವು ಬಾರಿ ಉಪವಾಸ ಮಾಡಿದಂತ, ತುಂಬಾ ದಿನ ಉಪವಾಸ ಮಾಡಿದಂತ ವ್ಯಕ್ತಿಗಳಂತ ತಗೊಂಡಾಗ ಯಾರು ಬರ್ತಾರೆ? ಓಕೆ, ಗುಡ್. ಯೇಸು ಕ್ರಿಸ್ತನ್ ಬಂದ್ಬಿಟ್ರಿ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ
ಮೋಶೆ ಅಲ್ವಾ? ಎಷ್ಟು ಸರಿ ಮಾಡಿದ್ರು ಉಪವಾಸ? 2 ಸರಿ ಮಾಡಿದ್ರು. ಕರೆಕ್ಟಾ? ಓಕೆ. ಸೊ ರಿಕಾರ್ಡ್ ಪ್ರಕಾರ ನೋಡ್ಬೇಕಾರೆ ಮೋಶೆ ಏನ್ ಮಾಡಿದ್ರೆ 3 ಸರಿ 40 ದಿವಸ ಏನ್ ಮಾಡಿದಾರೆ? ಉಪವಾಸ ಮಾಡಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸರೇ, ನೋಡ್ರಿ, ಈ ಉಪವಾಸ ಮಾಡಿದಂತ ಉದ್ದೇಶ ನಮ್ಗೆ ಗೊತ್ತು. ಯಾಕಂದ್ರೆ ದೇವರಿಂದ ಬರ್ಬೇಕಂತ ಧರ್ಮಶಾಸ್ತ್ರ ಆಜ್ಞೆಗಳನ್ನ ಪಡ್ಕೊಂಡು ಅವರು ಜನರಿಗೆ ತಲುಪಿಸ್ಬೇಕಾದ್ರೆ ಅದಕ್ಕೆ ಆದಂತ ಒಂದು ಸಿದ್ಧತೆನ ಮಾಡ್ಕೊಂಡ್ರು ಅನ್ನೋ ವಿಷಯವನ್ನ ಇಲ್ಲಿ ನೋಡ್ತೀವಿ. ನಂತರ ನಾವು ನೋಡ್ತೀವಿ ಹೊಸ ನಂಬಿಕೆಲಿ ಯಾರು ಬರ್ತಾರೆ ಅಂದ್ರೆ, ನಮ್ಮ ಆಗ್ಲೇ ಹೇಳಿದ ಪ್ರಕಾರ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅವ್ರು ಕೂಡ ಏನ್ ಮಾಡ್ತಾರೆ? 40 ದಿವಸ ಹಗಲಿರು ಏನ್ ಮಾಡ್ತಾರೆ? ಉಪವಾಸವನ್ನ ಮಾಡ್ತಾರೆ. ಈ ಉಪವಾಸ ಮಾಡಿದಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಮುಂದೆ ದೇವ್ರು ಕೊಟ್ಟಿರುವಂತ ಯೋಜನೆ, ದೇವರ ಚಿತ್ತವನ್ನ ನೆರವೇರಿಸೋದಿಕ್ಕೆ ತನ್ನನ್ನ ಸಿದ್ಧತೆ ಮಾಡ್ಕೊಳ್ಳೋದು, ಮತ್ತೆ ದೇವರ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಯಾಕಂದ್ರೆ ನೋಡಿ, ಈಗ ಒಂದು ಸಿಸ್ಟಮೇ ಚೇಂಜ್ ಆಗ್ತಿದೆ ಯೇಸು ಕ್ರಿಸ್ತನ ಜೀವಿತದಲ್ಲಿ. ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ಧರ್ಮಶಾಸ್ತ್ರವನ್ನ ಕೈಗೊಂಡು ಜೀವವನ್ನ ಪಡ್ಕೊಂಡ್ರು. ಈಗ ಧರ್ಮಶಾಸ್ತ್ರ ಯಾವುದೂ ಇಲ್ಲ. ಈಗ ಮುಂದೆ ಒಂದು ಹೆಜ್ಜೆ ಇಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಯಾವುದೇ ಆಲೋಚನೆ ಸತ್ಯದಿಂದ ಇಲ್ಲ. ಹೊಸ ಒಂದು ಆಜ್ಞೆ ಇರ್ಬೇಕು, ಹೊಸ ವಿಷಯವನ್ನ ಅವರು ಜೀವನದಲ್ಲಿ ಮಾಡ್ಬೇಕು. ಅದಕ್ಕೆ ಯಾರೋ ಒಂದು ಕೃಪೆ ಬೇಕು, ಯಾರೋ ಒಂದು ಆತ್ಮ ಬೇಕು. ದೇವರ ಕೃಪೆ ಮತ್ತೆ ದೇವರ ಅನುಗ್ರಹ ಆತ್ಮ ಬೇಕಾಗುತ್ತೆ. ಅದರಿಂದ ಆ ಒಂದು ಸೀರಿಯಸ್ ಆಗಿರುವಂತ ಒಂದು ಕೆಲಸವನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಅವರು ಉಪವಾಸವಿದ್ದು ದೇವರ ಮುಂದೆ ಪ್ರಾರ್ಥನೆ ಮಾಡುವಂತ ವಿಷಯವನ್ನ ನಾವು ನೋಡ್ತೀವಿ. ಓಕೆ, ಇದೆಲ್ಲ ನಾವು ಉಪವಾಸದ ಬಗ್ಗೆ ಇರುವಂತ ಕೆಲವೊಂದು ಮಾಹಿತಿಗಳನ್ನ ಏನ್ ಮಾಡ್ಬೋದು? ಸತ್ಯವೇದದಲ್ಲಿ ಗಮನಿಸಬಹುದು. ಆದ್ರೆ ದೇವ್ರ ಮಕ್ಳು ಇಲ್ಲಿ ಮನಸ್ಸಲ್ಲಿ ಇಟ್ಕೊಬೇಕಾರಂತ ವಿಷಯ. ಇಲ್ಲಿ ನಾವು ನೋಡೋದ ಪ್ರಕಾರವಾಗಿ ಉಪವಾಸ ಅಂತ ತಕ್ಷಣ ನಮ್ಗೆ ಏನೇನು ಬಂತು? ಈಗ ಏನ್ ಕ್ಲಿಯರ್ ಆಯ್ತು? ಉಪವಾಸ ಅಂದ್ರೆ ಏನು? ಊಟ ಮಾಡಬಾರ್ದು. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ಊಟವನ್ನ ಬಿಡಬೇಕು ಅನ್ನೋದೇ ಬಂದಿರಂತ ವಿಷಯ. ತನ್ನ ಆಹಾರ ಕಷ್ಟ ಈಸಿ ಇದೆಯಾ, ಕಷ್ಟ ಇದೆಯಾ? ಊಟ ಬಿಡೋದು 40 ದಿನ ಎಲ್ಲ ಮಾಡಿದಾರೆ ನೋಡ್ರಿ. ಒಂದು ದಿನ ಪೂರ್ತಿ ಅಲ್ಲ ಇರ್ಬೋದು. ಬೆಳಿಗ್ಗೆಯಿಂದ ಎಷ್ಟೆಲ್ಲ ಎಷ್ಟು ದಿನ ಉಪವಾಸ ಮಾಡಿದ್ರಿ ಎಲ್ಲ? ಒಂದಿನ ಪೂರ್ತಿ ಉಪವಾಸ ಮಾಡಿದ್ದೀರಾ? ಖಂಡಿತ ಇರ್ತೀರಾ. 3 ದಿವಸ ಇದ್ದೀರಾ? ಗುಡ್. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಉಪವಾಸ ಮಾಡ್ಬೇಕಂತಿದ್ರೆ ಬೇರೆ ಪರಿಸ್ಥಿತಿ ಇಲ್ಲ ಇದ್ರವರು ಇದಾರೆ ಅಲ್ವಾ? ಕೆಲವೊಂದು ಸಮಯದಲ್ಲಿ ಪರಿಸ್ಥಿತಿ ಆ ತರ ಇರುತ್ತೆ ಅಲ್ವಾ? ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ, ತಾಯಿಂದ್ರೆಲ್ಲ ಗೊತ್ತು ಕಷ್ಟದಲ್ಲಿ ಮಕ್ಕಳಿಗೋಸ್ಕರ ಏನ್ ಮಾಡ್ತಾರೆ, ಹೊಟ್ಟೆನ ಊಟವನ್ನ ಬಿಟ್ಟು ಅಲ್ವಾ? ತಮಿಳ್ ಹೇಳ್ತಾರೆ ವೈರ ಕಟ್ಟಿ ವಾಯ ಕಟ್ಟಿ ಗಳನ್ನ ಒಳತಿಗ್ರೆ ಅಂತಾರಲ್ವಾ? ಅಂದ್ರೆ ಊಟವನ್ನ ಬಿಟ್ಟು ಏನ್ ಮಾಡಿದಾರೆ, ನಿಮ್ಮನ್ನ ಸಾಕಿದೀನಿ ಅನ್ನೋಂಥ ವಿಷಯಗಳನ್ನ ನಾನು ನೋಡ್ಬೋದು. ಅಂದ್ರೆ ಈ ಪರಿಸ್ಥಿತಿ ಅನುಗುಣವಾಗಿ. ಬಟ್ ದೇವರ ವಿಷಯಗಳನ್ನ ತಗೊಂಡಾಗ ದೇವರಿಗೋಸ್ಕರ, ದೇವರ ಮುಂದೆ ಇರುವಂತ ಉಪವಾಸ ವಿಷಯಗಳೇ ಬೇರೆ. ದೇವರಿಗೋಸ್ಕರ ಇಲ್ಲಿ ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ದೇವ್ರ ಮಕ್ಕಳು ಯಾವ ರೀತಿಯ ಉಪವಾಸವನ್ನು ದೇವ್ರ ಮಕ್ಕಳು ಮಾಡ್ಲೇಬಾರ್ದು. ಮಾಡಿದ್ರೆ ದೇವರಿಗೆ ಅದು ಇಷ್ಟವಾಗೋದಿಲ್ಲ ಅಲ್ವಾ? ಯಾಕಂದ್ರೆ ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಏನ್ ಮಾಡೋಣ ನೋಡೋಣ. ಯಾಕಂದ್ರೆ ನಾನು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತೀನಿ, ಟೈಮ್ ನನಗೆ ಶಾರ್ಟ್ ಇದೆ. ನೀವು ಜೊತೆ ಕನೆಕ್ಟ್ ಇದ್ರೆ ನಿಮ್ಗೆ ಅರ್ಥವಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಇಲ್ಲಿ? ಡಿಸ್ಕನೆಕ್ಟ್ ಆಗುತ್ತೆ. ಆಮೇಲೆ ನೀವೇನಾಗ್ತೀರಾ? ನಿಮ್ಮ ಮೈಂಡ್ ಡಿಸ್ಕನೆಕ್ಟ್ ಆಗ್ತಾರೆ, ಆಟೋಮೆಟಿಕ್ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನಾನ್ ಜವಾಬ್ದಾರನಲ್ಲ. ಆದ್ರಿಂದ ಕನೆಕ್ಟ್ ಆಗಿರ್ರಿ. ಸೊ ಮೊದಲು ನೋಡ್ಬೇಕಾರೆ ಈ ಉಪವಾಸದ ವಿಷಯಗಳನ್ನ ಹೇಳ್ಬೇಕಾರೆ ಯಾವ ರೀತಿ ಮಾಡಬಾರ್ದು ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ಅಂತ ನೋಡ್ಬೇಕಾರೆ, ಮತ್ತೇನ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ. ಮತ್ತೇನ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯ್ತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಕರೆಕ್ಟ್ ಅಲ್ವಾ? ಏನಪ್ಪ ಗಮನಿಸ್ತೀವಿ ಇಲ್ಲಿ? ನೋಡ್ರಿ, ಉಪವಾಸ ಮಾಡೋದು ಯಾರಿಗೋಸ್ಕರ ಮಾಡ್ಬೇಕು? ದೇವರಿಗೋಸ್ಕರ. ಯಾರು ಗೊತ್ತಾಗ್ಬಾರ್ದು? ಜನರಿಗೆ ಅಲ್ವಾ? ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ, ನಾನು ಕೂಡ ಫಾಸ್ಟಿಂಗ್ ಇದೀನಿ, ಉಪವಾಸ ಇದೀನಿ, ನೋಡಿದ ಬ್ರದರ್ ನಾನು ಫಾಸ್ಟಿಂಗ್ ಅಲ್ಲಿ ಇದೀನಿ ಬ್ರದರ್, ಆ ಮುಖಾನೇ ಕಾಣಿಸ್ಕೊಳ್ಳೋ ರೀತಿಲಿ ಈ ರೀತಿ ಬೇಡ. ಮನುಷ್ಯರ ಮುಂದೆ ತೋರಿಕೆಗೆ ನಾನು ಉಪವಾಸ ಮಾಡೋದು ಬೇಡ. ಯಾಕಂದ್ರೆ ದೇವ್ರು ಇಂಥ ಉಪವಾಸವನ್ನ ಯಾವಾಗಲೂ ಮೆಚ್ಚಲ್ಲ. ಸಿದನೆ ಹೇಳ್ತಾ ಇದ್ರೆ ಇದು ಕಪಟಿಗಳ ಹಾಗೆ ಅಲ್ವಾ? ಸೊ ಕಪಟಿಗಳ ಹಾಗೆ ನೀವು ಮಾಡೋದು ಇಂಥ ಒಂದು ಉಪವಾಸ ಏನಪ್ಪಾ ಅಂದ್ರೆ ಹೊರನೋಟಿಗೆ ಮನುಷ್ಯರನ್ನ ಮೆಚ್ಚಿಸುವಂತದ್ದಾಗಿರುತ್ತೆ ಹೊರತು ಅದು ಯಾವಾಗಲೂ ಕೂಡ ದೇವ್ರನ್ನ ಮೆಚ್ಚಿಸುವಂತ ಕೆಲಸವನ್ನ ಮಾಡಲ್ಲ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪಾ ನೋಡ್ತೀವಿ ಅಂದ್ರೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನಾದ್ರೂ ಪಡ್ಕೊಬೇಕಂದ್ಬಿಟ್ಟು ಏನ್ ಮಾಡ್ಬಾರ್ದು? ಉಪವಾಸವನ್ನ ಯಾವಾಗ್ಲೂ ಕೂಡ ಮಾಡಬಾರ್ದು. ಯಾರಾದ್ರೂ ಮಾಡಿದ್ರ ಈ ರೀತಿ? ಯಾರು ಮಾಡಿದ್ರು? ಸತ್ಯವೇದದಲ್ಲಿ ಉಪವಾಸ ಮಾಡಿ, ಉಪವಾಸ ಇದ್ರೆ ದೇವ್ರು ಏನ್ ಮಾಡ್ತಾರೆ? ನನ್ನ ಪ್ರಾರ್ಥನೆ ಕೇಳ್ಬಿಡ್ತಾರೆ. ಆದ್ರೆ ಅದು ಪ್ಲಾನ್ ಎಲ್ಲ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿತ್ತು. ಗುಡ್. ನೋಡ್ರಿ, ತುಂಬಾ ಸಂತೋಷ ಆಗುತ್ತೆ ಈ ರೀತಿ ಉತ್ತರ ಹೇಳಿದಾಗ. ದಾವೀದನ್ ಮಾಡಿದ್ರು. ತನ್ನ ಮಗ ಸಾಯ್ಬೇಕಾದ್ರೆ ಏನ್ ಮಾಡ್ತಿದ್ರು? ಉಪವಾಸನ ಮಾಡಿ, ಹೇಗಾದ್ರೂ ಉಪವಾಸ ಮಾಡಿ ಏನ್ ಮಾಡೋಣ, ದೇವ್ರ ಮನ ಒಲಿಸ್ಬಿಡೋಣ ಅಂತ ಪ್ರಯತ್ನ ಪಡ್ತಾರೆ. ವಾಕ್ಯವನ್ನು ಓದೋಣ. 2 ಸಾಮುವೇಲ 12ನೇ ಅಧ್ಯಾಯ 16ನೇ ವಾಕ್ಯ.
ಆದುದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ನೋಡಿದ್ರಾ ಏನ್ ಮಾಡ್ತಿದ್ರು? ರಾತ್ರಿ ಪೂರ್ತಿ ಉಪವಾಸ ಮಾಡಿ ಅಲ್ಲೇ ಇದ್ರು. ಹೇಗಾದ್ರೂ ಮಾಡಿ ದೇವ್ರಿಗೆ ಏನ್ ಮಾಡೋಣ, ಮಗನ್ನ ಕಾಪಾಡ್ಬಿಡ್ಲಿ ಅಂತ. ಅಂದ್ರೆ ಇದ್ರ ಹಿನ್ನೆಲೆ ಎಲ್ಲ ಗೊತ್ತು. ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಕೃಷ್ಣನ ಪ್ರೀತಿ ಸರ್, ನಿಮ್ಗೆ ಸತ್ಯವೇದ ನಾಲೆಜ್ ಇದೆ ಅಂದ್ಬಿಟ್ಟು ನಾನು ಅದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ, ಯಾರ ಮಗನ ಕಾಪಾಡ್ಬೇಕು ಅಂದ್ಬಿಟ್ಟು. ಆದ್ರೆ ದೇವರ ಚಿತ್ತ ಅದಿರ್ಲಿಲ್ಲ. ಕೊನೆಗೆ ಮಗ ಏನಾಗ್ಬಿಟ್ಟ? ಸೋತೋಗ್ಬಿಟ್ಟ. ಯಾಕಂದ್ರೆ ಇಲ್ಲಿ ಏನಾಗ್ಲಿಲ್ಲ ಅಂದ್ರೆ, ಉಪವಾಸ ಮಾಡಿ ಕೂಡ ದಾವೀದನ ಏನ್ ಮಾಡಿಲ್ಲ, ಯಾವುದ್ರ ವಿಷಯನೂ ಹೊಂದ್ಕೊಂಡಿಲ್ಲ. ದೇವ್ರ ಮಕ್ಕಳು ಕಪಟಿಗಳಾಗಿ ಉಪವಾಸ ಮಾಡೋದು ದೇವರಿಗೆ ಇಷ್ಟವಿಲ್ಲ. ಮನುಷ್ಯರ ಹೊರನಟಿಗೆ ಮತ್ತೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇರುವಂತ ವಿಷಯಕ್ಕೆ ಉಪವಾಸ ಮಾಡಿ ಅದನ್ನ ಪಡ್ಕೊಬೇಕಂತ ಭಾವನೆ ಯಾವಾಗಲೂ ಇಟ್ಕೊಬಾರ್ದು. ಇದೆಲ್ಲ ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಎಂತ ಉಪವಾಸವನ್ನ ನಾವು ಮಾಡಬೇಕಾಗಿದೆ, ಎಂತ ಉಪವಾಸನ ದೇವರು ಮೆಚೂರ್ ಆಗಿದ್ದಾರೆ ಅನ್ನೋಂಥ ವಿಷಯವನ್ನು ನೋಡಿದಾಗ, ಸೊ ಸತ್ಯವೇದದಲ್ಲಿ ಹಲವಾರು ವಿಷಯಗಳನ್ನ ದೇವ್ರು ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದಾರೆ ಅಲ್ವಾ. ಸೊ ಯಾವ ಒಂದು ಉಪವಾಸವನ್ನ ದೇವರು ಮೆಚ್ತಾರೆ? ನಾನು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಶಾರೀರಿಕ ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಇನ್ನು ಆತ್ಮಿಕ ಉಪವಾಸಕ್ಕೆ ಹೋಗ್ಲಿಲ್ಲ. ಫ್ಲೆಶ್ಲಿ, ಮಾಂಸಿಕವಾಗಿ ನಾನು ಮಾಡುವಂತ ಉಪವಾಸವನ್ನ, ಎಂತ ಉಪವಾಸವನ್ನ ದೇವರು ಮೆಚ್ತಾರೆ. ಹಾಗಾಗಿ ದೇವ್ರ ಮಕ್ಕಳಿಗೆ ಉಪವಾಸ ಅನ್ನೋದು ಅವಶ್ಯಕತೆ ಇದೆ. ಇವತ್ತು ಅವಶ್ಯಕತೆ ಇದೆ ಅನ್ಸುತ್ತಾ? ಏನೆಲ್ಲ ಮಾಡಿದ್ರ? ಈಗ ಸತ್ಯಕ್ಕೆ ಬಂದ್ಮೇಲೆ ಏನಕ್ಕೆಲ್ಲ ಉಪವಾಸ ಮಾಡಿದಿರಪ್ಪ? ಮಾಡೇ ಇಲ್ವಾ? ಗುಡ್. ತುಂಬಾ ಮುಖ್ಯವಾದ ಟಾಪಿಕ್ ಹಂಗಾದ್ರೆ ಇದು. ತಗ್ಗಿಸ್ಕೊಳಕ್ಕೆ ಏನು ಮೂವತ್ತಿದ್ಯಾ ಇಲ್ಲಿ ಅಲ್ವಾ? ತಗ್ಗಿಸ್ಕೊಳಕ್ಕೆ, ತಮ್ಮನ್ನ ತಗ್ಗಿಸ್ಕೊಳ್ಳೋದು ದೇವ್ರ ಮುಂದೆ. ಬೇರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ, ಹುಷಾರಿಲ್ಲ ಅಂದ್ರೆ, ನೋಡಿ ಪಾಯಿಂಟ್ ಬಂದ್ಬಿಡ್ತಿಲ್ಲ. ಹುಷಾರಿಲ್ಲ ಅಂದ್ರೆ ಹುಷಾರಿಲ್ಲ ಅಂದ್ರೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರ ಕೊಟ್ಬಿಡ್ತಾರಾ? ಫಸ್ಟ್ ಆಫ್ ಆಲ್ ಒಬ್ರು ಅನಾರೋಗ್ಯದಲ್ಲಿರೋರಿಗೆ ನಾವು ಪ್ರಾರ್ಥನೆ ಮಾಡ್ಬೇಕಾ ಮಾಡ್ಬಾರ್ದಾ? ಮಾಡ್ಬೇಕು. ಗುಡ್, ವೆರಿ ಗುಡ್. ಏನಂತ ಮಾಡ್ಬೇಕಪ್ಪ? ಎಸ್, ಕರೆಕ್ಟ್ ಅಲ್ವಾ? ಅವರ ಶರೀರದ ಒಂದು ಸೌಖ್ಯಕ್ಕೋಸ್ಕರ ನಾವು ಏನ್ ಮಾಡಂಗಿಲ್ಲ. ಕಾನ್ಸಂಟ್ರೇಷನ್ ಪೀಪಲ್ಗೆ, ಬೇರೆಯವ್ರಿಗೆ ಮಾತಾಡ್ತಾ ಇಲ್ಲ, ದೇವರಿಗೆ ಅರ್ಪಣೆ ಮಾಡಿದವರಿಗೆ ಶರೀರಕ್ಕೆ ಸಂಬಂಧಪಟ್ಟಂತ ಆರೋಗ್ಯದಿಂದ ಕಾಪಾಡಿ ಅಂತ ಕೇಳೋ ಆಗಿಲ್ಲ. ಯಾಕೆ ಅಂದ್ರೆ ನಾವು ಮೊದಲೇ ದೇವರಿಗೆ ಏನ್ ಮಾಡಿದ್ವಿ, ನಮ್ಮನ್ನ ಸಂಪೂರ್ಣವಾಗಿ ಅರ್ಪಣೆ ಮಾಡಿದ್ವಿ, ನಮ್ಮ ದೇಹನ. ಅದರಿಂದ ಈ ಶರೀರದ ಬಗ್ಗೆ ನಾವು ಕೇಳೋ ಆಗಿಲ್ಲ. ದೇವ್ರ ಚಿತ್ತವಿದ್ರೆ ದೇವ್ರು ಮಾಡ್ಲಿ, ಅವರ ಆತ್ಮ, ಅವರ ನಂಬಿಕೆನ ಬಲಪಡಿಸಿ ಕೊನೆ ತನಕ ದೇವ್ರ ಇಷ್ಟದಲ್ಲಿ ನಂಬಿಕೆ ಇರ್ಲಿ ಅಂತ ಅವ್ರು ಬಲಪಡಿಸೋದಕ್ಕೆ ಏನ್ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು ಒಂದ್ ರೀತಿಯಲ್ಲಿ ಕೂಡ. ಕರೆಕ್ಟ್. ಸೊ ಬೇರೆ ಏನೆಲ್ಲ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡ್ಬೋದು, ಬೇರೆ ಏನೆಲ್ಲ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ಬೋದು ಅಲ್ಲ? ನಮ್ಮ ಫ್ಲೆಶ್ಲಿ ಅಲ್ವಾ, ನಮ್ಮ ಮಾಂಸ ಅಷ್ಟು ಈಸಿ ಅಲ್ಲ ಕಂಟ್ರೋಲ್ ಮಾಡೋದು. ಕೃಷ್ಣನ ಪ್ರೀತಿ ಸರ್, ಕೆಲವೊಂದು ಟೈಮಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನಾಗುತ್ತೆ, ತುಂಬಾನೇ ಕಷ್ಟವಾಗುತ್ತೆ. ನಾವು ಆತ್ಮಿಕ ವಿಷಯಗಳಲ್ಲಿ ತುಂಬಾ ಬಲಹೀನರಾಗಿ ಕಾಣಿಸ್ಕೊಂಡಾಗ ದೇವರ ಸನ್ನಿಧಿಯಲ್ಲಿ ನಮ್ಗೆ ಈ ಒಂದು ಸೈನ್ ದೇವ್ರ ಮಕ್ಳಿಗೆ ಏನಾಗ್ಬೇಕು, ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಅಲ್ವಾ? ಈ ಸೈನ್ ಗೊತ್ತಾಗದೇ ಇದ್ರೆ ತುಂಬಾ ಕಷ್ಟ. ಯಾವುದೇ ವಿಷಯದಲ್ಲಿ ನಾವು ಆತ್ಮಿಕದಲ್ಲಿ ಬಲಹೀನತೆನಾಗಿದ್ದೇನೆ. ಆ ಬಲಹೀನತೆ ಅನ್ನೋದು ಏನಪ್ಪಾ ಅಂದ್ರೆ, ದೇವ್ರಿಗೂ ನನಗಿರುವಂತ ಒಂದು ಅಂತರ, ಕಮ್ಯುನಿಕೇಶನ್ಸ್ ಏನಾಗ್ತಿದೆ, ತುಂಬಾ ಲಾಂಗ್ ಡಿಸ್ಟೆನ್ಸ್ ತರ ಕಾಣಿಸ್ತಾ ಇದೆ. ದೇವರ ಜೊತೆ ಇರುವಂತ ಐಕ್ಯತೆಯಲ್ಲಿ ನನಗೆ ಆ ಕಮ್ಯುನಿಕೇಶನ್ ನನಗೆ ಏನಾದ್ರೂ ಡಿಸ್ಟರ್ಬ್ ಆಯ್ತು ಅಂದ್ರೆ ನಾವೇನ್ ಮಾಡ್ಬೇಕು? ದೇವ್ರ ಮಕ್ಕಳು ದೇವರ ಮುಂದೆ ಫಾಸ್ಟಿಂಗ್ ಅಲ್ಲಿ ಹೋಗೋದು ತುಂಬಾ ಮುಖ್ಯ. ತುಂಬಾ ಒಂದು ಪಾಯಿಂಟ್ಸ್ ನ ಇಲ್ಲಿ ನಾವು ಮಾತಾಡಬಹುದು. ಆದ್ರೆ ಸತ್ಯವೇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯವನ್ನು ನೋಡೋಣ. ಕನ್ನಡದಲ್ಲಿರುವಂತಹ ಈ ವಾಕ್ಯವನ್ನು, ಈ ಒಂದು ರೀಪ್ರಿನ್ಸ್ ಪಾಯಿಂಟ್ ನ ಓದ್ಬಿಡ್ರಿ. ಉಪವಾಸವು ಬುದ್ಧಿವಂತಿಕೆಯಿಂದ ಮತ್ತು ಸರಿಯಾದ ಉದ್ದೇಶದಿಂದ ಮಾಡಿದರೆ ಸಾಕು. ವಿಶೇಷವಾಗಿ ಕರ್ತನ ಜನರು ಆತ್ಮೀಕತೆಯ ಕೊರತೆಯನ್ನು ಅನುಭವಿಸಿದಾಗ ಮತ್ತು ತೀವ್ರ ಶೋಧನೆಗಳಿಗೆ ಒಡ್ಡಿಕೊಂಡಾಗ ಅವರಿಗೆ ಉಪವಾಸವು ಅವಶ್ಯ. ದೈಹಿಕ ಶಕ್ತಿ ಮತ್ತು ಚೈತನ್ಯವನ್ನು ದುರ್ಬಲಗೊಳಿಸುವ ಮೂಲಕ ಪೂರ್ಣ ಹೃದಯದ ಮತ್ತು ತಕ್ಷಣ ಪ್ರವೃತ್ತಿಯವರಿಗೆ ಎಲ್ಲಾ ದಿಕ್ಕುಗಳಲ್ಲಿಯೂ ಸ್ವಯಂ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. ಅಲ್ವರಾ? ಸೊ ದೇವ್ರ ಮಕ್ಳಿಗೆ ಈ ರೀತಿ ಒಂದು ಸನ್ನಿವೇಶ ಕಂಡು ಬಂದಾಗ ಖಂಡಿತವಾಗ್ಲೂ ನಾವು ಉಪವಾಸ ಮಾಡಬೇಕು. ನಾವು ಇಲ್ಲಿವರೆಗೂ ಉಪವಾಸ ಮಾಡಿಲ್ಲ ಅಂದ್ರೆ ಏನರ್ಥ? ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಸ್ಪಿರಿಚುವಲ್ ಅಂತ ಅಲ್ವಾ? ಉಪವಾಸಕ್ಕೆ ಕೈ ಹಾಕ್ಲಿಲ್ಲ ನಾವು ಅಂದ್ರೆ ಏನ್ ಮಾಡ್ತಿದ್ವಿ? ನಾನ್ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಬ್ರದರ್, ದೇವ್ರ ಜೊತೆ ನನ್ನ ಐಕ್ಯ ತುಂಬಾ. ಯೋಚನೆ ಮಾಡೋಣ ನಾವೇ ಅಲ್ವಾ? ಸೆಲ್ಫ್ ಎಕ್ಸಾಮಿನೇಷನ್, ನಮ್ಮನೆ ನಾವು ಯೋಚನೆ ಮಾಡೋಣ. ಈ ರೀತಿ ಪರಿಸ್ಥಿತಿ ಬಂದಾಗ ಅದೇನಂತ ತೋರಿಸುತ್ತಂದ್ರೆ, ದೇವರ ಜೊತೆ ಇರುವಂತ ಒಂದು ಐಕ್ಯತೆನ ದೇವ್ರ ಮಕ್ಳು ಕಳ್ಕೊಂಡಾಗ ಅವರಲ್ಲಿ ಸಮಾಧಾನವಾಗಿ ಇರಕ್ಕಾಗುತ್ತಾ? ನಿಜವಾದ ದೇವ್ರ ಮಕ್ಕಳಿಗೆ ಒಂದು ಸೈನ್ ಏನಪ್ಪಾ ಅಂದ್ರೆ, ಅದು ನಾವು ದೇವರೊಂದಿಗಿರುವಂತಹ ಒಂದು ಫೆಲೋಶಿಪ್ನ, ಕಮ್ಯುನಿಕೇಟ್ನ ಬ್ರೇಕ್ ಮಾಡಿದಾಗ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಾಗ ನಮ್ಮ ಹೃದಯದಲ್ಲಿ ಫಸ್ಟ್ ಹೋಗೋದೇನಪ್ಪಾ ಅಂದ್ರೆ ದೈವಿಕ ಸಮಾಧಾನ ಮಿಸ್ ಆಗುತ್ತೆ. ಅದು ನಮ್ಗೆ ಸೈನ್, ಅದು ನಮ್ಗೆ ಗುರುತು ಕೊಡುತ್ತೆ ನಾನೆಲ್ಲೋ ಮಿಸ್ಟೇಕ್ ಆಗಿದೆ ದೇವ್ರ ಜೊತೆಗಿರುವಂತ. ತಕ್ಷಣ ಏನ್ ಮಾಡ್ಬೇಕು? ಅದನ್ನ ಸರಿಪಡಿಸಕ್ಕೆ ನಾವು ಮುಂದಿನ ಹೆಜ್ಜೆಗಳನ್ನ ಇಡಬೇಕು ಅಲ್ವಾ? ಅದಕ್ಕೆ ಒಂದು ದಾರಿ ಏನಪ್ಪಾ ಅಂದ್ರೆ, ಸತ್ಯವೇದದಲ್ಲಿ ಕೊಟ್ಟಿರುವಂತದ್ದು ಉಪವಾಸದ ಮೂಲಕ ಪ್ರಾರ್ಥನೆ ಮಾಡಿ
ದೇವರೊಂದಿಗಿನ ಒಂದು ಐಕ್ಯತೆನ ಮತ್ತೆ ಬಲಪಡಿಸ್ಕೊಳ್ಳುವಂತ ಒಂದು ಸದಾವಕಾಶ ಯಾರಿಗಿದೆ ಇವತ್ತು? ದೇವರ ಮಕ್ಕಳಿಗೆ ಇದೆ. ಇದೇ ರೀತಿನ ಬೈಬಲ್ ನೋಡ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಏನ್ ಮಾಡಿದ್ರು, ಇಂಥ ಒಂದು ಭಾವನೆಯಲ್ಲಿ ನಮ್ಮ ಇವ್ರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾರಪ್ಪ? ಕೊರ್ನೇಲಿಯು. ಕರೆಕ್ಟ್ ಅಲ್ವಾ? ವಾಕ್ಯವನ್ನು ಹೋದ್ರಿ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 30ನೇ ವಾಕ್ಯ. ಅದಕ್ಕೆ ಕೊರ್ನೇಲ್ಯನು, ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಯ ನಡೆತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲ್ಯನೇ, ನಿನ್ನ ಪ್ರಾರ್ಥನೆಯು ಕೇಳಿ ಬಂತು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು. ನೋಡಿದ್ರ, ಒಬ್ಬ ಅನ್ಯ ಜನ ಆಗಿರುವಂತ ಈ ಒಂದು ಶತಾಧಿಪತಿ ಏನಾಕ್ ಮಾಡ್ತಾರೆ ಅಂದ್ರೆ ಉಪವಾಸವನ್ನ ಮಾಡ್ತಾರೆ. ಯಾವುದೇ ರೀತಿ ಅವ್ರಿಗೆ ಏನಾಗಲಿಲ್ಲ, ಮಾಡ್ಲೇಬೇಕಂತ ಕಡ್ಡಾಯತೆ ಇರಲಿಲ್ಲ. ಬಟ್ ಏನಾದ್ರು ಅವ್ರು ಏನ್ ಮಾಡ್ತಾರೆ, ದೇವರ ಒಂದು ಕೃಪೆನ ಪಡ್ಕೊಳ್ಳೋಕೆ ಉಪವಾಸ ಮಾಡ್ತಾರೆ. ಆ ಉಪವಾಸಕ್ಕೆ ಅಲ್ಲಿ ಏನಾಗುತ್ತೆ, ತಕ್ಷಣ ದೇವ್ರ ಕಡೆಯಿಂದ ರೀಪ್ಲೇ ಬರುತ್ತೆ ನೋಡ್ರಿ. ತಕ್ಷಣ ಬಂದು ಏನ್ ಮಾಡ್ತಾರೆ, ಅಲ್ಲಿ ದೂರಲ್ಲಿ ಮಾತಾಡಿ ಅವರಿಗೆ ಹೇಳುವಂತ ವಿಷಯಗಳು ಕೂಡ ಏನ್ ಮಾಡ್ತೀವಿ, ಇಲ್ಲಿ ನೋಡ್ತೀವಿ. ಆದ್ರಿಂದ ದೇವ್ರ ಮಕ್ಕಳು ಇಂಥ ಉಪವಾಸ ಅಂದ್ರೆ ನಮ್ಮ ಆತ್ಮಿಕ ವಿಷಯಗಳೆಲ್ಲ ಕೊರತೆಗೋಸ್ಕರ ದೇವರ ಸನ್ನಿಧಿಯಲ್ಲಿ ನಾವು ಹೋಗೋದಕ್ಕೆ ಉಪವಾಸ ತುಂಬಾ ಮುಖ್ಯವಾದಂತ ಒಂದು ವಿಷಯ. ಇದು ಒಂದು ಭಾಗ. ಇದು ನಾನು ಮಾತಾಡ್ತಂತ ದೇವ್ರ ಮಕ್ಕಳಿಗೆ ಇರುವಂತ ಶರೀರದಲ್ಲಿ ಮಾಡುವಂತ ಉಪವಾಸದ ಒಂದು ಭಾಗ. ಇನ್ನೊಂದು ಉಪವಾಸ ಕೂಡ ಇದೆ. ಏನಪ್ಪಾ ಇರ್ಬೋದು ಅಂತ ನೋಡ್ರೆ, ನಾನೇನ್ ಮಾಡ್ತೀನಿ, ಒಂದೊತ್ತು ಊಟವನ್ನ ಬಿಡ್ತಾ ಇದ್ದೀನಿ. ಅದೇ ಊಟವನ್ನ ಯಾರಿಗಾದ್ರೂ ಕೊಡ್ತೀನಾ? ಕೊಡಲ್ಲ. ಕರೆಕ್ಟಾ? ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಸೊ ಉಪವಾಸ ಅಂತ ಹೇಳಿದಾಗ ನಾನು ಏನ್ ಬಿಟ್ಟಿದ್ದೀನೋ ಅದನ್ನ ಏನ್ ಮಾಡ್ಬೇಕು ಇನ್ನೊಬ್ರಿಗೆ. ಇದು ಕೂಡ ಒಳ್ಳೆ ಉಪವಾಸ. ಯಾಕಂದ್ರೆ ದೇವ್ರ ಮಾತಾಡ್ಬೇಕಾರೆ ಇಂಥ ಉಪವಾಸವನ್ನ ನಾನು ಏನ್ ಮಾಡ್ತೀನಿ, ತುಂಬಾ ಮೆಚ್ತೀನಿ ಅಂತ ಏನ್ ಮಾಡಿದ್ರೆ ಮಾತಾಡ್ತಾರೆ. ಅದು ನಿಮ್ಗೆ ಗೊತ್ತಿರೋಂಥ ವಿಷಯ. ಏಷ್ಯ 58ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಅಲ್ವರಾ? ಇದು ಯಾರು ಕೊಟ್ಟಿರೋಂಥ ಒಂದು ನಿಯಮ? ನಮ್ಗಂತೂ ಅಲ್ಲ. ಯಾರು ಕೊಟ್ಟಿರೋಂಥದ್ದು? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ನಿಯಮ. ಆದ್ರೆ ದೇವ್ರ ಮಕ್ಕಳು ಇಂಥ ಉಪವಾಸ ಕೂಡ ನಾವೇನ್ ಮಾಡಬಹುದು. ಇದು ದೇವ್ರಿಗೆ ಮೆಚ್ಚುಗೆ ಆಗುತ್ತೆ ಅಲ್ವಾ? ಕೆಲವೊಂದು ಟೈಮಲ್ಲಿ ನನಗಿಲ್ದೇ ಇದ್ದಾಗ ಬೇರೆಯವ್ರಿಗೆ ಅದು ಬೇಕು, ನನಗಿಲ್ದೆ ಅದನ್ನ ಬೇರೆಯವ್ರಿಗೆ ಕೊಡ್ಬೇಕಂತ ಭಾವನೆ, ಬೇರೆಯವ್ರ ಬಗ್ಗೆ ಕೇರ್ ಮಾಡೋದು, ಕರುಣೆ ತೋರಿಸೋದು, ದಯೆ ತೋರಿಸೋದು ಅಲ್ವಾ? ಅದರಿಂದ ನನಗೆ ಕೆಲವೊಂದು ಕಷ್ಟಗಳೆಲ್ಲ ಬರೋದು. ಈ ವಿಷಯ ಏನಂತ ಸೂಚಿಸಿದ್ರೆ ಇದು ಕೂಡ ಏನಾಗುತ್ತೆ, ಒಂದು ಉಪವಾಸ, ದೇವರು ಮೆಚ್ಚುವಂತ ಒಂದು ಉಪವಾಸವಾಗಿದೆ. ಬದಲಾಗಿ ಇಸ್ರೇಲ್ ಜನರು ಈ ಉಪವಾಸವನ್ನು ಅವ್ರು ಮಾಡ್ತಾ ಇರ್ಲಿಲ್ಲ. ಅವರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ, ದೇವ್ರ ಮುಂದೆ ಉಪವಾಸ ಮಾಡಿ ಇನ್ನು ಕೂಡ ಅವರು ಉಪವಾಸ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಿದ್ರು. ಗೋಣಿ ತಟ್ಟೆನ ಏನ್ ಮಾಡ್ತಿದ್ರು, ತುತ್ಕೊಂಡು ದೇವ್ರ ಮುಂದೆ ತುಂಬಾ ತಗ್ಗಿಸ್ತಾ ಇದ್ರು. ಆದ್ರೆ ದೇವರು ಮೆಚ್ಚುಗೆಯಾಗಿ ಹೇಳಿದಂತ ಈ ಉಪವಾಸಗಳನ್ನ ಅವ್ರು ಯಾವಾಗಲೂ ಮಾಡ್ತಾ ಇರಲಿಲ್ಲ. ನೋಡ್ರಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಓದನ ಜಕರಿಯ 7ನೇ ಅಧ್ಯಾಯ 5ರಿಂದ ಕೆಲವು ವಾಕ್ಯಗಳನ್ನು ಓದನ. ಜಕರಿಯ 7ನೇ ಅಧ್ಯಾಯ 5ರಿಂದ ಕೆಲವು ವಾಕ್ಯಗಳು ಓದಿ. ಬರ್ಲಿಲ್ವಾ ಇಲ್ಲಿ? ಸರಿ. ಇಗೋ, ನೀನು ಯಾಜಕರಿಗೂ ದೇಶದ ಸಕಲ ಜನರಿಗೂ ಹೀಗೆ ನುಡಿ, ನೀವು ಈ 70 ವರ್ಷಗಳಿಂದಲೂ 5ನೆಯ ಮತ್ತು 7ನೆಯ ತಿಂಗಳುಗಳಲ್ಲಿ ಉಪವಾಸ ಮಾಡಿ ಗೋಳಾಡುತ್ತಿದ್ದಾಗ ಆ ನಿಮ್ಮ ಉಪವಾಸವು ನನಗಾಗಿಯೇ ಮಾಡಿದ್ದೋ? ನೀವು ಭೋಜನ ಮಾಡುವಾಗಲೂ ಪಾನ ಮಾಡುವಾಗಲೂ ಆ ನಿಮ್ಮ ಭೋಜನ ಪಾನಗಳು ನಿಮ್ಮವಾಗಿಯೇ ಇರುವವಲ್ಲವೇ? ಕಂಟಿನ್ಯೂ ಮಾಡಿ, ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬನ್ರಿ. ಯೆರೂಸಲೇಮು ಸುತ್ತಣ ಪಟ್ಟಣಗಳ ಸಮೇತ 9ನೇ ವಾಕ್ಯದಿಂದ 10ನೇ ವಾಕ್ಯ ಓದ್ಬಿಡ್ರಿ. ಸೇನಾಧೀಶ್ವರನಾದ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರ್ಯಾರಿಗೂ ಅನ್ಯಾಯ ಮಾಡಬೇಡಿರಿ.
ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆದಿರಲಿ, ಹ್ಮ್ ನಿಮ್ಮ ಪಿತೃಗಳಾದರೂ ಗಮನಿಸಲೊಲ್ಲದೆ ಹೆಗಲುಗೊಡದೆ ಹೋದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು. ಓಕೆ, ಸಾಕಲ್ವಾ? ನೋಡ್ರಿ, ಇದೆಲ್ಲ ವಿಷಯ ಹೇಳ್ತಾರೆ. ಇದನ್ನ ಸ್ಟಡಿ ಮಾಡ್ರಿ ಸ್ವಲ್ಪ. ಏನಪ್ಪಾ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಾವು ದೇವರಿಗೆ ಇರಿಸಿರುವಂತ ಈ ಕೆಲಸಗಳೆಲ್ಲ ಮಾಡಿ ದೇವರ ಮುಂದೆ ಉಪವಾಸದಿಂದ ಬಂದಾಗ ದೇವರ ಪ್ರಾರ್ಥನೆ ಕೇಳ್ತಾರಾ? ಕೇಳಲ್ಲ. ನೋಡ್ರಿ, ಇದು ತುಂಬಾ ಮುಖ್ಯವಾದ ವಿಷಯ. ಎಲ್ಲೋ ಕೂಡ ಸಹೋದರಿಗೆ ಕಷ್ಟವಾಗಿರ್ಬೋದು, ಸಹೋದರ ಮನಸ್ಸು ನೋಯಿಸಿರ್ಬೋದು ಅಲ್ವಾ? ಅವ್ರಿಗೆ ದಯೆ ತೋರಿಸಲ್ಲ, ಕನಿಕರ ತೋರಿಸಲ್ಲ. ಇಂಥ ವಿಷಯಗಳನ್ನ ಮಾಡಿ ನಾವೇನ್ ಮಾಡ್ತೀವಿ? ಉಪವಾಸವನ್ನ ಮಾಡ್ತಾ ಇರ್ತೀವಿ. ಅದು ಕೂಡ ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇದ್ರೆ, ನೀವು ಉಪವಾಸ ಮಾಡಿದಾಗ ಯಾರಿಗೋಸ್ಕರ ಮಾಡಿದ್ರೆ? ನನಗೋಸ್ಕರ ಮಾಡಿದ್ರ? ನಿಮಗೋಸ್ಕರ ನೀವು ಮಾಡ್ತಾ ಇದ್ರ? ನೀವೇನೋ ಒಂದು ಆಸೆ ಇಟ್ಕೊಂಡಿದ್ರೆ ನೆರವೇರಿಸ್ಕೋಸ್ಕರ ಮಾಡ್ತಾ ಇದ್ರಾ? ನೀವು ಊಟ ಮಾಡಿದಾಗ ಯಾರಿಗೋಸ್ಕರ ಮಾಡ್ತಾ ಇದ್ರಾ? ನಿಮಗೋಸ್ಕರನೇ ಮಾಡ್ತಾ ಇದ್ರ. ನನಗೋಸ್ಕರ ಏನ್ರಪ್ಪ ಮಾಡ್ತಿದ್ರಾ? ನನಗೋಸ್ಕರ ನೀವು ಮಾಡುವಂತ ಉಪವಾಸ ಹೇಗಿರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಸೊ ಇದ್ರ ದೇವ್ರ ಮಕ್ಳು ನೆನಪು ಇಟ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಒಂದು ಮಾಂಸಿಕವಾದ ಉಪವಾಸ ಬಗ್ಗೆ ಮಾತಾಡ್ತಾ ಇದೀನಿ ನಾನು, ಇನ್ನು ಆತ್ಮಿಕವಾದ ಉಪವಾಸದ ಬಗ್ಗೆ ಏನಾಗ್ಲಿಲ್ಲ, ಹೋಗ್ಲಿಲ್ಲ. ಈ ಫ್ಲೆಶ್ಲಿ ಒಂದು ಫಾಸ್ಟಿಂಗ್ ಮಾಡ್ಬೇಕಾದ್ರೂ ಕೂಡ ದೇವ್ರ ದೃಷ್ಟಿಲಿ ಇಂಥ ವಿಷಯಗಳನ್ನ ನಾವು ದೇವ್ರ ಮಕ್ಳು ಏನ್ ಮಾಡ್ಬೇಕು? ನೆನಪಲ್ಲಿ ಇಟ್ಕೊಬೇಕು. ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಸಾಗಿರ್ಬೇಕಾದ್ರೆ ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಒಂದು ಉಪವಾಸ ಮಾಡಿದ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 40 ದಿನ ಮಾಡಿದ್ರಪ್ಪ. ಆಮೇಲೆ ಉಪವಾಸ ಮಾಡಿದ್ರಾ? ಮಾಡ್ಲೇ ಇಲ್ವಾ? ಓಕೆ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಆತ್ಮಿಕವಾದ ಉಪವಾಸವೇನು, ಅದ್ರ ಬಗ್ಗೆ ಏನ್ ಮಾಡೋಣ? ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ದಿನ ಒಂದು ಘಟನೆ ನಡೀತು. ಏನಪ್ಪಾ ಅಂದ್ರೆ, ಆತನ ಶಿಷ್ಯರು ಹೋಗ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ? ಸದಸ್ಯರು ಪರಿಸರ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಈ ಪರಿಸರ ಸಾಮಾನ್ಯವಾಗಿ ಅವಾಗವಾಗ ಉಪವಾಸ ಮಾಡ್ಬಿಡೋದು. ಇವರು ಗೊತ್ತಲ್ಲ ಅವ್ರದಲ್ಲ, ಅವಾಗವಾಗ ಉಪವಾಸ ಮಾಡ್ಕೊಳ್ಳೋದು, ಅವಾಗವಾಗ ಎಲ್ರ ಮುಂದೆ ಉಪವಾಸ ಮಾಡ್ತೀನಿ ತೋರಿಸ್ಕೊಳ್ಳೋದು, ಈ ಕೆಲಸ ಮಾಡ್ತಿದ್ರು ಅವರು. ಇದನ್ನ ಯೇಸು ಕ್ರಿಸ್ತ ಖಂಡಿಸ್ತಾ ಇದ್ರು. ಇವ್ರೇನ್ ಮಾಡ್ತಾ ಇದ್ರೆ, ಇವ್ರನ್ನ ವಾಚ್ ಮಾಡ್ತಾ ಇರ್ತಾರೆ. ಯಾರನ್ನ? ಯೇಸು ಕ್ರಿಸ್ತನ ಮತ್ತೆ ಅವರ ಶಿಷ್ಯರನ್ನ ವಾಚ್ ಮಾಡ್ತಾರೆ. ಅವ್ರು ಉಪವಾಸನೇ ಮಾಡಲ್ಲ. ಇವಾಗ ಏನಾಗ್ತಾರೆ? ಇವರು ತಗೊಳ್ತಾರೆ, ನೋಡಪ್ಪ ಯೋಹನ ಅವ್ರ ಶಿಷ್ಯರೆಲ್ಲ ಉಪವಾಸ ಮಾಡ್ತಾರೆ, ಎಲ್ಲಿ ನಿಮ್ಮ ಶಿಷ್ಯರು ಏನು ಉಪವಾಸನೆ ಮಾಡಲ್ಲ, ಏನು ಮಾಡಲ್ಲ, ಚೆನ್ನಾಗಿ ತಿಂತೀರಾ ಅಲ್ವಾ? ಆ ಮಾತನಾಡಿದಾಗ ಕರ್ತನಾದ ಯೇಸು ಹೇಳುವಂತ ವಿಷಯವನ್ನ ನೋಡೋಣ. ಮತ್ತೇನು ಸುವಾರ್ತೆ 9ನೇ ಅಧ್ಯಾಯ 14ರಿಂದ 15 ವಾಕ್ಯಗಳು. ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು, ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಏನಂತಿದ್ರೆ ನೋಡ್ರಿ, ಮದಲಿಂಗನು ಏನಾಗಿದ್ರೆ, ಈಗ ಯಾರಿದ್ದಾರೆ ಮದಲಿಂಗನ ಜೊತೆ? ಮದಲಿಂಗತಿ ಜೊತೆಗಿದ್ದಾರೆ. ಯಾರು ಮದಲಿಂಗನ? ಯಾರೋ? ಯೇಸು ಕ್ರಿಸ್ತನು. ಮದಲಿಂಗತಿ ಯಾರೋ? ಶಿಷ್ಯರು, ಸಭೆಯಾಗಿ ಆಯ್ಕೆ ಮಾಡಲ್ಪಟ್ಟವರು ಅರಲ್ವಾ? ಆಯ್ಕೆ ಮಾಡೋಕ್ಕೋಸ್ಕರ ಕರೆಯಲ್ಪಟ್ಟವರು. ಈಗ ಜೊತೆಗಿರ್ಬೇಕಾದ್ರೆ ಉಪವಾಸ ಮಾಡ್ತಾರ? ಸಂತೋಷವಾಗಿರ್ತಾರೆ, ಕರೆಕ್ಟಾ? ಇಲ್ದೇ ಇದ್ದಾಗ ಹೆಂಗಿರುತ್ತೆ? ಅಯ್ಯೋ ಇಲ್ವಲ್ಲ, ಆ ಫೀಲಿಂಗ್ ಕಷ್ಟ ಇದೆಯಾ? ಇಲ್ಲಿ ಮಾತ್ರ ಅಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನೀವು ತಿಳ್ಕೊಡೋ ಪ್ರಕಾರವಾಗಿ ಮಾಂಸಿಕ ಉಪವಾಸ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತ ಇರುವಂತ ಉಪವಾಸ ಬೇರೆ ಒಂದು ಉಪವಾಸವಾಗಿತ್ತು. ನಾನಿರೋವರೆಗೂ ಆ ಉಪವಾಸ ಮಾಡಲ್ಲ, ನಾನು ಇಲ್ದೇ ಹೋದ್ಮೇಲೆ ಕೂಡ ನೀವು ತಿಳ್ಕೊಳ್ಳುವಂತ ಉಪವಾಸ ಖಂಡಿತ ಮಾಡಲ್ಲ ಅಲ್ವಾ? ಅಂದ್ರೆ ನೀವು ತಿಳ್ಕೊಳ್ಳುವಂತ ಉಪವಾಸವಲ್ಲ. ಇನ್ನೊಂದು ಮುಖ್ಯವಾದಂತ ಒಂದು ಉಪವಾಸವಿದೆ. ಏನಪ್ಪಾ ಅಂದ್ರೆ, ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರ್ಬೇಕಾದ್ರೆ ಅವರು ಸ್ವಲ್ಪ ಕಾಲ ಮಾತ್ರ ಸಂತೋಷವಾಗಿರ್ತಾರೆ ಅಷ್ಟೇ. ಎಷ್ಟು ವರ್ಷ ಇದ್ದಿರ್ಬೋದಪ್ಪ? 3.5 ವರ್ಷ. ಅದಾದ್ಮೇಲೆ ಅವ್ರ ಜೀವನ ಹೆಂಗಿತ್ತು? ಸಂತೋಷವಾಗಿತ್ತ? ಅಪೊಸ್ತಲ ಪೌಲ್ ಮಾತಾಡ್ಬೇಕಾದ್ರೆ ಅನೇಕ ಬಾರಿ ಆಹಾರವಿಲ್ಲದೆ, ನೀರಿಲ್ಲದೆ, ಕಷ್ಟಗಳಿಂದ ಅಲ್ವಾ? ಅವರ ಲೈಫ್ ಹೆಂಗಿತ್ತು? ಸುಖಭೋಗವಾಗಿ ಜೀವಿಸ್ತಾ ಇದ್ರಾ ದೇವ್ರ ಮಕ್ಕಳು? ಅಪೊಸ್ತಲರು ಸುಖಭೋಗವಾಗಿ ಜೀವಿಸ್ತಾ ಇದ್ರಾ ಅಲ್ವಾ? ಉಪವಾಸ ಅಂದ್ರೆ ಇಲ್ಲಿವರೆಗೂ ನೀವು ತಿಳ್ಕೊಂಡಿದ್ದಂತ ವಿಷಯ ಏನಪ್ಪಾ ಅಂದ್ರೆ, ಊಟ ಒಂದೊತ್ತು ಊಟವನ್ನ ಬಿಡೋದು, ಅಲ್ಲದೆ ಊಟವನ್ನ ಕೆಲವು ದಿನಗಳಲ್ಲಿ ಬಿಡೋದು ಮಾತ್ರ ಉಪವಾಸ ಅಂತ. ಆದ್ರೆ ನನ್ನ ಶರೀರದ ಎಲ್ಲಾ ವಿಷಯಗಳನ್ನ ತ್ಯಾಗ ಮಾಡ್ತೀನಲ್ಲ, ಅದನ್ನ ಬಿಟ್ಕೊಡ್ತೀನಲ್ಲ, ನನ್ನನ್ನ ಏನ್ ಮಾಡ್ತೀನಿ? ಹಾಗೆ ಮಾಡ್ತೀನಲ್ಲ, ಅದು ಕೂಡ ಏನಾಗಿದೆ? ದೇವರ ದೃಷ್ಟಿಯಲ್ಲಿ ಉಪವಾಸವಾಗಿದೆ. ನಾನು ಹೋದ್ಮೇಲೆ ಈ ಉಪವಾಸನ ಅವ್ರು ಮಾಡ್ತಾರೆ, ನನಗೋಸ್ಕರ ಸಂಪೂರ್ಣವಾಗಿ ಏನ್ ಮಾಡ್ತಾರೆ? ಅದನ್ನ ತ್ಯಾಗ ಮಾಡ್ತಾರ ಅಂತ ವಿಶ್ವನ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರು. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಗಮನದಲ್ಲಿ ಇಟ್ಟು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ಉಪವಾಸ ಅಂದ್ರೆ ಏನೇನ ಸೂಚಿಸ್ತಂದ್ರೆ, ನನ್ನನ್ನು ನಾನೇ ಹಾಗೇ ಮಾಡುವಂತ ಒಂದು ವಿಷಯ, ನನ್ನ ಸ್ವಾರ್ಥವನ್ನ, ನನ್ನ ಶರೀರವನ್ನ ಹಾಗೆ ಮಾಡುವಂತ ವಿಷಯವೇ ದೇವರ ದೃಷ್ಟಿಯಲ್ಲಿ ಆತ್ಮಿಕವಾದಂತ ಒಂದು ಉಪವಾಸವಿದೆ. ಉಪವಾಸ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿಯುತ್ತೆ? ಒಂದು ದಿನನ ನಮ್ಮ ಒಡಂಬಡಿಕೆಯಲ್ಲಿ ಕಾನ್ಸಿಕ್ಲೇಷನ್ ಶುರು ಆಯ್ತಪ್ಪ ಅಲ್ವಾ? 1 ದಿನ 2 ದಿನ ಅಂದ್ರೆ ಎಲ್ಲಿವರೆಗಿದೆ? ಮರಣದವರೆಗೂ ಆ ಫಾಸ್ಟಿಂಗ್ ಇದೆ. ದೇವ್ರ ಮಕ್ಳು ಎಲ್ರು ಏನ್ ಮಾಡ್ಬೇಕು? ಆ ಫಾಸ್ಟಿಂಗ್ ನ ಮಾಡ್ಬೇಕು. ಹಲವಾರು ವಿಷಯಗಳಲ್ಲಿ ನಮ್ಮನ್ನ ತ್ಯಜಿಸುವಂತ, ನಮ್ಮ ಸ್ವಾರ್ಥವನ್ನು ತ್ಯಜಿಸುವಂತ ವಿಷಯವನ್ನ ನೋಡ್ತೀವಿ. ಮತ್ತೇನು ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ.
ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಅಲ್ವರ, ಯಾವನಿಗಾದ್ರೂ ನನ್ನ ಹಿಂದೆಲ್ಲ ಬರಲು ಮನಸ್ಸಿದ್ರೆ ಏನ್ ಮಾಡ್ಬೇಕು? ತನ್ನನ್ನು ನಿರಾಕರಿಸಿ. ಈ ನಿರಾಕರಿಸುವಂತ ಒಂದು ಕೆಲಸ ದೇವ್ರ ಮಕ್ಕಳಿಗೆ ತಮ್ಮ ಒಡಂಬಡಿಕೆ ಜೀವಿತದಿಂದ ಮರಣದವರೆಗೂ ಇದೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ ಅಲ್ವಾ? ಇದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಮಾಡ್ಲೇಬೇಕು. ಮಾಡೋದಕ್ಕೆ ನಾವೇನಾಗಿದ್ದೀವಿ? ಬಂದಿದ್ದೀವಿ. ಇದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಉಪದೇಶದಲ್ಲಿ ಅಡಕವಾಗಿರುವಂತ ಉಪವಾಸದ ಆತ್ಮಿಕವಾದ ಅಂತ ಅರ್ಥವಾಗಿದೆ. ಇನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ನಮ್ಮ ಈ ಲೋಕದ ವಿಷಯಗಳನ್ನ ಹಾಗೆ ಮಾಡುವಂಥದ್ದು ಅದು ಒಂದು ದಿನದ ಕೆಲಸವಲ್ಲ, ಬದಲಾಗಿ ಅದು ನಿರಂತರವಾಗಿ ನಡೆಯುವಂತ ವಿಷಯ ಅಂತ ಹೇಳ್ತಿದ್ದೀವಿ. ನೋಡಿ ಆ ವಾಕ್ಯವನ್ನ ರೀಪ್ರಿನ್ಸ್ ಪಾಯಿಂಟ್ ಓದೋಣ. ಶಾರೀರಿಕ ದುರಾಶೆಗಳಿಂದ ದೂರವಿರುವುದು ಅಥವಾ ಆಸೆಗಳಿಂದ ದೂರವಿರುವುದು ನಿಜವಾದ ಉಪವಾಸವಾಗಿದೆ. ಇದು ಕರ್ತನ ದೃಷ್ಟಿಯಲ್ಲಿ ಅತ್ಯಂತ ಸ್ವೀಕಾರಾರ್ಹ ರೀತಿಯಾಗಿದೆ ಎಂದು ನಾವು ಸುರಕ್ಷಿತವಾಗಿ ತೀರ್ಮಾನಿಸಬಹುದು ಅಲ್ವರ? ಸಾದ್ರಿಂದ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಇದನ್ನ ನಾವು ಮಾಡ್ಲೇಬೇಕು. ಇದ್ರಲ್ಲಿ ಎಲ್ಲಾನು ಬಂದ್ಬಿಡುತ್ತೆ. ಕರೆಕ್ಟಾ? ಒಂದೊತ್ತು ಊಟ ಬಿಡೋದು ಬರುತ್ತೆ, ಒಂದು ದಿನ ಊಟವನ್ನ ಬಿಡೋದು ಬರುತ್ತೆ, ಬೇರೆ ಎಲ್ಲಾ ವಿಷಯಗಳು ಯಾವ್ದ್ರಲ್ಲಿ ಬಂದ್ಬಿಡುತ್ತೆ? ಈ ಸೆಲ್ಫ್ ಡೆನಿಯಲ್ ಅನ್ನೋ ವಿಷಯದಲ್ಲಿ ಬಂದ್ಬಿಡುತ್ತೆ. ದೇವ್ರು ಹೇಳ್ತಿರುವಂತ ಉಪವಾಸ ಈ ಉಪವಾಸವನ್ನೇ ಹೇಳ್ತಾ ಇದ್ದಾರೆ. ಓಕೆ, ಈ ಉಪವಾಸ ನಾವು ಮಾಡದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವ? ಅಂದ್ರೆ ಈ ಉಪವಾಸನ ಏನ್ ಮಾಡ್ಬೇಕು? ನಾವು ಮಾಡ್ಲೇಬೇಕು. ದೇವ್ರ ಮಕ್ಳಿಗೆ ಉಪವಾಸನ ಮಾಡ್ಲೇಬೇಕು. ಇದ್ರಲ್ಲಿ ಅದು ಕೂಡ ಬಂದ್ಬಿಡುತ್ತೆ. ಯಾವಾಗ ದೇವ್ರಿಗೋಸ್ಕರ ನಾನು ತ್ಯಾಗ ಮಾಡುವಂತ ವಿಷಯಗಳನ್ನ ನಾವು ಮಾಡ್ತಾ ಇರ್ಬೇಕಾದ್ರೆ ಒಂದಲ್ಲ ಒಂದು ದಿನ ನನ್ನ ಶರೀರದ ಆಶೆ ಬಲಹೀನತೆಗಳೇನಾಗುತ್ತೆ ನಾನು ಓವರ್ಕಮ್ ಮಾಡಿ ನನ್ನ ಮುಂದೆ ನಿಂತ್ಕೊಂಡಾಗ ನಾನು ಉಪವಾಸವನ್ನ ಘೋಷಿಸಿ ಆ ಉಪವಾಸವಿದ್ದು ಮತ್ತೆ ಈ ಒಂದು ವಿಷಯಗಳನ್ನ ಹಾಗೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ರಿ, ಇದ್ರಲ್ಲಿ ಅದೊಂದು ಭಾಗವಾಗಿದೆ. ಕರೆಕ್ಟಾ? ಇಲ್ದಿದ್ರೆ ಏನ್ ಮಾಡಕ್ಕಾಗಲ್ಲ. ನಮ್ಮ ಶರೀರವನ್ನ ನಾವು ಹಾಗೆ ಮಾಡೋದಕ್ಕೆ ಆಗಲ್ಲ. ಹಾಗೆ ಮಾಡದೇ ಇದ್ರೆ ದೇವರು ನೋಡುವಂತ ಉಪವಾಸ ಮಾಡದೇ ಇದ್ರೆ ದೇವರ ರಾಜ್ಯದಲ್ಲಿ ನಾವು ಪ್ರವೇಶ ಮಾಡಲು ಸಾಧ್ಯತೆ ಇಲ್ಲ. ವಾಕ್ಯ ಓದನ ವಿಷಯವನ್ನ. ಉಪವಾಸವೆಂಬ ಸ್ವಯಂ ನಿರಾಕರಣೆಯನ್ನು ಆಚರಿಸುವವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ರಾಜ್ಯ ವೈಭೋಗಗಳಿಗೆ ಪ್ರವೇಶವಿರುವುದಿಲ್ಲ. ಸ್ವಯಂ ನಿರಾಕರಣೆ ಇಲ್ಲದೆ ಯಾರು ಶಾಶ್ವತ ಜೀವನವನ್ನು ಪಡೆಯುವುದಿಲ್ಲ, ಪ್ರಸ್ತುತ ಯುಗದಲ್ಲಿ ಆಗಲಿ ಅಥವಾ ಮುಂಬರುವ ಯುಗದಲ್ಲಿ ಆಗಲಿ. ಅಲ್ವರಾ? ಯಾರು ಕೂಡ ಏನ್ ಮಾಡಕ್ಕಾಗಲ್ಲ, ನಿತ್ಯ ಜೀವನ ಪಡೆಯೋದಿಕ್ಕೆ ಆಗಲ್ಲ. ಸೊ ದೇವ್ರ ಮಕ್ಕಳು, ಈ ಉಪವಾಸದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ದೇವ್ರ ಎದುರು ನೋಡುವಂತ ಉಪವಾಸವನ್ನ ನಾನು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ ಅಲ್ವಾ? ನನ್ನ ಮಾನಸಿಕವಾದಂತ ಉಪವಾಸ ಮುಖ್ಯ, ಆದ್ರೆ ಇದು ಓವರ್ ಆಲ್ ವಿಷಯಗಳನ್ನ ತಗೊಂಡಾಗ ಇದು ಒಂದು ದಿನಕ್ಕೋಸ್ಕರ ವಿಷಯ ಅಲ್ಲ, ಬದಲಾಗಿ ನನ್ನ ಮರಣದವರೆಗೂ ನಾನಿರ್ಬೇಕಂತ ಉಪವಾಸಕ್ಕೆ ಯಾವುದು ಯೋಗ್ಯವಾಗಿದೆ ಅಂತ ಉಪವಾಸವನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಮಾಡ್ಬೇಕಾಗಿದೆ. ಆದ್ರಿಂದ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯೋರ್ದನ್ ನದಿಯಲ್ಲಿ ಆರಂಭಿಸ್ತು. ಎಲ್ಲಿ ಮುಗೀತವ್ರು? ಅಂದ್ರೆ ನೋಡ್ರಿ, 40 ದಿನ ಮಾಡಿದ ಉಪವಾಸ ಅದ್ರಲ್ಲಿ ಒಂದು ಭಾಗ ಅಷ್ಟೇ. ಕರೆಕ್ಟಾ? ಈ ಎಂಟೈರ್ ಉಪವಾಸದಲ್ಲಿ 40 ದಿನ ಅನ್ನೋದು ಶರೀರವನ್ನ ತನ್ನ ಕಂಟ್ರೋಲ್ ತರೋದು, ದೇವರ ಚಿತ್ತಗೋಸ್ಕರ ತನ್ನ ಕೇಳುವಂತ ವಿಷಯ ಏನಪ್ಪಾ ಅಂದ್ರೆ ಅದ್ರಲ್ಲಿ ಒಂದು ಭಾಗ. ಅದ್ ಮಾತ್ರ ಉಪವಾಸ ಅಲ್ಲ. ಅವರ ಜೀವನ ಪೂರ್ತಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಒಂದು ಉಪವಾಸವಾಗಿತ್ತು. ನೋಡ್ರಿ, ಈ ಒಂದು ವಿಷಯವನ್ನ ಓದ್ರಿ, ನಿಮ್ ಕೈಲಿ ಓದಕ್ಕಾಯ್ತು ಅಂದ್ರೆ ಓದನ. ಕ್ಲಿಯರ್ ಕಾಣಿಸ್ತಾ ಇದೆಯಾ? ಅದರಿಂದ ಪ್ರಿಯರೇ, ನಮ್ಮಲ್ಲಿ ಪ್ರತಿಯೊಬ್ಬರು ಈ ಪಾಠಗಳನ್ನು ಶ್ರದ್ಧೆಯಿಂದ ಅನ್ವಯಿಸಿಕೊಳ್ಳೋಣ. ಪ್ರಿಯ ಅಪೊಸ್ತಲನ ಪೌಲನ ಬಗ್ಗೆ ಮತ್ತು ನಮ್ಮ ದೇಹಗಳನ್ನು ಅಧೀನದಲ್ಲಿಟ್ಟುಕೊಳ್ಳಿ. ಇದರಿಂದ ನಾವು ನಿರಾಕರಣೆಗೊಳಗಾಗುತ್ತೇವೆ. ನಾವು ಹಳೆಯ ಮನುಷ್ಯನನ್ನು ಅವನ ಕಾರ್ಯಗಳೊಂದಿಗೆ ತೆಗೆದುಹಾಕಿ ಮತ್ತು ನಾವು ಹೊಸ ಮನುಷ್ಯನನ್ನು ಧರಿಸಿಕೊಂಡಿದ್ದೇವೆ ಮತ್ತು ಈಗ ಶಾಶ್ವತ ಜೀವನ ಅಥವಾ ಮರಣಕ್ಕಾಗಿ ವಿಚಾರಣೆಯಲ್ಲಿದ್ದೇವೆ ಎಂಬ ಆಲೋಚನೆಯನ್ನು ನಮ್ಮ ಮನಸ್ಸಿನ ಮುಂದೆ ಸದಾ ಇಟ್ಟುಕೊಳ್ಳೋಣ. ನಾವು ಪರೀಕ್ಷಿಸಲ್ಪಡುತ್ತಿದ್ದೇವೆ. ಕರ್ತನಿಗೆ ನಮ್ಮ ಸಮರ್ಪಣೆಯ ಪ್ರಾಮಾಣಿಕತೆ ಮತ್ತು ಆಳವನ್ನು ಸಾಬೀತುಪಡಿಸಲು ಅವಕಾಶವನ್ನು ನೀಡಲಾಗುತ್ತಿದೆ. ಖಂಡಿತವಾಗಿಯೂ ಇದು ನಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ನಂಬಿಕೆಗೆ ನಮ್ಮನ್ನು ಚೈತನ್ಯಗೊಳಿಸುತ್ತದೆ. ನಮ್ಮ ದೇಹವನ್ನು ಅಧೀನದಲ್ಲಿಟ್ಟುಕೊಳ್ಳುವುದು ಆಹಾರ ಮತ್ತು ಪಾನೀಯಕ್ಕೆ, ನಾವು ಧರಿಸುವ ಬಟ್ಟೆಗೆ, ನಾವು ನಮ್ಮ ಪವಿತ್ರ ಸಮಯವನ್ನು ಕಳೆಯುವ ವಿಧಾನಕ್ಕೆ ಮತ್ತು ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕಾರ್ಯಕ್ಕೆ ಸಂಬಂಧಿಸಿದೆ ಎಂಬುದನ್ನು ನೆನಪಿನಲ್ಲಿಡೋಣ. ಮಾಂಸದ ವಿರುದ್ಧ ಹೊಸ ಮನಸ್ಸಿನ ಈ ಹೋರಾಟಗಳು ಒಳ್ಳೆಯ ಹೋರಾಟ, ಅಂದರೆ ಅವು ಪತನಗೊಂಡ ಸ್ವಭಾವದ ಆಳವಾಗಿ ಬೇರೂರಿರುವ ದೌರ್ಬಲ್ಯಗಳು ಮತ್ತು
ಮುಜುಗರಗಳ ವಿರುದ್ಧ ಮೌನರಾಗಿ ನಮಗೆ ಇಷ್ಟವಾಗುವ ಒಳಗಿನಿಂದ ಮತ್ತು ಹೊರಗಿನಿಂದ ಬರುವ ಪ್ರಲೋಭನೆಗಳ ವಿರುದ್ಧದ ಹೋರಾಟಗಳಾಗಿವೆ. ಅವು ನಂಬಿಕೆಯ ಹೋರಾಟ, ಏಕೆಂದರೆ ಹೊಸ ಜೀವಿಯ ಸಂಪೂರ್ಣ ಹಾದಿಯು ನಂಬಿಕೆಯದಾಗಿದೆ. ಸಾಕಿನಿ. ಓಕೆ, ಈ ವಿಷಯಗಳನ್ನ ನೀವು ಮುಂದೆ ಓದ್ಕೊಳ್ಳಿ, ತುಂಬಾ ಪ್ರಯೋಜನವಾಗಿರುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ, ಇದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ಇದೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಉಪವಾಸ ಅಂದ್ರೆ ಊಟವನ್ನ ಬಿಡೋಕ್ಕಿಂತ ಹೆಚ್ಚಾಗಿ ಬೇರೆಲ್ಲ ವಿಷಯಗಳು ಕೂಡ ಏನೆಲ್ಲ ಅಡಕವಾಗಿದೆ, ಯಾವ ವಿಷಯಗಳನ್ನ ನಾವು ಬಿಡಬೇಕು, ಇದು ದೇವರು ನಮ್ಮಲ್ಲಿ ಇಷ್ಟಪಡುವಂತ ವಿಷಯ. ಇಂತಹ ಒಂದು ಉಪವಾಸ ಮಾಡಿದ್ರೆ ಮಾತ್ರ ದೇವರ ಮಕ್ಕಳಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ ಆತ್ಮಿಕ ಫಲಗಳು ಬೆಳೆಯೋಕೆ ಸಾಧ್ಯತೆ ಇದೆ. ಇದ್ರೆ ಏನಾಗುತ್ತೆ? ನಮ್ಮಲ್ಲಿ ಆತ್ಮಿಕ ಫಲಗಳು ಬೆಳೆಯಲ್ಲ. ಸೊ ಬೆಳೆದೇ ಇದ್ದಾಗ ಏನಾಗುತ್ತೆ? ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದ ಏನ್ ಮಾಡ್ತಾನೆ? ಬದುಕ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು, ಉಪವಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೋಕದಲ್ಲಿ ಮಾಡುವಂತ ಉಪವಾಸಗಳು ಬೇರೆ ಅಲ್ವಾ? ದೇವ್ರ ಮಕ್ಕಳು ಇರುವಂತ ಮಾಂಸಿಕವಾದಂತ ಉಪವಾಸ ಬೇರೆ. ದೇವ್ರು ಇಷ್ಟಪಡದಿರುವಂತ ಕೆಲವೊಂದು ಉಪವಾಸಗಳು ಇದೆ. ಅದನ್ನ ದಯವಿಟ್ಟು ದೇವ್ರ ಮಕ್ಕಳು ಯಾವತ್ತೂ ಮಾಡಬಾರ್ದು. ಜೊತೆಗೆ ದೇವ್ರು ಮೆಚ್ಚುವಂತ ಉಪವಾಸವೇನಂತ, ಶಾರೀರಿಕ ಉಪವಾಸವೇನಂತ ತಿಳ್ಕೊಬೇಕು. ಅದು ಮಾತ್ರವಲ್ಲದೆ ಒಡಂಬಡಿಕೆ ಮಾಡ್ಕೊಂಡಂತ ಪ್ರತಿಯೊಬ್ಬ ದೇವ್ರ ಮಕ್ಕಳಿಗೂ ಒಡಂಬಡಿಕೆ ಮಾಡಿದ ದಿನದಿಂದ ಸಾಯಿವರೆಗೂ ಉಪವಾಸವಿದೆ. ಅದು ದೇವರು ಹೇಳಿದಂತ ಸ್ವಯಂ ತ್ಯಾಗ, ನಮ್ಮನ್ನ ನಿರಾಕರಣೆ ಮಾಡುವಂತ ಉಪವಾಸ. ಅದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕನ್ನಂತ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಓಕೆನಾ? ಏಕೆ ಈಗ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಎಷ್ಟು ನಮ್ಮ ಟಾಪಿಕ್ ಏನಿದೆ? ಗ್ಲೆಟನಿ ಅಲ್ವಾ? ಗ್ಲೆಟನಿ ಅಂದ್ರೆ ಅತಿ ಭೋಜನ ಅಲ್ಲ? ಅತಿ ಭೋಜನ ಬಗ್ಗೆ ನಮ್ಗೇನೋ ಹೇಳ್ಬೇಕಾಗಿಲ್ಲ. ನೋಡಿ, ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕ್ಲಿಯರ್ ಆಯ್ತು ಹೆಂಗಿದೆ ಅಲ್ವರಾ? ಸೊ ಅತಿ ಭೋಜನ, ದೇವ್ರ ಮಕ್ಕಳು ಅತಿ ಭೋಜನ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಅತಿ ಭೋಜನ ಅಂದ್ರೆ ಏನ್ ಬರುತ್ತೆ, ಯಾವ ವಿಷಯ ಹೇಳ್ತಾ ಇದೆ? ಸತ್ಯವೇದಲ್ಲಿ ಕೂಡ ತುಂಬಾ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ನೋಡೋಣ. ಜ್ಞಾನೋಕ್ತಿ 23ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದೋಣ. ಹಾ, 23:21. ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುವರು, ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು. ಅಲ್ವರಾ? ಕುಡುಕನು ಹೊಟ್ಟೆ ಬಾಕರು ದುರ್ಗತಿಗೆ ಬರುವರು. ದುರ್ಗತಿ ನೆನಪು ಇಟ್ಕೊಳ್ಳೋಣ. ದುರ್ಗತಿ ಹಾಗೆ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಇಲ್ಲಿ ಯಾರೋ ಹೊಟ್ಟೆ ಬಾಕರೋ ಅಲ್ಲ. ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೂ ದೇವ್ರ ಮಕ್ಕಳು, ನಾವು ಅರ್ಥ ಮಾಡ್ಕೊಳ್ಳೋ ಅಂತ ಕೆಲವೊಂದು ವಿಷಯಗಳಿದೆ. ಅದನ್ನೇನ್ ಮಾಡೋಣ? ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಸಾಮಾನ್ಯವಾಗಿ ಈ ಹೊಟ್ಟೆ ಬಾಕತನ ಅಂದ್ರೇನು? ಅತಿಯಾದಂತ ಒಂದು ಭೋಜನ, ಇಷ್ಟಪಟ್ಟದನ್ನೆಲ್ಲ ತಿನ್ನೋದು ಅಲ್ವಾ? ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೆಲವ್ರಿಗಂತೂ ಈ ಫುಡ್ ಹೇಗಿರುತ್ತೆ ಅಂದ್ರೆ, ಆಹಾರದ ಒಂದು ವಿಷಯ ಅವ್ರಿಗೆ ಇಲ್ದೇ ಇದ್ರೆ ಆಗದೇ ಇಲ್ಲ ಅವ್ರಿಗೆ ಅಲ್ವಾ? ಆ ಟೈಮಲ್ಲಿ ಅಷ್ಟು ಊಟ ಇಲ್ದಿದ್ರೆ ಆಗದೇ ಇಲ್ಲ. ಬೇಕೇ ಬೇಕು, ಎನಿ ಕಾಸ್ಟ್. ಕೆಲವರು ತುಂಬಾ ಜನರು ನೋಡಿರ್ಬೋದು, ಅಭ್ಯಾಸ ಆಗಿರುತ್ತೆ ಅವ್ರಿಗೆ. ಮೆದುಳು ಕೂಡ ಅದೇ ರೀತಿ ಕೆಲಸ ಮಾಡ್ತಿರುತ್ತೆ ಅಲ್ವಾ? ಅದು ಇಲ್ದೇ ಇದ್ರೆ ಅವ್ರಿಗೆ ತುಂಬಾ ಕಷ್ಟವಾಗುತ್ತೆ. ಅತಿಯಾದ ಭೋಜನ ಮತ್ತೆ ವಿಧ ವಿಧವಾದಂತ ಭೋಜನಗಳು ಏನ್ ಮಾಡ್ಬೇಕು? ತಿನ್ಕೊಂಡಿರ್ಬೇಕು. ಆದ್ರೆ ದೇವ್ರ ಮಕ್ಳು ಇವತ್ತು ನಾವು ಈ ಅತಿಯಾದ ಭೋಜನ ಅನ್ನುವಂಥ ವಿಷಯವನ್ನ ಏನು ಅನ್ನೋದು ವಿಷಯ ಏನ್ ಮಾಡೋಣ? ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಯಾವ ವಿಷಯದಲ್ಲಿ ಸತ್ಯವೇದ ಇದನ್ನ ಅತಿಯಾದ ಭೋಜನ ಅಂತ ಹೇಳ್ತಾ ಇದ್ದಾರೆ. ಅತಿಯಾದ ಭೋಜನ ಅಂತ ಹೇಳಿದಾಗ ಅದು ಬರೀ ಆಹಾರವನ್ನು ಮಾತ್ರ ತಿಳಿಸ್ಕೊಡದೆ, ಯಾವ ವಿಷಯಗಳಿಂದ ನಾವು ತುಂಬಾ ಹೆಚ್ಚು ಆಮೂಲಿನಿಂದ ಕುಡಿರ್ತೀವೋ, ಅದನ್ನ ತುಂಬಾ ಆಸಕ್ತರಾಗಿರ್ತೀವೋ, ಅದೆಲ್ಲೂ ಕೂಡ ಈ ಅತಿಯಾದ ಭೋಜನಕ್ಕೆ ಏನಾಗಿದೆ? ಒಂದು ಉದಾಹರಣೆ ಆಗಿದೆ. ಸೊ ಎಲ್ಲ ವಿಷಯಗಳನ್ನ ಓದೋಣ. ಹೊಟ್ಟೆ ಬಾಕತನ ಎಂದರೆ ಕೇವಲ ಆಹಾರವಲ್ಲ, ಮನೋರಂಜನೆ, ಐಷಾರಾಮಿ ಮತ್ತು ಸೌಕರ್ಯಕ್ಕಾಗಿ ಇರುವ ಅನಿಯಂತ್ರಿತ ಬಯಕೆಯೂ ಆಗಿದೆ. ಹೊಟ್ಟೆ ಬಾಕತನವು ಆಹಾರವನ್ನು ಮೀರಿ ಮನೋರಂಜನೆ, ಐಷಾರಾಮಿ ಮತ್ತು ಸೌಕರ್ಯಕ್ಕಾಗಿ ಅನಿಯಂತ್ರಿತ ಬಯಕೆಯವರಿಗೆ ವಿಸ್ತರಿಸುತ್ತದೆ. ನೋಡ್ರಿ, ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಬೇರೆ ಏನಲ್ಲ, ಆಹಾರ ಮಾತ್ರವಲ್ಲ, ಇನ್ನು ಕೂಡ ಕೆಲವೊಂದು ವಿಷಯಗಳಿದೆ ಅಲ್ವಾ? ಬೇಕು ಬೇಕು ಅಂತ ಕಂಟ್ರೋಲ್ ಮಾಡಕ್ ಆಗದಿರೋಂಥ ವಿಷಯ. ಫಾಸ್ಟಿಂಗ್ ಅಂದ್ರೆ ಕೆಲವೊಂದು ವಿಷಯನ ಬಿಡ್ತೀವಿ, ಅಂದ್ರೆ ಗ್ಲಟನಿ ಅಂದ್ರೆ ಏನ್ ಮಾಡ್ತೀವಿ? ಕೆಲವೊಂದು ವಿಷಯ ಬೇಕು, ಬಿಡಕ್ಕಾಗಲ್ಲ ಅನ್ನೋಂಥ ವಿಷಯ. ಹಾಗೆ ನೋಡ್ಬೇಕಾದ್ರೆ ಸತ್ಯವೇದಲ್ಲಿ ಈ ಹೊಟ್ಟೆ ಬಾಕತನಕ್ಕೆ ಅಂದ್ರೆ ಆಹಾರಕ್ಕೋಸ್ಕರ ಬಿಡಕ್ಕಾಗಲ್ಲಪ್ಪ, ಆಹಾರ ಮಾತ್ರ ಬಿಡಕ್ಕಾಗಲ್ಲ, ಬೇರೆ ಬೇಕಾದ್ರೆ ಬಿಟ್ಬಿಡ್ತೀವಿ ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ ಇದೆ. ಯಾರೋ ಗುಡ್ ಅಲ್ವಾ? ಅವನ್ ಏನ್ ಮಾಡ್ತಾರೆ? ಒಂದು ಹೊತ್ತು ಊಟಕ್ಕೋಸ್ಕರ ಏನ್ ಮಾಡ್ತಾರೆ? ತನ್ನ ಚೊಚ್ಚಲತನವನ್ನೇ ಮಾಡ್ತಾರೆ. ನೋಡ್ರಿ, ಒಂದೊತ್ತು ಊಟ ಅಲ್ಲ, ದಿನ ಫಾಸ್ಟಿಂಗ್ ಇರೋರಲ್ಲಿ ಒಂದೊತ್ತು ಊಟ ಇಲ್ಲಿ ಕರೆಕ್ಟಾ? ಬಿಟ್ಟಿದ್ರೆ ಏನಾಗ್ತಿತ್ತು?
ಏನಾಗ್ತಾ ಇರ್ಲಿಲ್ಲ. ಬಟ್ ಏನಾಗಿಲ್ಲ, ಅದು ಬಿಡಕ್ಕಾಗಲ್ಲಪ್ಪ. ಚೊಚ್ಚಲತ್ತನ ಪರವಾಗಿಲ್ಲ, ಹೋದ್ರೆ ಹೋಗ್ಲಿ, ಆದ್ರೆ ಊಟ ಏನ್ ಮಾಡಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಲ್ಲ. ಸೊ ಯೇಸವ ನಮ್ಗೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿದ್ರೆ ಈ ಒಂದು ಅತಿಯಾದ ಆಹಾರಕ್ಕೆ ಅಲ್ವರ. ಒಂದು ಆ ವಾಕ್ಯವನ್ನ ನೋಟ್ ಮಾಡ್ಕೊಳ್ರಿ, ನಾನು ಓದ್ಸೋದಿಲ್ಲ, ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಎರಡನೇದು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಯಾರು ಇರ್ಬೋದು? ಹಾ, ನೋಡ್ರಿ, ನಾಬಾಲ್ ಅಲ್ವಾ. ನಾಬಾಲ್ ಬಗ್ಗೆ ಕೂಡ ನಾವು ನೋಡ್ತೀವಿ. ಯಾರ ಹಸ್ಬೆಂಡ್ ಅವರು ಅಲ್ವಾ? ದಾವಿದನ ಹೆಂಡತಿ ಆಗಿದ್ರಲ್ವಾ ಅಲ್ವಾ. ಸೊ ನೋಡ್ಬೇಕಾದ್ರೆ ಅತಿಯಾದ ಭೋಜನ ಬಗ್ಗೆ ಒಂದು ಎಕ್ಸಾಂಪಲ್ ಇದೆ. ಗುಡ್, ವೆರಿ ಗುಡ್. ಸತ್ಯವಿದಲ್ಲ ಅದು ಕೂಡ ಮೆನ್ಷನ್ ಆಗಿ ಅಲ್ವಾ. ಅಲ್ಲೇ ಕೊನೆಗೆ ಏನ್ ಮಾಡ್ತಾರೆ, ಊಟ ಮಾಡ್ತಾನೆ, ಅಲ್ಲೇ ಸುತ್ತೋಗಿರ್ತಾನೆ ಆ ವ್ಯಕ್ತಿ. ಇನ್ನೊಂದು ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸತ್ಯವಿದಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಯಾರು? ಇಸ್ರೇಲ್ ಜನರು. ಏನ್ ಎಕ್ಸಾಂಪಲ್? ಅವರು ಏನ್ ಮಾಡಿದ್ರು? ಆ ರೀತಿ ಒಂದು ದೇವ್ರ ಹತ್ರ ಏನ್ ಮಾಡಿದ್ರೆ? ಜಗಳ ಮಾಡಿದ್ರೆ ಊಟಕ್ಕೋಸ್ಕರ ಅಲ್ವರಾ. ಊಟಕ್ಕೋಸ್ಕರ ದೇವ್ರ ಹತ್ರ ಏನ್ ಮಾಡಿದ್ರೆ? ಫೈಟ್ ಮಾಡಿದ್ದಾರೆ. ಒಂದು ದೇವರು ಮನ್ನವನ್ನ ಕೊಡ್ತಾ ಇದ್ರು ಇಸ್ರೇಲ್ ಜನರಿಗೆ, ಆದ್ರೆ ಮನ್ನ ಏನಾಗ್ಲಿಲ್ಲ ಅವ್ರಿಗೆ, ಮೆಚ್ಚುಗೆ ಆಗ್ಲಿಲ್ಲ, ಇಷ್ಟ ಆಗ್ಲಿಲ್ಲ. ಭೋಜನದ ಆಸೆಯಲ್ಲಿ ಮಾಂಸ ತಿನ್ಬೇಕಂತ ಆಸೆ ಬಂತು. ಆ ಮಾಂಸಕ್ಕೋಸ್ಕರ ಏನ್ ಮಾಡಿದ್ರು? ಗೋಳಾಡಿದ್ರು. ನೋಡಿ, ಹತ್ರ ಮಕ್ಳು ಅಲ್ತಾರಲ್ವಾ, ಚಾಕ್ಲೇಟ್ ಬೇಕನ್ಬಿಟ್ಟು. ಹೆಂಗ್ ಅಲ್ತಾರ ಮಕ್ಳು? ಕೊಡ್ದೇ ಇದ್ರ ಅಷ್ಟೇ ಅಲ್ವಾ. ಹೊಡೆದ್ರು ಬಡದ್ರು ಏನು ಇಲ್ಲ, ಬೇಕೇ ಬೇಕು, ಕೊಟ್ರೇನೆ ಸಮಾಧಾನ. ಅಷ್ಟ್ರ ಮಟ್ಟಿಗೆ ಹತ್ರು. ಕೊಟ್ರ ದೇವ್ರು? ಕೊಟ್ರು. ಏನ್ ಕೊಟ್ರು? ಜೊತೆಗೆ ಕೊಟ್ರು. ಕರೆಕ್ಟಾ ಅಲ್ವಾ? ನೋಡ್ರಿ, ಅದೆಲ್ಲ ತುಂಬಾ ಮುಖ್ಯವಾದ ವಿಷಯ. ಏನಪ್ಪಾ ಅಂದ್ರೆ ಇಸ್ರೇಲ್ ಜನರ ಒಂದು ವಿಷಯನ ಕೂಡ ನಾವು ನೋಡ್ತೀವಿ, ಇದೇ ರೀತಿಯ ಅಂತ ಒಂದು ವಿಷಯ. ಸೊ ಇದ್ರ ಬಗ್ಗೆ ನಾವು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಕ್ ಹೋಗಲ್ಲ. ಮುಖ್ಯವಾಗಿ ಈ ಶರೀರದಲ್ಲಿ ಅಂದ್ರೆ ಶಾರೀರಿಕ ಅತಿ ಭೋಜನಕ್ಕೆ ಇರುವಂತ ಒಂದು ಉದಾಹರಣೆ ಏನು, ಎಕ್ಸಾಂಪಲ್ಸ್ ಏನನ್ಬಿಟ್ಟು ಏನ್ ಮಾಡೋಣ ನಾವು ಇಲ್ಲಿ ನೋಡೋಣ. ಸೊ ನೋಡ್ಬೇಕಾದ್ರೆ ಮೊದಲನೇದಾಗಿ ಅಧಿಕವಾದ ಆಹಾರದ ಸೇವನೆ ಮತ್ತು ಆರೋಗ್ಯರಹಿತ ಜೀವನ ಶೈಲಿ. ಕೆಲವರು ಹೇಗಿರ್ತಾರೆ? ಯಾವಾಗ ಬೇಕಾದ್ರೂ ತಿನ್ನೋದು, ಹೆಂಗ್ ಬೇಕಾದ್ರೂ ತಿನ್ನೋದು, ಕ್ಲಾಸ್ ಎಲ್ಲ ಆಗಿತಾ ಇರೋದು, ಎಲ್ಲ ಬ್ಯಾಗ್ಲಿ ಇಟ್ಕೊಂಡಿರೋದು, ಹಿಂಗೆ ತಿಂತಾ ಇರೋದು ಕಂಟಿನ್ಯೂಸ್ ಆಗಿ. ಬಾಯಿ ಏನಾಗಿರ್ಬೇಕು? ರನ್ನಿಂಗ್ ಅಲ್ಲೇ ಇರ್ಬೇಕು, ಮಿಷಿನ್ ಓಡ್ತಾನೆ ಇರ್ಬೇಕು. ಟೈಮ್ ಇಲ್ಲ, ಸೆನ್ಸ್ ಇಲ್ಲ. ಮತ್ತೆ ಹೆಂಗಿರುತ್ತೆ ಅವ್ರ ಲೈಫ್? ಅವ್ರ ಲೈಫ್ ಸ್ಟೈಲ್ ಹಂಗಿರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಅವಾಗ ಹಾಸ್ಪಿಟಲ್ ಹೋಗ್ತಾ ಇರೋದು. ಇಂಥ ಒಂದು ವಿಷಯಗಳೆಲ್ಲ ನೋಡ್ತೀವಿ. ಇನ್ನ ಎರಡನೇದೇನಂತ ನೋಡ್ಬೇಕಾರೆ ಆಡಂಬರವಾದ ವಸತಿಯಲ್ಲಿನ ಆಸೆ ಬೇಕು, ತೃಪ್ತಿ ಆಗಲ್ಲ. ಇನ್ನೊಂದು ಲಕ್ಸುರಿಯಸ್ ಲೈಫ್ ಬೇಕು. ಇಂಥ ಒಂದು ವಿಷಯಗಳಲ್ಲಿ ಏನ್ ಮಾಡ್ತಾರೆ ಅವ್ರು ಇರ್ತಾರೆ. ಮೂರನೇದೊಂದು ವಿಷಯ ಇದೆ, ಏನ್ ಗೊತ್ತಾ? ಕನ್ನಡದಲ್ಲಿ ಇದೆ ನೋಡಿ, ಐಹಿಕ ವಸ್ತುಗಳ ಅತಿಯಾದ ವೀಕ್ಷಣೆ, ಸಾಮಾಜಿಕ ಮಾಧ್ಯಮ ವ್ಯಸನ ಇತ್ಯಾದಿ ಅಲ್ವಾ. ಕೆಲವ್ರಿಗಂತೂ ಊಟ ಬಿಡ್ತೀನಿ, ಏನ ಬಿಡ್ತೀನಿ, ಫೋನ್ ಅಂತೂ ಬಿಡೋದೇ ಇಲ್ಲ ಅಲ್ವಾ. ಸೋಷಿಯಲ್ ಮೀಡಿಯಾಸ್ ಅಡಿಕ್ಟ್ ಆಗಿರ್ತಾರೆ. ಮೂವೀಸು, ಸೀರಿಯಲ್ಲು ಅಲ್ವಾ. ಅದೇ ಅವ್ರಿಗೆ. ಈಗ ನಾನು ಕೆಲವು ಮನೆಗಳೆಲ್ಲ ನೋಡಿರ್ಬೇಕಾದ್ರೆ ಬೆಳಿಗ್ಗೆ ನಾ ಅವಾಗ ನೋಡಿದೀನಿ, ಇವತ್ತು ಗೊತ್ತಿಲ್ಲ, ಇವಾಗೆಲ್ಲ ಟೆಕ್ನಾಲಜಿ ಬೇರೆ ತರ ಇದೆ ಅನ್ಸುತ್ತೆ. ಬೆಳಿಗ್ಗೆ ಆನ್ ಮಾಡೋ ಟಿವಿ ನೈಟ್ ವರ್ಗು ಓಡ್ತಾ ಇರುತ್ತೆ ಟಿವಿ. ನೆಕ್ಸ್ಟ್ ಪ್ರೋಗ್ರಾಮ್ಸ್. ಹೆಂಗಪ್ಪ ಅಂದ್ರೆ ಅಷ್ಟೇ, ಅಲ್ಲೇ ಕುತ್ಕೊಂಡು ಊಟ ಮಾಡೋದು, ಅಲ್ಲೇ ನೋಡ್ಕೊಂಡು ಇದ್ ಮಾಡೋದು, ನೋಡ್ಕೊಂಡು ಸಾಮಾನು ತೊಳೆಯೋದು, ಅದು ನೋಡ್ತಾನೆ ಇರೋದು ಫುಲ್. ಅದಕ್ಕೆ ಕೆಲವೊಂದು ಟೈಮ್ ನಗ್ತಾರೆ, ಕೆಲವೊಂದು ಟೈಮ್ ಅಳ್ತಾರೆ, ಎಲ್ಲ ಅಲ್ಲೇ ನೋಡ್ರಿ ಎಷ್ಟು ಹಿಂಗಿರ್ತಾರೆ. ಒಂದು ಟೈಮ್ ಇವತ್ತು ನೋಡಿ ಟೆಕ್ನಾಲಜಿ ಇನ್ನೂ ಡೆವಲಪ್ ಆಗ್ಬಿಡ್ತು ಅಲ್ವಾ. ಅವತ್ತೇನಿತ್ತು ಗೊತ್ತಾ, ಅವ್ರು ಏನಾಗ್ತಾರೆ ನೋಡ್ತಾ ಇದ್ವಿ. ಇವತ್ತು ನಮ್ಗೇನ್ ಬೇಕು ಅದನ್ನ ನೋಡ್ರಿ ಎಷ್ಟಾಗ್ಬಿಡಿದೆ ನೋಡ್ರಿ. ಅಡಿಕ್ಷನ್ಸ್ ಅತಿಯಾಗಿ ನಮ್ಮ ಸಮಯ, ನಮ್ಮ ಟೈಮ್ನ ದೇವರ ವಿಷಯಕ್ಕೆ 1 ಅವರ್ ಕೊಡಕ್ಕೆ ನಮ್ಗೆ ತುಂಬಾ ಕಷ್ಟ ಹೋಗುತ್ತೆ. ಕ್ರಿಸ್ತನ ಪ್ರೀತಿಸೋರು ಕೆಲವರು 1 ಗಂಟೆ ಕ್ಲಾಸಲ್ಲಿ ಕೂತ್ಕೊಳ್ಳಿ ಅಂದ್ರೆ ಆಗದೇ ಇಲ್ಲ. ಆದ್ರೆ ಮೊಬೈಲಲ್ಲಿ ಗಂಟೆ ಕೂತ್ಕೊಂಡ್ಬಿಡ್ತಾರೆ. ಯೋಚನೆ ಮಾಡ್ರಿ ಹೆಂಗಿರುತ್ತೆ. ಅತಿಯಾದಂತ ಈ ವಿಷಯಕ್ಕೆ ಏನಂತ ನೋಡ್ತೀವಿ ಅಂದ್ರೆ ಇದು ದೇವರ ದೃಷ್ಟಿಲಿರುವಂತ ಒಂದು ಅತಿಯಾದ ಭೋಜನ. ಸಾಮಾನ್ಯವಾಗಿ ಅತಿಯಾದ ಭೋಜನ ಮಾಡಿದ್ರೆ ಏನೆಲ್ಲ ಬರುತ್ತೆ ನಮ್ಗೆ? ರೋಗ ನೋಡಿದ್ರ, ಒಬೇಸಿಟಿ ಅಂದ್ರೇನು? ಹೊಟ್ಟೆ ಬಾಗ್ತನ, ವೆಯ್ಟ್. ನೆಕ್ಸ್ಟ್ ಡಯಾಬಿಟೀಸ್, ಹಾರ್ಟ್ ಡಿಸೀಸ್, ಹೈಪರ್ ಟೆನ್ಷನ್ ಅಂದ್ರೆ ಏನ್ ನೋಡ್ತೀವಿ ಅಂದ್ರೆ ಅಲ್ವಾ, BP. ಕರೆಕ್ಟ್, ಗುಡ್ ಅಲ್ವಾ. ರಕ್ತ ಒತ್ತಡ, BP ಅಂತ ನೋಡ್ತೀವಿ. ಸ್ಲೀಪ್ ಆಪ್ನಿಯಾ ಅಂದ್ರೆ ನಿದ್ದೆಗಿರುವಂತದ್ದು ವಿಷಯ. ಆಮೇಲೆ ಲೇಸಿನೆಸ್, ಅಧಿಕವಾದಂತ ಸೋಂಬೇರಿತನ. ಏನಿದೆ ಇದೆಲ್ಲ ಏನ್ ಕಾರಣ ಅಂತ ನೋಡ್ಬೇಕಾದ್ರೆ ಅತಿಯಾದ. ಸೊ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಳೋಣ. ದೇವರ ದೃಷ್ಟಿಯಲ್ಲಿ ಆತ್ಮಿಕವಾದ ಅತಿ ಭೋಜನ ಎಂದ್ರೇನು? ದೇವ್ರ ಮಕ್ಳು ಇವತ್ತು ನಾವು ಈ ವಿಶ್ವನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ನೋಡಿ, ಸದಸ್ಯರು ಪರಿಸರು ಅವರ ಒಂದು ವಿಷಯಗಳನ್ನ ಕರ್ತನ ದೇಶ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂದ್ರೆ ಈ ಆತ್ಮಿಕವಾದ ಅತಿ ಭೋಜನಕ್ಕೆ ಅವರೊಂದು ಎಕ್ಸಾಂಪಲ್.
ಏನು ಅವರಲ್ಲಿ ಆತ್ಮಿಕವಾದ ಅತಿ ಭೋಜನ ಇತ್ತು ಅಂತ ನೋಡ್ಬೇಕಾದ್ರೆ ತುಂಬಾ ಮಾಹಿತಿ ಗೊತ್ತು ಅವ್ರಿಗೆ, ಯಾವುದು ಫಾಲೋ ಮಾಡಲ್ಲ. ಹೊಟ್ಟೆ ತುಂಬಾ ತಿನ್ಬಿಡೋದು, ಏನು ಕೆಲಸ ಮಾಡಲ್ಲ. ಹಂಗೆ ಕುತ್ಕೊಂಡಿರ್ತೀನಿ, ಇಲ್ಲೇ ಇರ್ತೀನಿ, ನನ್ನ ಕೈಲಿ ಮೂವ್ ಅಂತ ಮಾಡಕ್ಕಲ್ಲ, ಊಟ ಅಂತೂ ಇದೇ ರೀತಿ ಇದ್ರು ನೋಡ್ರಿ ಸೈಸರ್ ಪರಿಸರ. ವಾಕ್ಯವನ್ನು ಓದೋಣ. ಮತ್ತೇನೋ ಸುವಾರ್ತೆ 6ನೇ ಅಧ್ಯಾಯ 16ರಿಂದ 8ರವರೆಗೆ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಔಟ್ವರ್ಡ್ ಅಪಿಯರೆನ್ಸ್ ಅಲ್ವಾ, ಹೊರನೋಟಿಗೆ ಹೊರಡೆ ನೋಡೋದಕ್ಕೆ ಹೇಗಿರ್ಬೇಕು ಎಲ್ರ ಮುಂದೆ ಅಂತ ವಿಷಯಗಳು. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ನೋಡೋದಿಕ್ಕೆ ಇವರು ಒಳ್ಳೆಯವ್ರ ತರ ಕಾಣಿಸ್ಕೊಳ್ತಾ ಇರ್ತಾರೆ, ಆದ್ರೆ ಇರಲ್ಲ. ಅಂದ್ರೆ ದೇವ್ರ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಈ ವಿಷಯ ಆತ್ಮಿಕ ಭೋಜನಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂಡಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಪ್ಪಾ ಆತ್ಮಿಕ ಭೋಜನಕ್ಕೆ ಎಕ್ಸಾಂಪಲ್ ಅಂದ್ರೆ ಕೇಳ್ತಾರೆ ಕೇಳ್ತಾರೆ ಕೇಳ್ತಾರೆ, ಕ್ಲಾಸ್ ಕೇಳ್ತಾನೆ ಇರ್ತಾರೆ. ಕ್ರಿಸ್ತಲ್ ಬಿತ್ತೇ ಸರ್ ಎಲ್ಲ ಕ್ಲಾಸ್ ಕೇಳ್ತಾರೆ, ಆದ್ರೆ ಗುಣಗಳಲ್ಲಿ ಏನೇ ಬದಲಾವಣೆ ಇರಲ್ಲ. ಕೇಳದೆ ಎಲ್ಲಾ ಸಬ್ಜೆಕ್ಟ್ ಕೇಳ್ತಾ ಇರ್ತಾರೆ. ಅದಕ್ಕೆ ನೋಡ್ಬೇಕಾರೆ ಹೂ ಅಟೆಂಡ್ ಎವ್ರಿ ಬೈಬಲ್ ಸ್ಟಡೀಸ್ ಬಟ್ ನೆವರ್ ಸರ್ ಪ್ರಾಕ್ಟೀಸ್. ಅಭ್ಯಾಸನ ಮಾಡಲ್ಲ, ಗುಣಗಳಲ್ಲಿ ಬದಲಾವಣೆ ತರ. ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಕೇಳ್ಬೇಕು, ಒಳ್ಳೆ ಒಳ್ಳೆ ಪಾಠ ಕೇಳ್ಬೇಕು, ಆದ್ರೆ ಅವ್ರು ಹೆಂಗಿರ್ತಾರೆ ಚೆನ್ನಾಗಿ ತಿಂದು ಇದ್ದ ಹಂಗೆ ಹೊಟ್ಟೆ ಬಾಕತನ ಅತಿ ಭೋಜನ ಹಿಂಗೆ ಇರುತ್ತೆ. ಇನ್ ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ಅಲ್ವಾ, ಮಾತಾಡಿದಾಗ ಮಾತಿದ್ರೆ ಅವರಲ್ಲಿ ಸ್ಪಿರಿಚುವಲ್ ವಿಷಯ ಬರೋದೇ ಇಲ್ಲ ಅಲ್ವಾ. ಸ್ಪಿರಿಚುವಲ್ ಆಗಿ ಏನು ಮಾತಾಡಲ್ಲ ಅವ್ರು. ಮಾತಾಡಿದ ಹೆಂಗಿರುತ್ತೆ ಇನ್ನೊಬ್ಬರ ಬಗ್ಗೆ, ಲೋಕದ ಬಗ್ಗೆ, ಇದ್ರ ಮೇಲೆ ಮಾತಾಡ್ತಾ ಇರ್ತಾರೆ. ಆತ್ಮಿಕವಾದ ಅವ್ರ ಹತ್ರ ಮಾತಾಡಿದ್ರೆ ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ, ಅಯ್ಯೋ ಯಾಕಪ್ಪ ಬಾಯ್ ಕೊಡ್ತೀವಿ ಅನ್ಸ್ಬಿಡುತ್ತೆ. ಆಗಿದ್ಯಾ? ನಮ್ಮ ಬಗ್ಗೆ ಆಗಿದ್ರೆ ಎಚ್ಚರಿಕೆಯಿಂದ ಇರ್ಬೇಕು. ನಾವು ಮಾತಾಡೋಂಥ ಮಾತುಗಳು ಅಲ್ವಾ, ನಮ್ಮ ಮಾತಾಡೋಂಥ ಮಾತು ಹೆಂಗಿರ್ಬೇಕು ದೇವ್ರ ಮಕ್ಳಿಗೆ ಗೊತ್ತಲ್ವಾ. ಪ್ರತಿಯೊಬ್ಬ ದೇವ್ರ ಮಕ್ಳು ಹೆಂಗಿದ್ರೆ ಶಿಲ್ಬೆನ ಹೊತ್ಕೊಂಡು ಹೋಗ್ತಿದ್ರೆ, ಅವ್ರಿಗೆ ನೀವು ಅವರ ಗಾಯಕ್ಕೆ ಔಷಧಿ ಹಾಕ್ತಿದ್ರು ಪರವಾಗಿಲ್ಲ, ಅವರ ದಾರಿಗೆ ಏನ್ ಹಾಕ್ಬೇಡ್ರಿ, ಮುಳ್ಳುಗಳಂತ ಹಾಕ್ಬಿಟ್ರಿ. ದೇವ್ರ ಮಕ್ಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಮಾತಾಡೋಂಥ ಮಾತು ಯಾವ ಸಹೋದರನಿಗೆ ಯಾರಿಗೆ ಎಡಿಫಿಕೇಶನ್ ಆಗಿದೆ. ಯಾಕೆಂದ್ರೆ ನಮ್ಮ ಭೋಜನ ಹೆಂಗಿದೆ, ನಾವು ಆತ್ಮಿಕದ ವಿಷಯಗಳು ಏನ್ ಮಾಡ್ಕೊಳ್ಳಿಲ್ಲ, ತಗೊಂಡಿಲ್ಲ, ಅದನ್ನ ಅಭ್ಯಾಸ ಮಾಡಿಲ್ಲ. ಬದಲಾಗಿ ಏನ್ ಮಾಡಿದೀವಿ, ಈ ಲೋಕದ ವಿಷಯಗಳು ಏನ್ ಮಾಡಿದೀವಿ ತುಂಬಾ. ಇನ್ ಕೆಲವರು ಅಂತ ಎಕ್ಲಿಶಿಯಾಗಿ ಬರೋದೇ ಇಲ್ಲ, ಚರ್ಚ್ಗೆ ಬರಲ್ಲ, ರೆಗ್ಯುಲರ್ ಆಗಿ ಏನ್ ಮಾಡಲ್ಲ, ಅಟೆಂಡ್ ಮಾಡಲ್ಲ. ಯಾವಾಗ್ಲೂ ಒಂದ್ಸರಿ ಬರೋದು, ಏನ್ ಮಾಡ್ತಾರೆ, ಈ ಬೇರೆ ವಿಷಯಗಳು ಏನಾಗಿರ್ತದೆ ತುಂಬಾ ಮಗ್ನರ. ಇದೆಲ್ಲ ಒಂದು ನಮ್ಮ ಆತ್ಮಿಕ ಅತಿ ಭೋಜನಕ್ಕೆ ಏನಾಗಿದೆ, ಒಂದು ಉದಾಹರಣೆ ಆಗಿದೆ. ಮತ್ತೆ ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ಮ್ಯಾಟರ್ ಇರುತ್ತೆ, ಬ್ರದರ್ ನನಗೆ ಪ್ರೇಯರ್ ಕೊಡಲ್ಲ, ನನಗೆ ಅವಕಾಶಗಳು ಕೊಡಲ್ಲ, ನನ್ನ ಕೇರೆ ಮಾಡಲ್ಲ, ನನ್ನ ಸಭೆಯಲ್ಲಿ ನನ್ನ ಗಮನಿಸದೇ ಇಲ್ಲ. ಇದೆಲ್ಲ ಏನೋ, ಇದೆಲ್ಲ ಒಂದು ಸಿಲ್ಲಿ ಮ್ಯಾಟರ್ಸ್ ಇರುತ್ತೆ. ಅಂದ್ರೆ ಈ ರೀತಿಯಾದಂಥ ಒಂದು ವಿಷಯಗಳೆಲ್ಲ ಹೇಳ್ತಿರ್ಬೇಕಾದ್ರೆ ನನಗೆ ಪ್ರಾಮುಖ್ಯತೆನೆ ಕೊಡಲ್ಲ, ನನ್ನ ವಿಶೇಷವಾಗಿ ನೀವು ಗಮನಿಸಲ್ಲ. ಇದೆಲ್ಲ ದೇವ್ರ ಮಕ್ಕಳು ಗಮನಿಸ್ಬೇಕು. ನಾವು ಆತ್ಮಿಕವಾದಂತ ಅತಿ ಭೋಜನಕ್ಕೆ ಏನಾಗಿದೆ, ಒಂದು ಎಕ್ಸಾಂಪಲ್ ಆಗಿದೆ. ಸೊ ಕೊನೆಯದಾಗ ನೋಡ್ಬೇಕಾರೆ ಹೂ ರಿಸರ್ಚ್ ಟು ವಿನ್ ಆರ್ಗ್ಯುಮೆಂಟ್ಸ್ ನಾಟ್ ಟು ಗ್ರೋ ಇನ್ ಹ್ಯೂಮಿಲಿಟಿ ಅಂಡ್ ಲವ್. ಅವ್ರ ಹತ್ರ ನೀವೇನ ಮಾತಾಡಿದ್ರೆ ಸೋತಾಗ್ಬೇಕು, ನೀವು ಅವ್ರು ಗೆಲ್ಬೇಕು. ಮಾತಲ್ಲಿ ಏನ್ ಮಾಡ್ತಾರೆ, ಗೆದ್ಬಿಡ್ತಾರೆ. ಕರೆಕ್ಟಾ? ಅಷ್ಟು ವಾಕ್ಯಗಳು ಕೂಡ ಹೇಳ್ತಾರೆ, ದೇವ್ರು ವಾಕ್ಯಗಳನ್ನ ಹೇಳ್ತಾರೆ ಮುಂದೆ, ಆದ್ರೆ ಏನಿರಲ್ಲ, ಆ ತಾಳ್ಮೆ, ಆ ಪ್ರೀತಿ ಇರೋದೇ ಇಲ್ಲ. ಇದೆಲ್ಲ ಏನಪ್ಪಾ ಅಂದ್ರೆ ಬರೀ ದೇವರ ವಾಕ್ಯವನ್ನ ನಾವು ಕೇಳ್ತಾ ಇದೀವಿ ಹೊರತು ಬದಲಾಗಿ ನಮ್ಮಲ್ಲಿ ಏನಿಲ್ಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಸೊ ಅದರಿಂದ ಇದರ ಪರಿಣಾಮ ಏನಾಗಿರುತ್ತೆ, ಅತಿ ಭೋಜನ ನೋಡಿದ್ವಿ, ಮಾಂಸಿಕವಾಗಿ ತಿಂದಾಗ ಏನಾಯ್ತು, ಒಬೆಸಿಟಿ ಬಂತು, ಶುಗರ್ ಬಂತು, BP ಬಂತು, ಹಾರ್ಟ್ ಅಟ್ಯಾಕ್ ಬಂತು. ಹೀಗೆ ಆತ್ಮಿಕವಾದಂತ ಅತಿ ಭೋಜನ ತಗೊಂಡಾಗ ಏನೆಲ್ಲ ಗುಣಗಳು ಬರುತ್ತೆ, ಏನೆಲ್ಲ ರೋಗಗಳು ಬರುತ್ತೆ. ನಿಮ್ಗೆ ಬರುತ್ತೆ ಆತ್ಮಿಕ ರೋಗಗಳು ಇದೆಯಾ? ಏನಿದೆ ಆತ್ಮಿಕ ರೋಗಗಳು? ಗುಡ್, ನೋಡ್ರಿ, ವೆರಿ ಗುಡ್ ಅಲ್ವಾ. ಹೆಮ್ಮೆ ತುಂಬಾ ಮುಖ್ಯವಾದಂತ ಒಂದು ವಿಷಯ. ಹೆಮ್ಮೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ದೇವ್ರ ಮಕ್ಳಿಗೆ ಇಂಥ ರೋಗಗಳಿಗೆ ನಾವು ಒಳಗಾಕ್ಬಿಡ್ತೀವಿ. ವಾಕ್ಯವನ್ನು ಓದ, ನಾನು ಏನಾಗ್ತಿ 14ನೇ ಅಧ್ಯಾಯ 18ನೇ ವಾಕ್ಯ. ಗರ್ವದಿಂದ ಭಂಗ, ಉಬ್ಬಿನಿಂದ ದುಬ್ಬು. ಅಲ್ವರಾ, ಗರ್ವದಿಂದ ಭಂಗ, ಉಬ್ಬಿನಿಂದ ಅಲ್ವಾ. ಸಾಗಿರ್ಬೇಕು ದೇವ್ರ ಮಕ್ಕಳು
ಈ ಏನಂತಾರೆ ಹೆಮ್ಮೆ ಭಾವನೆ ನಮ್ಮಲ್ಲಿ ಬೆಳೀತಾ ಇದೆ ಅಂದ್ರೆ ನಾನೇ ತುಂಬಾ ಸ್ಪೆಷಲ್, ನಾನೇ ಎಲ್ಲದಕ್ಕಿಂತಲೂ ಅಲ್ವಾ. ಎಲ್ಲಿ ಕೂಡ ಬರುತ್ತೆ ಈ ವಿಷಯ, ನಮ್ಮನ್ನ ತುಂಬಾ ಎಣಿಸೋದಕ್ಕಿಂತ ಮಿತಿ ಮೀರಿ ನಮ್ಮನ್ನ ಎಣಿಸುವಂತ ವಿಷಯಗಳಿರ್ಬೋದು. ಇದರ ಕಾರಣ ಏನು? ನಾವೇನ್ ಮಾಡಿಲ್ಲ, ದೇವ್ರ ವಾಕ್ಯನ ತಗೊಂಡಿದ್ದು ನಮ್ಮ ಲೈಫಲ್ಲಿ ಏನ್ ಮಾಡಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ. ಅತಿಯಾಗಿ ತಿಂದಿದೀವಿ ಅಷ್ಟೇ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಲಿಲ್ಲ. ಅದರಿಂದ ನಾವೇನಾಗಿದೆ ಅಂದ್ರೆ ಈ ಒಂದು ಗುಣಗಳಿಗೆ, ಈ ರೋಗಗಳಿಗೆ ತುತ್ತಾಗ್ತಾ ಇದೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ನೋಡ್ರಿ, ದೇವ್ರು ಕೊಡುವಂತ ಈ ಕೃಪೆ ಏನಪ್ಪಾ ಅಂದ್ರೆ, ದೇವರ ಕೃಪೆಯಲ್ಲಿ ದೇವ್ರ ಮಕ್ಳು ಇವತ್ತು ನಿಂತಿದ್ದೀವಿ. ಬದಲಾಗಿ ಯಾರು ಕೂಡ ಅಷ್ಟೇ, ಇಲ್ಲಿ ನಾವು ಮಾತ್ರ ಅಂತ ನಾವು ಕೂಡ ಅಲ್ವಾ. ಕೆಲವೊಂದು ಟೈಮಲ್ಲಿ ಹಿಂಗೆ ಇರುತ್ತೆ, ಸ್ಪೀಕರ್ ಇರುವಂತ ಟೆಸ್ಟ್ ಹೇಳ್ತಾ ಇದ್ದೇನೆ. ನಾವೇನೋ ಸಬ್ಜೆಕ್ಟ್ ಮಾತಾಡೋದ ಕೆಲವೊಂದು ಏನ್ ಬರ್ತಾರೆ, ಬ್ರದರ್ ಏನ್ ಸಬ್ಜೆಕ್ಟ್ ಮಾತಾಡ್ಬಿಟ್ಟು ತುಂಬಾ ಸೂಪರ್ ಅಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ ನಮ್ಗೆ, ನಾನಪ್ಪ ಏನ್ ಮಾತಾಡಿದೀನಿ. ಅದೇ ಬ್ರದರ್ ಏನೋ ಕರೆಕ್ಷನ್ ಮಾಡಿದ್ರೆ ಕೋಪ ಬಂದ್ಬಿಡುತ್ತೆ. ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಬೆಳೆದಿರುವಂತ ಗುಣಗಳು. ನನ್ನ ಬಗ್ಗೆ ಹೇಳ್ತಾ ಇದ್ದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಥ ರೋಗಗಳಿಗೆ ನಾವು ತುತ್ತಾಗಬಾರ್ದು. ಅದರಿಂದ ದೇವ್ರ ವಾಕ್ಯವನ್ನ ಊಟ ಮಾಡೋದನ್ನ ಕೆಲಸ, ಅದು ಡೈಜೆಸ್ಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ದೇವ್ರ ಮಕ್ಕಳು ಕೆಲಸ ಮಾಡ್ಬೇಕು, ಗುಣಗಳನ್ನ ಅಳವಡಿಸೋಕೆ ಪ್ರಯತ್ನ ಪಡ್ಬೇಕು. ಇಲ್ಲದಿದ್ರೆ ಏನಾಗುತ್ತದೋ ಅದು ಅತಿ ಭೋಜನವಾಗಿ ಈ ರೀತಿಯಾದಂತ ಒಂದು ರೋಗಗಳಿಗೆ ಅದು ಕಾರಣವಾಗುತ್ತೆ. ನೆಕ್ಸ್ಟ್ ಅಲ್ವಾ, ಇಲ್ಲಿ ನಿಮ್ಗೆ ತಮಿಳಲ್ಲಿ ಹಾಕ್ಬಿಟ್ಟಿದ್ದೀನಿ, ಅದನ್ನು ಟ್ರಾನ್ಸ್ಲೇಷನ್ ಮಾಡಿಲ್ಲ. ಏನಂತಿದೆ ಇಲ್ಲಿ? ಅಂದ್ರೆ ಮನಸ್ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಕೆಲವೊಂದು ವಿಷಯ ಅಷ್ಟೇ ಲಿಮಿಟ್, ದೇವ್ರ ವಿಷಯಗಳಿಗೆ ಏನಾಗಲ್ಲ, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತಾರೆ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ದೇವ್ರ ವಿಷಯಗಳನ್ನ ತಿಳ್ಕೊಳ್ಳೋಕೆ ಅವ್ರಿಗೆ ಏನಾಗಲ್ಲ. ಅಂದ್ರೆ ಆ ವಾಕ್ಯವನ್ನು ಓದ್ಬೋದು. ವಾಕ್ಯವನ್ನು ಓದ್ರಿ, ಪ್ರಕಟಣೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಅಲ್ವಾ, ಏನಪ್ಪಾ ಇದು ಸೂಚಿಸ್ತಂದ್ರೆ, ತಮ್ಮ ಬಗ್ಗೆ ತಮ್ಮನ್ನೇ ನಾವೇ ತಿಳ್ಕೊಂಡ್ಬಿಡೋದು. ಇಷ್ಟೇ, ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ರೆ ಆತ್ಮಿಕ ಬೆಳವಣಿಗೆ ಏನಾಗಲ್ಲ, ಮುಂದುವರಿಯಲ್ಲ, ಅಷ್ಟೇ ತೃಪ್ತಿ ಆಗ್ಬಿಡ್ತಾರೆ. ನಾನು ಇಲ್ಲಿವರೆಗೆ ಏನ್ ಬೆಳೆದಿದ್ದೀನೋ ಅಷ್ಟೇ ಸಾಕು ನನಗೆ, ಇದಕ್ಕಿಂತ ಹೆಚ್ಚಾಗಿ ಗುಣಗಳಲ್ಲಿ ಬೆಳೆಯೋದು ಯಾಕಲ್ಲ, ಇದ್ರಲ್ಲೇ ನನಗೆ ತೃಪ್ತಿ ಇದೆಪ್ಪ, ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬೆಳೆದಿದೆ, ನನಗೆ ತೃಪ್ತಿ ಇದೆ, ಇಷ್ಟೇ ಸಾಕು ನನ್ನ ಗುಣಗಳು, ನನ್ನ ಗುಣಗಳಲ್ಲಿ ಚೆನ್ನಾಗಿ ಬೆಳೆದು ಬಿಟ್ಟಿದ್ದೀನಿ. ಇಂಥ ಗುಣಗಳಲ್ಲಿ ಬೆಳವಣಿಗೆಯಲ್ಲಿ ತೃಪ್ತಿ ಆಗ್ಬಿಡುತ್ತೆ. ಪಾಠ ಕೇಳೋ ತೃಪ್ತಿ ಅಲ್ಲ, ಗುಣಗಳೇನಾಗುತ್ತೆ, ಬೆಳೆಸ್ಕೊಳ್ಳೋ ತೃಪ್ತಿ ಆಗ್ಬಿಡುತ್ತೆ. ಈ ರೀತಿ ತೃಪ್ತಿನ ಏನ್ ಮಾಡ್ಕೊಳ್ತಾರೆ ಅವರು, ಬೆಳೆಸ್ಕೊಳ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ಏನಾಗುತ್ತೆ ಅಂದ್ರೆ ಇದೆಲ್ಲ ನೋಡಿ, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಏನ್ ಗೊತ್ತಾ, ಇದೆಲ್ಲ ಆತ್ಮಿಕವಾದಂತ ರೋಗಗಳು. ಮಾನಸಿಕವಾದ ರೋಗಕ್ಕೆ ಮದ್ದು ಇಲ್ಲಿದೆ, ಡಾಕ್ಟರ್ ಹತ್ರ ಇದೆ. ಆತ್ಮಿಕವಾದ ರೋಗಕ್ಕೆ ಮದ್ದು ಆತ್ಮಿಕವಾಗಿ ಹುಡುಕ್ಬೇಕು, ಕರೆಕ್ಟ್ ಅಲ್ವಾ. ಇಲ್ದಿದ್ರೆ ಏನಾಗಲ್ಲ, ಅಂತ ರೋಗಗಳನ್ನ ನಾವು ಕ್ಯೂರ್ ಮಾಡಕ್ಕಾಗಲ್ಲ. ಅಷ್ಟೇನಪ್ಪ ಅಂದ್ರೆ ಸ್ವನೀತಿ ಅಲ್ವಾ. ಸ್ವನೀತಿ ಅಂದ್ರೆ ಸೆಲ್ಫ್ ರೈಚಿಯಸ್ನೆಸ್, ತಮ್ಮ ದೃಷ್ಟಿಗೆ ತಾವು ಕರೆಕ್ಟ್ ಅಲ್ವಾ. ತಮ್ಮನ್ನೇ ತಾವೇನ್ ಮಾಡ್ಕೊಳ್ತಾರೆ, ಅಳತೆ ಮಾಡ್ಕೊಳ್ತಾರೆ. ತಮ್ಮನ್ನ ಅಳತೆ ಮಾಡೋಕೆ ಯಾರು ಯೂಸ್ ಮಾಡ್ತಾರೆ, ಅವರು ತಮ್ಮನ್ನೇ ಯೂಸ್ ಮಾಡೋದು, ಕರೆಕ್ಟಾ. ಅವ್ರಿಗೆ ಅವರೇ ಸ್ಕೇಲು. ಬಟ್ ನಮ್ಮನ್ನ ಅಳತೆ ಮಾಡಕ್ಕೆ ನಾವು ಯಾರನ್ನ ಯೂಸ್ ಮಾಡ್ಬೇಕು, ಕ್ರಿಸ್ತನನ್ನ, ದೇವರ ವಾಕ್ಯವನ್ನ, ಕರೆಕ್ಟ್ ಅಲ್ವಾ. ವಾಕ್ಯದಲ್ಲಿ ನೋಡ್ಬೇಕಾರೆ ನೀವು ಇದನ್ನ ನೋಡ್ತಿರಲ್ಲ, 1 ಕೊರಿಂಥದವರಿಗೆ ನೋಡ್ಬೇಕಾದ್ರೆ 13ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತು ಪ್ರೀತಿಯ ವಿಷಯ. ಆ ಪ್ರೀತಿಯಲ್ಲಿ, ಆ ಪ್ರೀತಿಯ ಹೆಸರದಲ್ಲಿ ನಮ್ಮ ಹೆಸರು ಹಾಕಿ ಓದ್ ನೋಡಿದ್ರೆ ನಮ್ಗೆ ಹೆಂಗ್ ಓದ್ತೀವಿ ನಾವು, ಖುಷಿ ಖುಷಿಯಾಗಿ ಅಪ್ಪ ನನ್ನಲ್ಲಿ ಗುಣಗಳ ಇದೆ ಅಂತ ಓದ್ತೀವಾ? ಬದಲಾಗಿ ಹೆಂಗ್ ಓದಕ್ಕಾಗುತ್ತೆ, ನಮ್ಗೇನ್ ಕಷ್ಟವಾಗ್ಬಿಡುತ್ತೆ. ಇಂಥ ಗುಣಗಳು ನಾನು ಬೆಳೆದಿಲ್ವಲ್ಲಪ್ಪ ಇನ್ನ, ಕರೆಕ್ಟ್ ಅಲ್ವಾ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಂದ್ರೆ ನಮ್ಮನ್ನ ನಾವೇ ಏನ್ ಮಾಡ್ಬಾರ್ದು, ನಮ್ಮನ್ನ ನಾವೇ ಇಟ್ಟು ಅಳತೆ ಮಾಡಬಾರ್ದು. ಕ್ರಿಸ್ತನ ಸಾರೂಪ್ಯವನ್ನ, ಕ್ರಿಸ್ತನ ಗುಣಗಳಲ್ಲಿ ನಾವು ಎಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂದ್ಬಿಟ್ಟು ನಾವು ನೋಡ್ಬೇಕು. ಮತ್ತೇನ ಸುವಾರ್ತೆ 23ನೇ ಅಧ್ಯಾಯ 27ರಿಂದ 28ರವರೆಗೆ. ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ನೀವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಹೊಲಸಿನಿಂದಲೂ ತುಂಬಿರುತ್ತವೆ. ಸಾಗಿರ್ಬೇಕಾದ್ರೆ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೇಗಿದ್ರು ಸದಸ್ಯರು ಪರಿಸಿದ್ರು. ಅವ್ರನ್ನ ಯಾರಾದ್ರೂ ಕರೆಕ್ಷನ್ ಮಾಡಕ್ಕಾಗ್ತಿತ್ತಾ? ಮಿಸ್ಟೇಕ್ ಇಲ್ಲದ್ರು ಒಪ್ಕೊಳ್ತಾ ಇದ್ರಾ? ಹೆಂಗಿದ್ರು ಅವರು? ಅವ್ರ ದೃಷ್ಟಿಗೆ ಪರ್ಫೆಕ್ಟ್, ಕರೆಕ್ಟ್. ಮಿಸ್ಟೇಕ್ ಯಾರ ಕನ್ನಡಿಗೆ ಬಂದ್ರೆ ಏನ್ ಮಾಡ್ತಿದ್ರು ಅವರು? ನೀನೇ ಸರಿ ಇಲ್ಲ ಅನ್ಬಿಡ್ತಿದ್ರು. ಯೇಸು ಕ್ರಿಸ್ತ ಹೆಂಗೆ ತಾನೇ ಹೇಳಿದ್ದು, ನೀನೇ ಕರೆಕ್ಟ್ ಇಲ್ಲ, ಕರೆಕ್ಟ್ ಅಲ್ವಾ. ಸೊ ಈ ರೀತಿಯಾದಂತ ಒಂದು ಗುಣಗಳೇನಾಗುತ್ತಂದ್ರೆ ಇಲ್ಲಿ ನಮ್ಗೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರಿಂದ ಕೊನೆಯದಾಗಿ ನೋಡ್ಬೇಕಾದ್ರೆ ಆತ್ಮಿಕ ನಿರಾಸಕ್ತಿ. ಏನಿದೆ ಆತ್ಮಿಕ ನಿರಾಸಕ್ತಿ? ಸ್ಪಿರಿಚುವಲ್ ಲೇಸಿನೆಸ್. ಯಾವುದೇ ದೇವರ ವಿಷಯಗಳಿಗಾಗ್ಲಿ, ದೇವರ ಸೇವೆಗಾಗ್ಲಿ ಆಸಕ್ತಿನೇ ಇರಲ್ಲ. ಬೇರೆಲ್ಲ ವಿಷಯಕ್ಕಿರುವಂತ ಒಂದು ಆಸಕ್ತಿ, ಕ್ಲಾಸ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಏನಿಗೂ ಇಂಪಾರ್ಟೆನ್ಸ್ ಇಲ್ಲ ಅಲ್ವಾ. ಅವ್ರದ್ದು ಏನಿದೆ ಅದೇ ಸ್ಪೆಷಲ್ ಅಷ್ಟೇ. ಮಿಕ್ಕಿದ್ ಯಾವುದಕ್ಕೆ ಏನ್ ಮಾಡಲ್ಲ, ಗಮನ ಕೊಡೋದೇ ಇಲ್ಲ.
ಬೇರೆ ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಡದೇ ಇರುವಂತ ವಿಷಯ, ದೇವ್ರ ವಿಷಯಗಳಿಗೆ ಆಸಕ್ತಿ ತೋರ್ಸೋದೇ ಇಲ್ಲ. ದೇವ್ರ ಸೇವೆನ ಒಬ್ರು ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ರಿ, ಒಬ್ಬರೇ ಒಂದ್ ಸೇವೆ ಮಾಡಕ್ಕಾಗುತ್ತಾ ಇಲ್ಲಿ? ಅಂದ್ರೆ ಏನಂತ ದೇವ್ರು ಎಲ್ಲ ಹೇಳ್ತಿದ್ರೆ, ಒಬ್ರು ತಲೆ ಆಗಿದ್ರೆ ಒಬ್ರು ಕೈ ಆಗಿರ್ತಾರ, ಒಬ್ರು ಕಾಲಾಗಿರ್ತಾರ. ಕರೆಕ್ಟ್ ಅಲ್ವಾ? ಒಂದ್ ಸೇವೆ ಅಂತ ಬಂದಾಗ ಒಬ್ರು ಯಾರೋ ಮಾತಾಡ್ತಾರ ಅಂದ್ರೆ ಇಷ್ಟು ಜನ ನಾನು ಬಂದು ಮಾತಾಡ್ಬೇಕಾದ್ರೆ ಇಷ್ಟು ಜನ ನೀವು ಯಾರೋ ಒಬ್ರು ಚೇರ್ ಹಾಕಿರ್ತೀರಾ, ಮೈಕ್ ಅರೇಂಜ್ ಮಾಡಿರ್ತೀರಾ, ಏನೊಂದ್ ಪ್ಲೇಸ್ ಇದ್ದಿರುತ್ತೆ. ಇಲ್ಲ ಏನು ಇಲ್ಲದೆ ಇದ್ರೆ ಇಲ್ಲೆಲ್ಲ ಆಗ್ಬಿಡುತ್ತಾ? ಖಂಡಿತ ವಿವಿಧವಾದಂತ ಒಂದು ಕೆಲಸ ಎಲ್ರಿಗೂ ಇದೆ. ಆದ್ರೆ ಎಲ್ರೂ ಬಾಯಿ ಆಗಿರ್ಬೇಕಂತ ಆಸೆ ಪಟ್ರೆ ಕರೆಕ್ಟ್ ಅಲ್ವಾ? ಸೊ ಯೋಚನೆ ಮಾಡ್ರಿ, ನಾವು ದೇವರ ಕೆಲಸದಲ್ಲಿ ನಮ್ಗೆ ಹಲವಾರು ಅವಕಾಶ ಇದೆ. ಕ್ರಿಸ್ತನ ಪ್ರೀತಿಯ ಸರ್ಸೋರೆ, ನಾವು ಸುಗ್ಗಿಯ ಕಾಲದಲ್ಲಿದ್ದೀವಿ. ನಮ್ಗೆ ಹಾಲು ಏನಾಗಿದೆ ಅಂದ್ರೆ ಏನಾಗಿದೆ ಏನಂತಾರೆ, ಅರವಡಿ ಮಿಗಿದಿ ಆಟ್ಕೊಳ್ಳಿ ಬೆಲೆ ಬೆಲೆ ಹೆಚ್ಚಾಗಿದೆ. ಕೆಲಸದಲ್ಲಿ ಏನಾಗಿದ್ದಾರೆ ಕಡಿಮೆ. ಅಂದ್ರೆ ಏನರ್ಥ? ಕೆಲಸ ತುಂಬಾ ಇದೆ ಕ್ರಿಸ್ತನ ಪ್ರೀತಿಯ ಸರ್ಸೋರೆ. ಯಾವ ರೀತಿ ಕೆಲಸ? ದೇವರ ವಿಷಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತ ಕೆಲಸ, ಸುವಾರ್ಥ ಸೇರಿ ಒಬ್ರಿಗೊಬ್ರು ಹಸ್ತವನ್ನು ಕೊಟ್ಟು ಬಲಪಡಿಸಿ ಮುಂದೆ ಹೋಗುವಂತ ಕೆಲಸ ಇದೆ. ಅಂದ್ರೆ ಇವತ್ತು ಹೇಗಿದೆ ಅಂದ್ರೆ ಸ್ಪಿರಿಚುವಲ್ ಲೇಜಿನೆಸ್ ಮಾಡೋದೇ ಇಲ್ಲ. ಆಗುತ್ತಾ? ಅತಿಯಾದ ಭೋಜನದಿಂದ ಏನ್ ಮಾಡಕ್ಕಾಗಲ್ಲ, ಯಾವುದೇ ಕೆಲಸವನ್ನು ಮಾಡಕ್ಕಾಗಲ್ಲ. ಇಂಥ ಗುಣಗಳನ್ನೆಲ್ಲ ಕಂಡುಪಂಟ್ರೆ ದೇವ್ರ ಮಕ್ಕಳು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಕರೆಕ್ಟ್ ಅಲ್ವಾ? ನಾನು ಆಗ್ಲೇ ಹೇಳಿದ ಪ್ರಕಾರ ಹೇಗೆ ಒಂದು ಆತ್ಮಿಕವಾದಂತ ಒಂದು ವಿಷಯಕ್ಕೆ, ಒಂದು ಮಾಂಸಿಕವಾದ ಒಂದು ಅತಿ ಭೋಜನಕ್ಕೆ ಮದ್ದಿದೆಯೋ, ಆತ್ಮಿಕವಾದಂತ ಅತಿ ಭೋಜನಕ್ಕೆ ಏನಿದೆ? ಮದ್ದಿದೆ. ದೇವ್ರ ಮಕ್ಕಳು ಇದನ್ನ ಜಯಿಸಬಹುದು. ಜಯಿಸೋದಕ್ಕೆ ದೇವರ ವಾಕ್ಯದ ಬಲ ಇದೆ. ವಾಕ್ಯವನ್ನು ಓದೋಣ. 1 ಕೊರಿಂಥದವರಿಗೆ 9ನೇ ಅಧ್ಯಾಯ 25ರಿಂದ 27. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವ. ಯೋಚನೆ ಎಲ್ಲಾ ವಿಷಯದಲ್ಲಿ ನಾವೇನ್ ಮಾಡ್ಬೇಕು? ಸೆಲ್ಫ್ ಕಂಟ್ರೋಲ್. ನಮ್ಮನ್ನ ನಾವು ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಕರೆಕ್ಟ್ ಅಲ್ವಾ? ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಬೇರೆ ಯಾರೋ ನಮ್ಮನ್ನ ಏನ್ ಮಾಡ್ತಾ ಇದಾರೆ? ಕಂಟ್ರೋಲ್ ಮಾಡ್ತಾ ಇದಾರೆ. ಕರೆಕ್ಟಾ? ಬೇರೆ ಯಾವುದೋ ಒಂದು ಸ್ಪಿರಿಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಮ್ಮನ್ನ ನಾವು ಕಂಟ್ರೋಲ್ ಮಾಡೋದಂದ್ರೆ ಏನಪ್ಪಾ ಅಂದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮನ್ನ ಏನ್ ಮಾಡ್ಬೇಕು? ನಾವು ಕಂಟ್ರೋಲ್ ಮಾಡ್ಬೇಕು. ಎಲ್ಲಾ ವಿಷಯದಲ್ಲಿ ಏನಂತ ಬಂದಿದೆ ಇಲ್ಲಿ? ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ಗೆ ಕನ್ನಡದಲ್ಲಿ ಏನ್ ಪದ ಯೂಸ್ ಮಾಡಿದ್ದಾರೆ? ಮಿತವಾಗಿ. ಓಕೆ, ತನ್ನನ್ನ ಸ್ವಾಧೀನಪಡಿಸ್ಕೊಳ್ಳುವಂತ ಒಂದು ವಿಷಯ ದೇವ್ರ ಮಕ್ಳು ಇಟ್ಕೊಬೇಕು. ಅದಕ್ಕೆ ಈ ಒಟ್ಟ ಬಾಕತನಕ್ಕೆ ಒಂದು ಒಳ್ಳೆ ವಾಕ್ಯ ಇದೆ ಜ್ಞಾನೋಕ್ತಿಯಲ್ಲಿ. ಓದ್ಬರ್ರಿ, ಜ್ಞಾನೋಕ್ತಿ 23ನೇ ಅಧ್ಯಾಯ 2ನೇ ವಾಕ್ಯ. ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ನೀನು ಹೊಟ್ಟೆ ಬಾಕನಾಗಿದ್ರೆ ಏನ್ ಮಾಡೋ? ಎಲ್ಲಂತೆ ಕತ್ತಿ ಇಡ್ಬೇಕು? ನಿಜವಾಗ್ಲೂ ಇಡಕ್ಕಾಗುತ್ತಾ? ಏನ್ ಹೇಳ್ತಾ ಇದಾರೆ? ಕಂಟ್ರೋಲ್ ಮಾಡು. ಕರೆಕ್ಟಾ? ಹೊಟ್ಟೆ ಬಾಕನಾಗಿದ್ರೆ ಕಂಠಕ್ಕೆ ಕತ್ತಿ ಇಟ್ಕೋ. ಸೊ ದೇವ್ರ ಮಕ್ಳು ಕೂಡ ಅಷ್ಟೇ, ಸತ್ಯವನ್ನ ಕೇಳ್ತಾ ಇದೀವಿ, ಕೇಳೋದಕ್ಕಿಂತ ಮುಖ್ಯವಾಗಿ ಅದ್ರ ಪ್ರಕಾರ ನಡಿಬೇಕು. ನಡೀದೇ ಇದ್ರೆ ಆ ಕೇಳೋದ್ರಿಂದ ಏನಾಗಲ್ಲ, ಯಾವುದೇ ಪ್ರಯೋಜನ ಇಲ್ಲ ಅಲ್ವಾ? ಈ ಕತ್ತಿ ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯವನ್ನು ಒಂದ್ ಕಡೆ ಸೂಚಿಸ್ತಾ ಇದೆ. ಅದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಆ ದೇವ್ರ ವಾಕ್ಯದ ಮೂಲಕ ನಮ್ಮನ್ನ ಏನ್ ಮಾಡ್ಬೇಕು? ಕಂಟ್ರೋಲ್ ಮಾಡ್ಕೊಬೇಕು. ಸಿಲ್ಲದಿದ್ರೆ ಏನಾಗುತ್ತೆ? ಈ ಹೊಟ್ಟೆ ಬಾಕತನದಿಂದ ಹೇಗೆ ಒಂದು ಮಾನಸಿಕವಾದಂತ ಒಂದು ರೋಗಗಳು ಬರುತ್ತೋ ಹಾಗೆ ನಾವೇನಾಗ್ತೀವಿ? ಆತ್ಮಿಕವಾದಂತ ಕಾಯಿಲೆಗೂ ತುತ್ತಾಗ್ತೀವಿ. ಇನ್ನು ಕೂಡ ಈ ಹೊಟ್ಟೆ ಬಾಕತನವನ್ನ, ಅತಿ ಭೋಜನವನ್ನ ಕಂಟ್ರೋಲ್ ಮಾಡಕ್ಕೆ ಇನ್ನೊಂದು ಮದ್ದು ಇದೆ, ಇನ್ನೊಂದು ವಿಷಯ ಇದೆ. ಏನ್ ಗೊತ್ತಾ? ಆಗ್ಲೇ ಮಾತಾಡಿದ ಫಸ್ಟ್ ಟಾಪಿಕ್ ಏನು? ಉಪವಾಸ ಅಲ್ವಾ? ಇಂತಹ ದೇವರು ಎದುರು ನೋಡುವಂತ ಉಪವಾಸನ, ನಮ್ಮನ್ನ ತಗ್ಗಿಸುವಂತ ಉಪವಾಸವನ್ನ ನಾವು ಮಾಡೋದು ಆಗ್ಲೇ ಅಲ್ವಾ? ಎಜ್ರ 8ನೇ ಅಧ್ಯಾಯ 1ನೇ ವಾಕ್ಯ ಓದಿದ್ರಿ. ಎಜ್ರ 8ನೇ ಅಧ್ಯಾಯ 21ನೇ ವಾಕ್ಯ. ಆಮೇಲೆ ಆ ಅಹಾವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ಸಾಗಿರ್ಬೇಕಾ ದೇವ್ರ ಮಕ್ಕಳು? ಈ ಉಪವಾಸವನ್ನ ನಾವು ಮಾಡಿ ಅಲ್ವಾ, ನಮ್ಮನ್ನ ನಾವು ತಗ್ಗಿಸುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲದಿದ್ರೆ ದೇವ್ರ ಮಕ್ಳು ಏನಾಗ್ತೀವಿ ಅಂದ್ರೆ ಈ ರೀತಿಯಾದಂತ ಒಂದು ಕಾಯಿಲೆಗಳಿಗೆ ನಾವು ಹೋಗೋದಕ್ಕೆ ಬಹಳ ಸಾಧ್ಯತೆ ಇದೆ ಅಲ್ವಾ? ಇದನ್ನೆಲ್ಲ ಯಾರು ಗಮನಿಸ್ಬೇಕಾಗಿದೆ? ಅಲ್ಲ, ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ತಿಂದು ಒಬೆಸಿಟಿ ಆದ್ರೆ ಹೊರಡೆ ನೋಡಿದಾಗ ಕಾಣಿಸ್ಬಿಡುತ್ತೆ. ಆದ್ರೆ ಆತ್ಮಿಕವಾದ ಒಬೆಸಿಟಿ ಯಾರಿಗೆ ಮಾತ್ರ ಕಾಣಿಸುತ್ತೆ? ನಮಗ್ ಮಾತ್ರ ಕಾಣಿಸುತ್ತೆ. ಕರೆಕ್ಟಾ? ನಾವು ಆತ್ಮಿಕವಾಗಿ ನಾವು ಮಾಡ್ತಿರೋಂಥ ಉಪವಾಸ ಯಾರು ಬೆನಿಫಿಟ್ ಆಗಿರುತ್ತೆ? ನಮಗ್ ಮಾತ್ರ ಬೆನಿಫಿಟ್ ಇದೆ. ಆಗಿರೋದ್ರಿಂದ ದೇವ್ರ ಮಕ್ಳು ಇದನ್ನೆಲ್ಲ ಕೂಡ ಏನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಾಗಿ ಕೂಡ ನೋಡ್ಬೇಕಾದ್ರೆ ಇನ್ನೊಂದು ಒಳ್ಳೆಯ ವಿಷಯಗಳನ್ನ ನಾವು ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯವಾದಂತ ವಿಷಯ.
ವಾಕ್ಯವನ್ನು ಓದೋಣ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 16ರಿಂದ 18ರವರೆಗೆ. ಯಾವಾಗಲೂ ಹ್ಮ್ ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ಹ್ಮ್ ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಹ್ಮ್ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರ್ರಿ. ಹ್ಮ್ ಯಾವಾಗಲೂ ಸಂತೋಷಿಸಿರಿ, ಹ್ಮ್ ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಹ್ಮ್ ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಅಲ್ವರಾ? ಓಕೆ, ಕಂಟಿನ್ಯೂ ಮಾಡಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಲ್ವರಾ? ಸೊ ಏನ್ ಮಾಡ್ಬೇಕು? ಎಲ್ಲದರಲ್ಲಿ ಕೃತಜ್ಞತಾ ಭಾವನೆನ ಬೆಳೆಸ್ಕೊಳ್ರಿ ಅಲ್ವಾ? ಅಸಂತೃಪ್ತಿ ಏನಂತಾರೆ, ಸಂತೃಪ್ತಿ ಇಲ್ದಿರುವಂತ ಭಾವನೆ ಇಲ್ಲದೆ ದೇವ್ರಿಗೆ ಏನ್ ಮಾಡ್ರಿ? ದೇವ್ರು ಇವತ್ತೇನ್ ಕೊಟ್ಟಿದ್ದಾರೆ ದೇವ್ರ ವಾಕ್ಯ, ಅದಕ್ಕೇನಾಗಿರಿ? ದೇವರಿಗೆ ಥ್ಯಾಂಕ್ಫುಲ್ ಆಗಿರಿ. ನಮ್ಮ ಜೀವಿತದಲ್ಲಿ ಏನೆಲ್ಲ ದೇವ್ರು ಒಳ್ಳೆ ವಿಷಯಗಳನ್ನ ಕೊಡ್ತಾರೋ ಎಲ್ಲ ವಿಷಯಗಳಲ್ಲಿ ಏನ್ ಮಾಡ್ಬೇಕು? ದೇವ್ರ ಮಕ್ಕಳು ಸಂತೃಪ್ತಿ ಅಂದ್ರೆ ಥ್ಯಾಂಕ್ಫುಲ್ ಹಾರ್ಟ್ ಏನ್ ಮಾಡ್ಕೊಬೇಕು? ಬೆಳೆಸ್ಬೇಕು. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಹೃದಯ ಉಳ್ಳವರಾಗಿರ್ಬೇಕು. ಸಂತ ಒಂದು ವಿಷಯಗಳು ಏನಾಗುತ್ತಂದ್ರೆ ಇಂಥ ಒಂದು ಕಾರ್ಯದಿಂದ ನಮ್ಮನ್ನ ಕಾಪಾಡೋದಾಗಿದೆ. ಸಾಗದ ಕ್ರಿಸ್ತನ ಪ್ರೀತಿಯ ಸರಸರಿರೇ, ನಾವು ನೋಡಿದಂತ ವಿಷಯದಲ್ಲಿ 2 ಭಾಗವನ್ನು ನೋಡಿದ್ವಿ. ಮೊದಲನೇ ಭಾಗ ಏನಪ್ಪಾ ಅಂದ್ರೆ ಉಪವಾಸ ಅಲ್ವಾ? ಉಪವಾಸದ ಬಗ್ಗೆ ಹಲವಾರು ಪಾಯಿಂಟ್ ನಾನು ಹೇಳಿದ್ದೀನಿ. ನೀವು ಕೂಡ ಮನೇಲಿ ಏನ್ ಮಾಡ್ರಿ? ಸ್ಟಡಿ ಮಾಡ್ರಿ. ಯಾಕಂದ್ರೆ ಖಂಡಿತವಾಗ್ಲೂ ನಾನು ಹೇಳಿದಂತ ಸಬ್ಜೆಕ್ಟ್ನ ಇಲ್ಲೇ ಕೇಳಿದ ತಕ್ಷಣ ನಾಳೆಯಿಂದ ನೀವು ಇದನ್ನ ಫಾಲೋ ಮಾಡೋಕ್ಕಾಗುತ್ತೆ ಅಂದ್ರೆ ಖಂಡಿತ ಆಗೋದೇ ಇಲ್ಲ. ಯಾವುದೇ ಸಬ್ಜೆಕ್ಟ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಮತ್ತೊಂದ್ಸರಿ ಹೋಗಿ ನಮ್ಮ ಮನಸ್ಸಿಗೆ ನಾಟುವ ಹಾಗೆ ಏನ್ ಮಾಡ್ಬೇಕು? ಮೆಡಿಟೇಷನ್ ಮಾಡ್ಬೇಕು. ಅದನ್ನ ಕುತ್ಕೊಳ್ಳೋ ಹಾಗೆ ಮನಸ್ಸಲ್ಲಿ ಇದ್ದು ಅದನ್ನ ಜೀವನದಲ್ಲಿ ಅಪ್ಲೈ ಮಾಡೋ ರೀತಿಯಲ್ಲಿ ಏನ್ ಮಾಡ್ಬೇಕು? ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ ಅದರಿಂದ ನಮ್ಗೆ ಏನಾಗುತ್ತೆ? ಪ್ರಯೋಜನ ಆಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ? ಇಲ್ಲಿಗೆ ಬಂದು ಇಲ್ಲಿ ಕುತ್ಕೊಂಡು ಇಲ್ಲಿ ಕೇಳಿ ಈ ಡೋರಿಂದ ಈಚೆ ಹೋಗ್ಬೇಕಾರೆ ಅಲ್ಲೇ ಬಿಟ್ಟು ಹಂಗೆ ಹೋಗ್ಬಿಡತ್ತಾಗುತ್ತೆ. ಆದ್ರಿಂದ ಅದನ್ನ ಧ್ಯಾನ ಮಾಡ್ರಿ. ದೇವರಿಗೆ ಮೆಚ್ಚುಗೆ ಆದಂತ ಉಪವಾಸವೇನು? ಮಾಂಸಿಕವಾದಂಥ ಉಪವಾಸವೇನು? ಎಂಥ ಉಪವಾಸವನ್ನ ದೇವ್ರು ಮೆಚ್ತಾರೆ, ಎಂಥ ಉಪವಾಸವನ್ನ ದೇವ್ರು ಮೆಚ್ಚಲ್ಲ? ಯೇಸು ಕ್ರಿಸ್ತನು ಮಾಡಿದಂಥ ಉಪವಾಸವೇನು? ದೇವ್ರ ಮಕ್ಕಳು ನಾವು ಮಾಡ್ಬೇಕಾದಂಥ ಉಪವಾಸವೇನು? ಅದರ ಅವಶ್ಯಕತೆ ಏನು ಅಂತ ವಿಷಯವನ್ನ ನಾವು ಕೂಡ ನೋಡಿದ್ವಿ. ಎರಡನೇದಾಗಿ ಅತಿ ಭೋಜನ ಅಂತ ತಗೊಂಡಾಗ ಲೋಕದ ಜನರು ಇರುವಂತಹ ಅತಿ ಭೋಜನದ ಒಂದು ಕಾರ್ಯಗಳೇನು, ಅದರಿಂದ ಬರುವಂತ ಹಲವಾರು ರೋಗಗಳೇನು, ಆತ್ಮಿಕ ಅತಿ ಭೋಜನಕ್ಕೆ ಉದಾಹರಣೆಗಳೇನು, ಅಂತ ಒಂದು ರೋಗಗಳಿಂದ, ಅಂತ ಒಂದು ಅತಿ ಭೋಜನದಿಂದ ದೇವ್ರ ಮಕ್ಕಳಿಗೆ ಬರುವಂತ ಆತ್ಮಿಕ ಕಾಯಿಲೆಗಳೇನು, ಅಂತ ಒಂದು ಅತಿ ಭೋಜನದಿಂದ ಹೊರಡಬೇಕಾದ ದೇವರ ವಾಕ್ಯದ ಬಲವೇನು, ಅದನ್ನೆಲ್ಲ ಇಟ್ಟು ನಾವೇನ್ ಮಾಡೋಣ? ಈ ಒಂದು ಉಪವಾಸ ಮತ್ತು ಅತಿ ಭೋಜನ ಅಂತ ವಿಶ್ವನ ಆತ್ಮಿಕವಾಗಿ ನಾವು ಹೇಗೆ ಅಳವಡಿಕೆ ಮಾಡೋದು ತಿಳ್ಕೊಂಡು ಮುಂದೆ ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚಿಯಾಗಿ ಜೀವಿಸಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ಒಂದು ಸಮಯದಲ್ಲಿ ಈ ಒಂದು ಅವಕಾಶ ಕೊಟ್ಟಂತ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದಯವಿಟ್ಟು ಕ್ಷಮಿಸ್ಕೊಬೇಕು. ಯಾಕಂದ್ರೆ ನಾನು ಈಗ ಹೊರಡ್ತೀನಿ, ಕೆಲವೊಂದು ಮುಖ್ಯವಾದ ಕೆಲಸ ಇದೆ. ಸಹೋದರ ಮೊದಲೇ ಹೇಳಿದ್ದೆ, ನಾನು ಬಂದ ತಕ್ಷಣ ನಾನು ಹೊರಡಬೇಕಾಗಿದೆ ಅಂದ್ಬಿಟ್ಟು. ಅದರಿಂದ ನಾನು ಮುಕ್ತ ತಕ್ಷಣ ಜೊತೆಗೆ ನಿಮ್ಮ ಜೊತೆಗೆ ಇರೋದಕ್ಕೆ ಸಾಧ್ಯವಿಲ್ಲದೆ ಇರ್ಬೋದು. ದಯವಿಟ್ಟು ಯಾರು ಇದು ಮಾಡ್ಕೊಂಬರ್ರಿ. ಖಂಡಿತವಾಗ್ಲೂ ನಾನು ಮತ್ತೊಂದು ಬಾರಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ಸಹೋದರ ರಿಚರ್ಡ್ ಬ್ರದರು ಉಪವಾಸ ಮತ್ತೆ ಹೊಟ್ಟೆ ಬಾಕ ಬಗ್ಗೆ ಏನ್ ಹೇಳಿದ್ರು ಅಲ್ವರ? ಇದು ನೋಡ್ಬೇಕಾರೆ ಎರಡು ಆಪೋಸಿಟ್ ಅಲ್ವರ? ಸೊ ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಏನು? ಒಳ್ಳೆ ಊಟ ಅಲ್ವರ. ಒಳ್ಳೆ ಊಟ ಸಿಕ್ಕರೆ ನಾವೇನ್ ಮಾಡ್ತೀವಿ? ಮಿಸ್ ಮಾಡ್ತೀರಾ? ಫುಲ್ ಬ್ಯಾಟಿಂಗ್ ಹೊಡ್ಬಿಡ್ತೀರಿ ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾರೆ ಫುಡ್ ಅಂತ ಹೇಳ್ಬೇಕಾರೆ ಎಲ್ಲರಿಗೇನ್ರಿ ತುಂಬಾ ಆಸೆ ಪಡೋಂಥದ್ರ. ಊಟ ಇಲ್ದ್ರೆ ಇರೋದಂದ್ರೆ ಏನ್ರಿ ತುಂಬಾ ಈಜಿನಾ? ತುಂಬಾ ಕಷ್ಟ ಅದರ. ಅದಕ್ಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವರ? ಇವಾಗ ಊಟ ಮಾಡಿದ್ರೆ ಏನಾಗ್ತದೆ? ನಮ್ಗೆ ಸುಸ್ತಾಗ್ತದೆ, ಆಮೇಲೆ ಅಸಿಡಿಟಿ ಆಗ್ತದೆ ಅದರ, ಆಮೇಲೆ ಆ ಅಸಿಡಿಟಿಯಿಂದ ತಲೆನೋವು ಬರ್ತಾರೆ, ಎಲ್ಲಾ ರೀತಿ ಕಾಯಿಲೆಗಳು ಏನಾಗ್ತಾರೆ ಬರ್ತದರ. ಸೊ ಊಟ ಜಾಸ್ತಿ ತಿಂದ್ರು ಪ್ರಾಬ್ಲಮ್ಮು, ಊಟ ಕಮ್ಮಿ ತಿಂದ್ರು ಪ್ರಾಬ್ಲಮ್. ಹಾಗಾದ್ರೆ ಊಟ ಮಾಡ್ಬಾರ್ದಾ? ಮಾಡಬೇಕು ಅಲ್ವರ? ಎಷ್ಟು ಬೇಕು ಮಾಡ್ಬೇಕು, ಅಷ್ಟು ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವರ? ಸರಿ ನೋಡ್ಬೇಕಾರೆ ಜಾಸ್ತಿ ತಿನ್ನೋದು ರಾಂಗ್, ಕಮ್ಮಿ ತಿನ್ನೋದು ಕೂಡ ಏನ್ರಿ ಅದು ಕೂಡ ರಾಂಗ್ ಅದರ. ಅದಕ್ಕೆ ನೋಡ್ಬೇಕಾರೆ ಬ್ಯಾಲೆನ್ಸ್ ಆಗಿ ನಾವೇ ಮಾಡ್ಬೇಕು. ಸರಿ, ಅದಕ್ಕೆ ನೋಡ್ಬೇಕಾರೆ ಬೈಬಲ್ನಲ್ಲಿ ಏನ್ರಿ ಫಾಸ್ಟಿಂಗ್ ಮೊದಲನೇದಾಗಿ ಸೋದರ್ತನಂತ ಉಪವಾಸ ಅಲ್ವರ. ಅನೇಕ ಜನಗಳು ಭಕ್ತರುಗಳು ಏನ್ ಮಾಡಿದಾರೆ? ಉಪವಾಸ ಏನ್ ಮಾಡಿದ್ದಾರೆ ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾರೆ ಉಪವಾಸ ಒಂದ್ ರೀತಿಯಲ್ಲಿ ಮಾಡೋದು ಒಳ್ಳೇದಾ ಅಂತ ನೋಡ್ಬೇಕಾರೆ, ಆಕ್ಚುಲಿ ಮೆಡಿಕಲ್ ಆಗಿ ನೋಡ್ಬೇಕಾರೆ ಒಂದ್ ರೀತಿ ಏನ್ರಿ ಒಳ್ಳೇದು. ನಮ್ಮ ಅಂಗಗಳನ್ನ ಕ್ಲೀನ್ ಮಾಡ್ಕೊಳಕ್ಕೆ ಏನ್ರಿ, ಹೊರಗಡೆ ಇರೋಂಥ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗೋದಕ್ಕೆ ನಾವು ಉಪವಾಸ ಮಾಡೋದೇನ್ರಿ ಒಳ್ಳೇದು. ಅದೇ ರೀತಿ ನಾವು ಸ್ಪಿರಿಚುವಲ್ ಆಗಿ ಕೆಲವು ವಿಚಾರಗಳನ್ನ ಉಪವಾಸ ಮಾಡೋಂಥದ್ದು ಅಂದ್ರೆ ನಮ್ಗೆ ತುಂಬಾ ಫೇವ್ರೇಟ್ ಆಗಿ ನೋಡಿ ಫುಡ್ ಅದನ್ನ. ನಿಮ್ಗೆಲ್ಲ ಒಳ್ಳೆ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಈ ಟೈಮಲ್ಲಿ ತರಿಸಿದ್ರೆ ನಿಮ್ಗೆಲ್ಲ ಹೆಂಗಾಗ್ತದೆ?
ಮಕ್ಕಳು ಎಷ್ಟು ಖುಷಿ ಆಗ್ತಾರಲ್ಲ, ನಮ್ಗೆಲ್ಲ ಆಸೆ ಬರ್ತಾರಿಲ್ಲ ಅಲ್ವರ. ಸೊ ಅದೇ ರೀತಿ ಅದನ್ನ ಅವಾಯ್ಡ್ ಮಾಡೋಂಥದ್ದು ಅಲ್ವರ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಈ ಟೈಮಲ್ಲಿ ಐಸ್ ಕ್ರೀಮ್ ಕೊಡ್ತೀನಿ ಅಂದ್ರೆ ಯಾರ ಕೈ ಹಾಕ್ತೀರಾ? ಹಾ ನೋಡ್ರ ಹಂಗೆ ಅಲ್ವರ. ಯಾವ ಟೈಮಲ್ಲಿ ನಮ್ಗೆ ಅದು ಆರೋಗ್ಯಕ್ಕೆ ಕೊರತೆ ತರ್ತದೋ ಅದನ್ನ ಬಿಟ್ಬಿಡೋದೇನ್ರಿ ತುಂಬಾ ತುಂಬಾ ಇವು ಒಳ್ಳೇದು ಅಲ್ವರ. ಸೊ ಅದಕ್ಕೆ ಅತಿ ಏನ್ರಿ ಈ ಉಪವಾಸ ಮಾಡಿರೋದು ಅಂತ ಹೇಳ್ಬೇಕಾ, ನಮ್ಮ ಬ್ರದರ್ ಅನೇಕ ಎಕ್ಸಾಂಪಲ್ಸ್ ಹೇಳಿದ್ರು ಅಲ್ವರ. ಈ ಲೋಕದಲ್ಲಿ ಒಂದು ಜನಾಂಗ ಇದ್ದಾರೆ, ಅವ್ರು ಪ್ರತಿ ವರ್ಷ ಏನ್ ಮಾಡ್ತಾರೆ? ಉಪವಾಸ ಮಾಡ್ತಾರೆ. ಯಾರು ಪರ್ಟಿಕ್ಯುಲರ್? ಯಾರು? ಮುಸ್ಲಿಮ್ಸ್ ಅವರು. ಅದ್ರ ಯಾವಾಗ ಮಾಡ್ತಾರೆ? ರಂಜಾನ್ ಅಲ್ಲಿ. ಅದರ ಒಂದು ತೊಟ್ಟು ಎಂಜಿಲ್ ಕೂಡ ಏನ್ ಮಾಡೋದಿಲ್ಲ ಅವರು ನಂಗೋದಿಲ್ಲ. ಅದರ ಬೆಳಗ್ಗೆನೋ ಸೂರ್ಯ ಉದಯದಾಗಿಂದ ಸೂರ್ಯ ಅಸ್ತಮ ಆಗೋವರೆಗೂ. ಆಮೇಲೆ ಸೂರ್ಯ ಅಸ್ತಮ ಆಗಿದ್ಮೇಲೆ ಸೂರ್ಯ ಉದಯ ಆಗ ತನಕ ಏನ್ ಮಾಡ್ತಾ ಇರ್ತಾರೆ? ಇನ್ನೇನಪ್ಪ ಬೇಕು ಅಲ್ವರ. ಸೊ ನಮ್ಮ ಫಾಸ್ಟಿಂಗ್ ಏನಾಗಿರ್ಬಾರ್ದ ಆ ಥರ ಬರ್ತದೆ. ಯೇಸು ಕ್ರಿಸ್ತ ಹೆಂಗಿದ್ರಂತೆ ಅಲ್ವರ, 40 days ಫಾಸ್ಟಿಂಗ್ ಮಾಡ್ಬೇಕಾರೆ ಅವ್ರು ಏನ್ ಮಾಡಿದ್ರು? ಉಪವಾಸ ಮಾಡ್ತಾ ಇದ್ದೀನಿ 41st day ಯಾವಾಗ ಬರ್ತಾರೆ ಇಮ್ಮಿಡಿಯೇಟ್ ಹೋಟ್ಲಿಗೆ ಹೋಗಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡ್ಬೇಕು ಅಲ್ವರ, ನಮ್ಮ ಮೈಂಡ್ ಎಲ್ಲಿರ್ಬೇಕು ಅಂದ್ರೆ ಲೋಕದ ವಿಚಾರಗಳಲ್ಲ, ದೇವ್ರ ವಿಚಾರದಲ್ಲಿ ಏನಾಗಿರ್ಬೇಕು? ನಮ್ಮ ಮೈಂಡ್ ಏನಾಗಿರ್ಬೇಕು? ಕಾನ್ಸಂಟ್ರೇಷನ್ ಇರ್ಬೇಕು. ಅದು ನಮ್ಗೆ ಫಾಸ್ಟಿಂಗ್ ಇಂದ ಪ್ರಯೋಜನ ಆಗ್ತಾ ಇದೆಯಾ? ಅದು ಮಾಡೋದೇನ್ರಿ ತುಂಬಾ ಒಳ್ಳೇದು. ಕೆಲವೊಂದ್ಸರಿ ಮೀಟಿಂಗ್ ಏನ್ ಮಾಡ್ತಾ ಇದ್ರಿ, ನಡೀತಾ ಇದ್ರೆ ಚೆನ್ನಾಗಿ ಒಳ್ಳೆ ಸಬ್ಜೆಕ್ಟ್ ನಡೀತಾ ಇರ್ತದೆ, ನಾವೇನ್ ಮಾಡ್ತೀವಿ? ಊಟದ ಬಗ್ಗೆ ಚಿಂತೆ ಮಾಡಕ್ ಹೋಗಲ್ಲ. ಯಾಕೆ? ನಮ್ಮ ಒಂದು ಕಾನ್ಸಂಟ್ರೇಷನ್ ನಮ್ಮ ಊಟದ ಮೇಲೆ ಏನಾಗಿರಲ್ಲ ಇರಲ್ಲ. ಅಷ್ಟೊಂದು ಗಮನ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಯಾವ್ದು ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿರೋ ಅದು ತುಂಬಾ ಒಳ್ಳೇದು. ಸೊ ಲೋಕದ ವಿಚಾರ ಮೇಲೆ ಅಧಿಕವಾಗಿ ಏನಾಗಿರ್ಬಾರ್ದು ನಮ್ಮ ಒಂದು ಇರ್ಬಾರ್ದು. ಸರಿ, ಹಳೆ ಕಾಲದಲ್ಲಿ ಯಾರ್ಯಾರು ಏನೇನು ಫಾಸ್ಟ್ ಮಾಡಿದಾರೆ, ಏನೇನು ಕಾರಣಕ್ಕೆ ಫಾಸ್ಟ್ ಮಾಡಿದಾರೆ? ಬ್ರದರ್ ಹೇಳ್ದಲ್ಲ ಕೆಲವೊಂದು ಕಾರಣಗಳು. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಜನ ಉಪವಾಸ ಮಾಡೋದು, ಏನೇನಕ್ಕೆ ಮಾಡಿದ್ದಾರೆ? ಮೋಸೆಸ, ಮೋರ್ಡೆಕಾಯಿ, ವೆರಿ ಗುಡ್ ಅಲ್ವರ. ಎಸ್ತರ್ ಮತ್ತೆ ಮೋರ್ಡೆಕಾಯಿ ಮಾಡ ಫಾಸ್ಟಿಂಗ್ ಮಾಡೋರೆ ಅಲ್ವರ. ಯಾಕಂದ್ರೆ ನಾವು ತಗ್ಗಿಸ್ಕೊಂಡು ನೋಡಿದಾಗ ದೇವ್ರ ಏನ್ ಮಾಡ್ಲಿ, ಮತ್ತೊಬ್ಬರ ಮನಸ್ಸನ್ನ ಒಲಿಸ್ಲಿ, ಮತ್ತೊಬ್ಬರ ಮನಸ್ಸನ್ನ ಏನ್ ಮಾಡ್ಲಿ, ದೇವ್ರ ಟಚ್ ಮಾಡ್ಲಿ. ನಾವು ಹತ್ರ ಮಾತಾಡಕ್ಕಾಗಲ್ಲ, ಆದ್ರೆ ದೇವ್ರ ಏನ್ ಮಾಡ್ಲಿ ಹತ್ರ ಯಾವುದೋ ರೀತಿ ಸನ್ನಿವೇಶಗಳ ಮುಖಾಂತರ ಮಾತಾಡಿ ಅವ್ರ ಮಾನಸಾಂತರ ಒಂದ್ಲಿ. ಏನೋ ದೇವ್ರೆ ನಾವು ಹತ್ರ ಹೋಗಿ ಅಪ್ರೋಚ್ ಮಾಡ್ಬೇಕಾರೆ ಅವ್ರೇನಾಗ್ಲಿ ನಮ್ಮ ಮಾತುಗಳನ್ನ ಕೇಳತ್ತಿಲ್ ಮಾಡ್ಲಿ ಅಂದ್ಬಿಟ್ಟು ಫಾಸ್ಟಿಂಗ್ ಮಾಡ್ಲೇನ್ರಿ ಒಂದ್ ಒಳ್ಳೆ ರೀಸನ್ ಅಲ್ವರ. ನೋಡಿ, ಎಸ್ತರು ಅಥವಾ ಮೋರ್ಡೆಕಾಯಿ ಅಥವಾ ಇಸ್ರೇಲ್ ಜನಗಳು ಅವತ್ತು ತಗ್ಗಿಸ್ಕೊಂಡು 3 ದಿನ ಫಾಸ್ಟಿಂಗ್ ಮಾಡಿದ್ರೆ ರಾಜನ ಮುಂದೆ ಹೋಗಿದ್ರೆ ಮೋಸ್ಟ್ಲಿ ಏನಾಗಿರೋದು? ದೇವ್ರ ರಾಜನ ಹತ್ರ ಮಾತಾಡಿರೋರಾ? ಇಲ್ಲ. ಸಿಚುವೇಶನ್ ನಮ್ಗೆ ಗೊತ್ತಿಲ್ಲ. ದೇವ್ರ ಏನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರಾಜನ ಹತ್ರ ಯಾವ್ದೋ ರೀತಿ ಏನ್ ಮಾಡೋರೆ ಮಾತಾಡಿದ್ರಿಂದ ಆ ಮನ್ಸು ಏನಾಗಿದೆ ದೇವರು ತಂದಿದ್ದಾರೆ ಅದರ. ಆಮೇಲೆ ಇನ್ಯಾರು? ದಾನಿಯಲ್ ಫಾಸ್ಟಿಂಗ್ ಮಾಡ್ತಾರೆ ಗೊತ್ತಾ? ದಾನಿಯಲ್ ಬೈಬಲ್ ಓದ್ತಾರೆ, ಪ್ರವಾದನೆ ಗೊತ್ತಾಗ್ಬಿಡ್ತಾರೆ. 70 ವರ್ಷ ಏನು ಇಸ್ರೇಲ್ ಜನಗಳಿಗೆ ತೀರಿತು, ಇನ್ನ ಶಿಕ್ಷೆ ಬರ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಫಸ್ಟ್ ದಿನ ತಗ್ಗಿಸ್ಕೊಂಡು ದೇವತೆ ಏನ್ ಫಾಸ್ಟಿಂಗ್ ಮಾಡಿ ಏನ್ ಮಾಡ್ತಾನೆ? ಪ್ರೇಮ್ ಪ್ರೇಮ್ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ತಗ್ಗಿಸ್ಕೊಂಡು ಜನಗಳ ಬಿಡುಗಡೆ. ಆ ವಾಕ್ಯ ಓದಿ, ನಂಗೆ ತುಂಬಾ ಇಷ್ಟ ಆಯ್ತು. ಡ್ಯಾನಿಯಲ್ 9 chapter ವರ್ಸ್ ಸೂಪರ್ ಆಗಿದೆ ನೋಡಿಂತೀನಿ. 3rd verse, ಡ್ಯಾನಿಯಲ್ 9:3 ಆಮೇಲೆ 5. ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳೆದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದ. ಉಪವಾಸವಿದ್ದಿ ಪ್ರಾರ್ಥನೆ ವಿಜ್ಞಾಪನೆ ನಿರತರಾಗಿದ್ರಂತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ದೇವ್ರಿಗೆ ಏನ್ ಮಾಡೋರೆ ಆ ಒಂದು ವಿಜ್ಞಾಪನೆಗಳನ್ನ ಮಾಡಿದಾರಲ್ಲ. ಈ ಪ್ಲೀಡೆಡ್ ಕಂಟಿನ್ಯೂಸ್ಲಿ ಟು ಲಾರ್ಡ್. ಅದ್ರ ಏನ್ ಮಾಡ್ತಾನೆ? 5th verse ನೋಡಿದ್ದೀನಿ, ಸೂಪರ್ ಆಗಿ ಹೇಳ್ತಾನೆ ನೋಡಿರ್ತೀನಿ. ನಾವು ನೋಡ್ರಿ ಏನ್ ಮಾತು ಹೇಳ್ತಾ ನೋಡ್ರಿ. ಫಸ್ಟ್ ಎತ್ತಿದ ತಕ್ಷಣ ಇವನ್ ಪಾಪಗಳನ್ನ ಏನ್ ಮಾಡ್ತಾನೆ? ಕನ್ಫೆಸ್ ಮಾಡ್ತಾನೆ. ದೇವ್ರೇ ನಾವೇನ್ ಮಾಡಿದಿರಿ? ತಪ್ಪು ಮಾಡಿದಿರಿ. ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ನೋಡ್ರ ನಾವೆಲ್ಲರೂ ಅಂತ ಏನ್ ಮಾಡ್ತಾರೆ ಅದರ. ಸೊ ನೋಡ್ಬೇಕಾದ್ರೆ ನಾನ್ ನೀತಿವಂತರು, ನಾನ್ ತುಂಬಾ ಒಳ್ಳೆ ಸ್ಥಾನದಲ್ಲಿ ಇದೀನಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಪ್ರಮೋಷನ್ ಕೊಡ್ಸಿ ಇವರೆಲ್ಲ ತಪ್ಪು ಮಾಡ್ಬಿಟ್ಟವ್ರೆ, ಅವ್ರ ನಿಮಿತ್ತವಾಗಿ ನನ್ನ ಶಿಕ್ಷಿಸ್ಬಿಡೋದು ಏನ್ ಹೇಳಿದ್ರ ಅದಕ್ಕೆ ನೋಡ್ಬೇಕಾರೆ ಯಾವ ತರ ಹಂಬಲ್ ಆಗಿ ದೇವತ ತನ್ನ ಪ್ರಾರ್ಥನೆಗಳು ಏನ್ ಮಾಡ್ತಾನೆ? ಪ್ರಾರ್ಥನೆಯಲ್ಲಿ ಫಾಸ್ಟಿಂಗ್ ಅಲ್ಲಿ ಫಸ್ಟ್ ಏನಪ್ಪ ಇರ್ಬೇಕು ಅಂದ್ರೆ ಒಂದು ಕನ್ಫೆಷನ್ ಅಲ್ವರ. ನಮ್ಮ ಪಾಪಗಳಿಗೂ ಸೇಮ್ ದೇವತರ ನಾವು ಕೇಳ್ಕೊಳಾಗಿರ್ಬೇಕು ಅಲ್ವರ. ಅದೇ ತರ ದೇವರು ಮತ್ತೊಬ್ರ ಹತ್ರ ನಮ್ಮ ಪ್ರಾರ್ಥನೆಗಳನ್ನ ಆನ್ಸರ್ ಮಾಡೋದಕ್ಕೋಸ್ಕರ ಏನ್ರಿ ಒಂದ್ ರೀತಿಯಲ್ಲ ಹಠ ಆಗಿ ಸಾಕ್ಸೋದಲ್ಲ. ಅದರ ಕೆಲವೊಂದು ವಿಚಾರದಲ್ಲಿ ಇವಾಗ ಫಾಸ್ಟಿಂಗ್ ಮಾಡಿದವಾಗ ನಮ್ಗೆ ಉತ್ತರ ಬರಲ್ಲ ಅಂತ ನಾವೇನ್ ಮಾಡ್ಬೇಕು? ಅಪೋಸ್ಟಲ್ ಪೌಲ್ ಬೈಬಲ್ ಬ್ರದರ್ ಹೇಳಿದ್ರು, ಎಷ್ಟು ಸರಿ ಉಪವಾಸದಲ್ಲಿ ಮಾಡಿದೆ ನಾನು ದಿನಗಳನ್ನ ಕಳೆದೆ ಅಂತ ಅಲ್ವರ. ಸೊ ಅವರು ಎಷ್ಟು ಪವರ್ ಇತ್ತು ಅಂದ್ರೆ ಅವ್ರ ಖರ್ಚಿಫಲ್ಲಿ ಅಂತ ಸತ್ತೋಗಿ ಎದ್ದು ಬಂದ್ಬಿಡೋರು. ಆದ್ರೆ ದೇವ್ರು ಅವ್ರ ಪ್ರಾರ್ಥನೆ ಕೇಳಿದಾರ? ಇಲ್ಲ. 3 ಸತಿ ಪ್ರೇಯರ್ ಮಾಡ್ತಾರೆ. 3 ಸತಿ ಪ್ರೇಯರ್ ಮಾಡಿದಾಗ ಯಾವ ರಿಪ್ಲೈ ಬರ್ದಿಲ್ವೋ ಅವಾಗ ಏನ್ ತಿಳ್ಕೊಂಡ್ರು ಅಪೋಸ್ಟಲ್ ಪೌಲ್ ಅಂದ್ರೆ ಇದು ದೇವ್ರ ಚಿತ್ತ ಅಲ್ಲ. ಅದೇ ತರ ನಾವು ಕೆಲವೊಂದ್ಸರಿ ಉಪವಾಸ ಮಾಡಿ ದೇವತೆ ಏನೋ ರಿಕ್ವೆಸ್ಟ್ ಇಟ್ಟವಾಗ
ಅದು ಮರು ಉತ್ತರ ಬರಲಿಲ್ಲ ಅಂದ್ರೆ ನಾವೇನು ಅರ್ಥ ಮಾಡ್ಕೊಬೇಕು, ಇದು ದೇವ್ರ ಚಿತ್ತಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ತಂತ ಪ್ರಾರ್ಥನೆಯ ಒಂದು ವಿಧ ಏನ್ ಮಾಡ್ಕಲ್ಲ, ಚೇಂಜ್ ಮಾಡ್ಕೊಬೇಕಷ್ಟೇ ಅಲ್ವರ. ಅದೇ ಮಾಡ್ಬೇಕಾರೆ ಏನ್ರಿ, ಅದೇ ಉಪವಾಸ ಅದರ ನಾವು ಎಷ್ಟು ದಿವಸ ಏನ್ ಮಾಡ್ತೀರಿ, ಉಪವಾಸ ಮಾಡ್ತೀರಿ ಅಲ್ವರ ಬ್ಯಾಬ್ಲೋನ್ನಲ್ಲಿ ಅದರ ಮಾಡ್ತೀರ ಇಲ್ವಾ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನವೆಂಬರ್ 1ನೇ ತಾರೀಕು ಹೋಗಿ ಅಂತೀರ, ಬರೀ ಊಟನೇ ಹಾಕಲ್ಲ, ಅವೆಲ್ಲ ಊಟ ಹಾಕ್ಬಿಟ್ಟು ಬರ್ಬೋದಾಗೈತಾರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಫಾಸ್ಟಿಂಗ್ ಪ್ರೇ ಅಂತ ಇಟ್ಬಿಡೋದು. ಪಾಪ ಎಷ್ಟೋ ಜನ ಸಿನ್ಸಿಯರ್ ಬಂದು ಬೆಳಗ್ಗೆ ಸಾಯಂಕಾಲವ್ರಿಗೆ ಏನ್ ಮಾಡ್ತಾರೆ, ಉಪವಾಸ ಮಾಡ್ಬಿಟ್ಟು ಮಾಡ್ತಾರೆ ಅಲ್ವ. ಏನ್ ಪ್ರಯೋಜನ ಆಗ್ತದೆ? ಏನೂ ಪ್ರಯೋಜನ ಇಲ್ಲ ಅಲ್ವ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಬಿಟ್ಟು ಇದು ನಮ್ಮ ಮನ್ಸಲ್ಲಿ ಮಾಡಕ್ ನಾವು ಇಟ್ಕೊಬೇಕಲ್ವ. ಆಮೇಲೆ ಕೊರ್ನೆಲಿಯಸ್ ಏನ್ರಿ ಒಳ್ಳೆ ಎಕ್ಸಾಂಪಲ್. ಕೊರ್ನೆಲಿಯಸ್ ನೋಡ್ರಿ ಏನಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಉಪವಾಸ ಮಾಡಿ ಅಂತ. ಅದು ಯಾರು ಕಳ್ಸಿಕೊಟ್ಟಿದ್ರು ಅವ್ರಿಗೆ? ಅವರ ನಂಬಿಕೆ. ದೇವರು ಪ್ರೇರಣೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಆನ್ಸರ್ ಮಾಡ್ತಾರೆ ಅದರ. ಸೊ ಈ ರೀತಿ ನೋಡ್ಬೇಕಾದ್ರೆ ಆಮೇಲೆ ನಮ್ಮ ಏಷ್ಯಾದಲ್ಲಿ ಅಂತ ರೀತಿಯಲ್ಲಿ ನಿಜವಾದ ಉಪವಾಸ ಏನು ಅಂತಂದ್ರೆ ಸದ್ಯ ನೋಡ್ಬೇಕು. ನಮ್ಮ ಬ್ರದರ್ ಹೇಳಂತಲ್ಲಿ ಉಪವಾಸ ಅಂದ್ರೆ ನಮಗೆ ತುಂಬಾ ಇಷ್ಟ ಬಿಡೋದನ್ನ ನಾವು ತ್ಯಾಗ ಮಾಡೋದು. ಅದೇನಪ್ಪ ಅಂದ್ರೆ ನಮ್ಮ ಜೀವಿತ ನಾವೇ ಪ್ರಶ್ನೆ ಹಾಕೊಳ್ಳೋದು, ನಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಅದರ ಅವನ್ನೆಲ್ಲವನ್ನು ಕರ್ತನ್ಗಾಗಿ ಸಮಾಧಾನಕ್ಕಾಗಿ ಬಿಟ್ಕೊಡಕ್ ನಾವೇ ಮಾಡಬೇಕು, ಸಿದ್ಧವಾಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರ ಶಿಷ್ಯನಾಗೋದಕ್ಕೆ ಮನ್ಸು ಮಾಡಿದ್ರೆ ತನ್ನ ತಾನೇ ನೋಡ್ರ ಅಲ್ವರ. ನಮ್ಮಲ್ಲಿ ಪ್ರಾಬ್ಲಮ್ ಬರೋದು ನಮ್ಮಲ್ಲಿ ಏನ್ರಿ, ನಮ್ಮ ಇಂಡಿವಿಜುವಲ್ ಅಲ್ಲಿ ನಮ್ಮಲ್ಲಿ ಕೊರತೆಗಳು ಬರೋದು, ಪ್ರಾಬ್ಲಮ್ ಬರೋದು ಏನಕ್ಕಪ್ಪ ಅಂದ್ರೆ ದೇವ್ರ ಮಕ್ಕಳು ಫಸ್ಟ್ ಈ ಮೊದಲನೇ ಕೆಲಸನೇ ಮಾಡಲ್ಲ, ತನ್ನ ತಾನೇ. ಯಾಕಂದ್ರೆ ಸೆಲ್ಫಿಶ್ನೆಸ್ ಅದರ ಯಾವಾಗ ನಾನು ನಂದು ಅಂತ ಮುಂದಕ್ಕೆ ಬರ್ತದೋ ಎಲ್ಲಾ ಪ್ರಾಬ್ಲಮ್ಗಳು ಏನಾಗತ್ತೆ ಅಲ್ಲಿ ಅದು ಶುರು ಆಗಲ್ಲ. ಅವಾಗ ದೇವ್ರ ವಾಕ್ಯಕ್ಕೆ ನಾವೇನಾಗಲ್ಲ ಕಿವಿ ಕೊಡೋದಿಲ್ಲ ಅಲ್ದ್ರ. ಅವಾಗೆ ಬರೋದು ನೆಕ್ಸ್ಟ್ ಕಾಯಿಲೆ ಏನಪ್ಪಾ ಅಂದ್ರೆ ಹೊಟ್ಟೆ ಬಾಕ್ರು. ಅದು ಆಸೆ, ಅತಿ ಆಸೆ, ತುಂಬಾ ಆಸೆ, ತಿನ್ಬೇಕು. ಅದೇ ತರ ಆತ್ಮಿಕವಾಗಿ ನೋಡಿದ್ರೆ ಏನಪ್ಪ ಅಂದ್ರೆ ನಾವ್ ಹೇಳ್ದಾಗ್ಬೇಕು, ನಮ್ಮ ಪ್ರಕಾರ ಆಗ್ಬೇಕು, ನಮ್ದೇ ಸರಿ ಅಂತ ಅನ್ಬಿಟ್ಟು. ಯಾಕಂದ್ರೆ ಬೇರೆ ದೇವ್ರ ವಾಕ್ಯನ ಬೇರೆ ಇದನ್ನ ಕೇಳಕ್ಕೇನಿಲ್ಲ, ನಮ್ಮ ಮನ್ಸು ಇರಲ್ಲ. ಯಾವಾಗ ದೇವ್ರ ವಿಚಾರ ಕೇಳೋದಿಕ್ಕೆ ನಾವು ಬ್ಲಾಕ್ ಮಾಡ್ತಿರೋ ಅವಾಗ ಏನಪ್ಪಾ ಅಂದ್ರೆ ನಾನೇ ತುಂಬಾ ತೃಪ್ತಿಯಾಗಿ ಇದ್ದೀನಿ, ನನಗೆ ಯಾವ ಕೊರತೆನೂ ಇಲ್ಲ, ನನಗೇನು ಬೇಕಾಗಿಲ್ಲ ಅದರ. ಆದ್ರೆ ಇದು ಬಂದ್ಬಿಟ್ಟು ಸೈನ್ ಆಫ್ ಪ್ರೈಡ್ ಅದರ, ಹೆಮ್ಮೆಯ ಒಂದು ಸೂಚನೆ. ಹೆಮ್ಮೆ ಇದ್ದವ್ರನ್ನ ದೇವ್ರ ಅಂಗೀಕಾರ ಮಾಡ್ತಾರ? ಯಾಕೋಬ್ 4:8 ಓದಿ, ಜೇಮ್ಸ್ 4:8. ಹ ಹ ನಿಮ್ಮ ಸಮೀಪಕ್ಕೆ ಬರುವನು. ಆತ ನಿಮ್ ಸಮೀಪಕ್ಕೆ ಬರುವನು. ಯಾಕಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಮೇಲೆ, ಪಾಪಿಗಳೇ, ಹ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಹ ಎರಡು ಮನಸ್ಸುಳ್ಳವರೇ, ಹ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನೋಡ್ರ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳೇ ಮಾಡಿ ನೀವು ನಿರ್ಮಲ ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನೋಡ್ರ, ದುಃಖಿಸಿರಿ, ಗೋಳಾಡಿರಿ, ಏನ್ ಮಾಡ್ರಿ ನೀವು ಕಣ್ಣೀರಿಡಿರಿ. ಕಣ್ಣೀರಿಡಿರಿ. ಇದೇ ಫಾಸ್ಟಿಂಗ್ ಅಲ್ವರ. ಆಮೇಲೆ ನಗುವುದನ್ನು ಬಿಟ್ಟು ಗೋಳಾಡಿರಿ, ಹ್ಮ್ ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಹ ಆಗಲಾತನು ನಿಮ್ಮನ್ನು ಮೇಲಕ್ಕೆ ನೋಡ್ರ, ತರುವನು. ನಾವು ದೇವ್ರ ಮುಂದೆ ತಗ್ಗಿಸ್ಕೊಂಡಾಗ ದೇವ್ರು ನಮ್ ಖಂಡಿತವಾಗಿ ಏನ್ ಮಾಡ್ತಾರೆ, ಎತ್ತಾರೆ ಅಲ್ಲ. ಅದಕ್ಕೆ ಹೇಳೋದು 6ನೇ ವಾಕ್ಯ, ಗಾಡ್ ಗಿವ್ ಗ್ರೇಸ್ ಟು ದ ಹೌದು 6. ಆತನು ಹ್ಮ್ ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಹ್ಮ್ ಆದುದರಿಂದ ಹ್ಮ್ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಹ್ಮ್ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಇನ್ನೊರಿಗೆ ಏನ್ ಮಾಡ್ತಾರೆ, ಕೃಪೆನ ಅನುಗ್ರಹಿಸ್ತಾರೆ. ನಾವು ಯಾವಾಗ ದೇವ್ರಿಗೋಸ್ಕರ ತಗ್ಗಿಸ್ಕೊಂಡು ಇದನ್ನೆಲ್ಲ ಬೇಡ ಅಂತ ದೇವ್ರಿಗೋಸ್ಕರ ಎಲ್ಲ ಬಿಡ್ತಿರೋ, ದೇವ್ರು ನಾವು ದೀನವಾಗಿದ್ರೆ ಖಂಡಿತವಾಗಿ ದೇವ್ರನ್ನೇ ಮಾಡ್ತಾರೆ, ನಮ್ಗೆ ಕೃಪೆನ ಕೊಡ್ತಾರೆ ಅದರ. ಅದಕ್ಕೆ ಏನ್ರಿ, ಉಪವಾಸದಿಂದ ಅನೇಕ ಪ್ರಾಬ್ಲಮ್ ಬರ್ತಾನೆ ಕೂಡ ನಾವೇ ಮಾಡಿ ನೋಡಿ ಅದರ. ಅದ್ರ ಆತ್ಮಿಕವಾಗಿ ನಾವು ಕೆಲವೊಂದು ವಿಚಾರಗಳನ್ನ ಬಿಟ್ಕೊಟ್ಟಾಗ ನಮ್ಗೇನ್ ತೊಂದರೆ ಆಯ್ತದ? ವಾಕ್ಯ ಹೇಳೋದೇನಂದ್ರೆ ಡಿನೈ ಯರ್ ಸೆಲ್ಫ್, ತನ್ನ ತಾನೇ ನಿರಾಕರಿಸೋದ್ರಿಂದ ದೇವ್ರ ಮಕ್ಳಿಗೆ ತೊಂದರೆ ಆಗಿರೋ ರೆಕಾರ್ಡೇ ಬೈಬಲ್ ಏನಾಗಿಲ್ಲ ಇಲ್ಲ. ಅದೇ ಸ್ವಾರ್ಥಿಯಾಗಿ ನಡ್ಕೊಂಡೋಗಿ ಏನೆಲ್ಲ ತೊಂದರೆ ಆಗಿದೆ ಬೈಬಲ್ ನಮ್ಗೆ ಏನಾಗಿದೆ ಯಾಕಂದ್ರೆ ಏನಿಲ್ಲಪ್ಪ. ಎಕ್ಸಾಂಪಲ್ ನೋಡ್ಸ್ರು, ಏಸಾವು ಅದರ ಊಟ ಮಾಡೋದೇನು ತಪ್ಪಿಲ್ಲ ಬಿಡ್ರಿ ಅದರ. ಒಂದು ಚೊಚ್ಚಲ್ ತನಗೋಸ್ಕರ ಏನಂತ ಒಂದ್ ಸ್ವಲ್ಪ ಇದು ಮಾಡ್ಕೊಂಡ್ರೆ ಓಕೆ. ಅದ್ರ ಅವ್ನು ಏನಂದ್ರೆ ಎಂತ ಒಂದು ಮೈಂಡಲ್ಲಿ ನೋಡ್ಬಿಟ್ಟ ಅಂದ್ರೆ ಇದೆಲ್ಲ ಏನ್ ಬೇಕಾಗಿಲ್ಲ ಅಂತ ಕೇರ್ಲೆಸ್ ಆಗಿ ಅದರ ಅಂತ ಪ್ರೈಡ್ ಅಲ್ವರ, ಈಗೋ ನನಗೇನ್ ಬೇಕೋ ಅದೇ ಏನ್ ಬೇಕೋ ಬೇಕು. ಅದೇ ತರ ನಾಬಲ್ ಹೆಂಡತಿಸ್ವೇನೋ ಇಲ್ಲ ಮೀಕಾದಲ್ಲ, ನನಗೆ ಕನ್ಫ್ಯೂಷನ್ ಹಂಗೆ ಕರೆಕ್ಟ್. ಅಬಿಗಲ್ ಅದೇ ಹೇಳ್ಕೊಂಡ್ರಿ, ಯಾರು ಹೆಸರು ಜ್ಞಾಪನ ಐತೆ ಅಂದ್ಬಿಟ್ಟು ಅಬಿಗಲ್ ಅಲ್ವರ. ನೋಡಿ ಅದೆಲ್ಲ ಕತೆ ಓದಿ ಬೈಬಲ್ ತುಂಬಾ ಚೆನ್ನಾಗಿದೆ, ಯಾವ ತರ ಮಾತಾಡ್ಬೇಕು, ಯಾವ ತರ ನಡ್ಕೊಬೇಕು ಅದರ. ಇವನು ಕೇರೆ ಮಾಡೋದಿಲ್ಲ. ಆದ್ರೆ ಅಬಿಗೇಲ್ ತಂದು ಎಷ್ಟು ಜ್ಞಾನವಾಗಿ ಮಾತಾಡ್ತಾಳೆ ಅಂದ್ರೆ ದಾವೀದನ ಕೋಪಕ್ಕೆ ನಾಬಲ್ನ ಸಾಯಿಸಾಕ್ಬೋದಾಗಿತ್ತು ಅದರ. ಹೊಟ್ಟೆ ಬಾಕ ಅದರ ಕೊನೆಗೆ ಅವನು ನಿನ್ಸತ್ತ ಏನಂತೆ ತಿಂತಾ ಇರ್ಬೇಕಾದ್ರೆ ಏನಾಗ್ಬಿಡ್ತಾನ, ಗಂಟ್ಲಲ್ಲಿ ಊಟ ಕಟ್ಕೊಂಡ್ಬಿಡ್ತಾರೆ ಅದರ. ಉಸಿರಾಡಕ್ಕಾಗಲ್ಲ, ಅವೇನಾಗ್ತಾನೆ ಕೊನೆಗೆ ಅವ್ನು ಸತ್ತೋಗ್ಬಿಡ್ತಾನೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳ ತರ ನಾವು ಎಷ್ಟು ತಿನ್ಬೇಕು ಅಷ್ಟೇ ಮಾಡ್ಬೇಕು. ಇಸ್ರೇಲ್ ಜನಗಳೇ ಮಾಡೋದು, ಅತಿಯಾಗೆ ತಿಂದ್ರು ಕೇಳಿದ್ರು ಕೊಟ್ಬಿಟ್ರು ದೇವ್ರು ಅದರ. ಕೊನೆಗೆ ಏನಾಯ್ತು ಜೊತೆಗೆ
ಕಾಯಿಲೆ ಕೊಟ್ಟರು, ಡಾಕ್ಟರ್ ಮಾತ್ರ ಕೊಟ್ಟಿಲ್ಲ ಅಷ್ಟೇ. ಅನ್ಬೋಸ್ರಪ್ಪ ಅಂತ ಎಷ್ಟೋ ಜನ ಸತ್ತೋಗಿ ನಾವೇನ್ ಮಾಡ್ತೀರಿ, ಸತ್ಯವೇದ ನೋಡ್ತೀರಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನಾವು ಅತಿಯಾಗಿ ಕೆಲವು ವಿಚಾರಗಳನ್ನ ಮಾಡಕ್ ಹೋಗ್ಬಿಡ್ದು, ಆಸೆ ಪಡಕ್ ಹೋಗ್ಬಾರ್ದು. ಅಲ್ರ ಬ್ರದರ್ ಹೇಳ್ದಲ್ಲ ಯಾವ ರೀತಿ ಕಾಯಿಲೆ ಬರ್ತಾರೆ ಅಂತ. ಅದ್ರ ಲೋಕದಲ್ಲಿ ಇವತ್ತೆಲ್ಲ ಕಾಯಿಲೆಗೆ ಏನಪ್ಪಾ ಅಂದ್ರೆ ಈ ಡಯಾಬಿಟೀಸು, ಹಾರ್ಟ್ ಅಟ್ಯಾಕು, BP, ಶುಗರ್, ಇವೆಲ್ಲದಕ್ಕೂ ಕಾಯಿಲೆ ಏನಪ್ಪ ಅಂದ್ರೆ ಅತಿ ಭೋಜನ. ಡಾಕ್ಟರ್ ತೋದ್ರೆ ಹೆಂಗ್ ಗೊತ್ತಾ ಹೇಳ್ತಾರೆ ಡಾಕ್ಟ್ರು, ಊಟ ಊಟ ಏನ್ ಮಾಡಿ ನೀವು ಕಂಟ್ರೋಲ್ ಮಾಡಿ, ಒಂದೇ ಸತಿ ತಿನ್ಬೇಡಿ, ಸ್ವಲ್ಪ ಏನ್ ಬಿಡ್ಬೇಕಾರೆ ತಿನ್ನಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಡಯಟ್ ಅಲ್ವರ. ಆಮೇಲೆ ನಾವು ತಿನ್ನೋ ಫುಡ್ಗಳೆಲ್ಲ ತಿನ್ಲೇಬೇಡ ಅಂತಾರೆ. ಜಾಸ್ತಿ ಏನ್ ಮಾಡಿ ತರಕಾರಿ ಅದರ, ಆಮೇಲೆ ಸ್ವಲ್ಪ ಲಿಮಿಟೆಡ್ ಆಗಿ ಏನ್ ಮಾಡಿ ಹೆಲ್ತಿ ಫುಡ್ ಏನ್ ಮಾಡಿ ತಿನ್ನಿ ಅಂತಾರೆ ಅಲ್ವರ. ಸರಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ, ಇವೆಲ್ಲ ಏನ್ರೆ ನಮಗ್ ಪಾಠಗಳು. ಇವೆಲ್ಲ ಜ್ಞಾನ ಇಟ್ಕೊಂಡು ನಮ್ಮ ಜೀವನದಲ್ಲಿ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ನಾವೇನ್ ಮಾಡೋಣ, ಸ್ವಲ್ಪ ಜ್ಞಾನವಾಗಿ ತಿಳ್ಕೊಂಡು ನಾವೇನ್ ಮಾಡೋಣ, ಅದನ್ನ ಅರ್ಥಭರಿತವಾಗಿ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಇಂದ ಕೊಟ್ಟಂತ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಕೃಪೆ ಕೊಟ್ಟು ದಯ ಕೊಟ್ಟು ಸೋದರ ನಡೆಸಲಿ. ಜೊತೆಗೆ ಒಳ್ಳೆ ಆಹಾರಗಳನ್ನ ದೇವ್ರ ಮಕ್ಕಳಿಗೆ ಹಂಚುವಂತೆ